ಎಸ್ ಮೇಡಮ್. ಓಕೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನರಿವು ಸಂಘಟನೆಗಳಿಂದ ಶರಣ ಮಲ್ಲಿಕಾರ್ಜುನ್ ಕೋಟೂರ್ ಅವರು ತಮ್ಮ ಪತ್ನಿಯಾದ ಲಿಂಗೈಕ್ಯ ಶರಣೆ ರೇಖಾ ಮಲ್ಲಿಕಾರ್ಜುನ್ ಕೋಟೂರ್ ಇವರ ಸ್ಮರಣಾರ್ಥ ಏರ್ಪಡಿಸಿದ ವಿಶೇಷ ದತ್ತಿ ಉಪನ್ಯಾಸ ಕಾರ್ಯಕ್ರಮ 357ನೇದಿದು. ಈ ಚಿಂತನ ಮಾಲಿಕೆಯ ಗೂಗಲ್ ಮೀಟ್ ನಲ್ಲಿ ಉಪಸ್ಥಿತರಿರುವ ಎಲ್ಲ ಶರಣ ಶರಣೆಯರಿಗೆ ನಾನು ಅನಂತ ಶರಣಾರ್ಥಿಗಳನ್ನ ಸಲ್ಲಿಸುತ್ತೇನೆ. ನಮ್ಮ ಈ ಸಂಘಟಿತ 3 ವೇದಿಕೆಗಳ ಅಧ್ಯಕ್ಷರು ಹಾಗೂ ಬಸವ ಸೇನೆಯ ರೂವಾರಿಗಳಾದ ಅಪ್ಪಟ ಬಸವಾಭಿಮಾನಿಗಳಾದ ಶರಣಶ್ರೀ ಶಶಿಕಾಂತ್ ಪಟ್ಟಣ್ ಸರ್ ಇವರಿಗೆ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ನಮ್ಮ ಇವತ್ತಿನ ಗೂಗಲ್ ಮೀಟ್ ದ ಚಿಂತನ ಮಾಲಿಕೆಯ ದತ್ತಿದಾನಿಗಳಾದ ಶರಣ ಮಲ್ಲಿಕಾರ್ಜುನ್ ಕೋಟೂರ್ ಇವರಿಗೆ ನಾನು ಅನಂತ ಶರಣಾರ್ಥಿಗಳನ್ನ ತಿಳಿಸ್ತೇನೆ. ಅಲ್ಲದೆ ಇವತ್ತಿನ ವಿಶೇಷ ಉಪನ್ಯಾಸಕರಾದ ಶರಣೆ ಹಿರಿಯರಾದ ಗೌರಮ್ಮ ನಾಶಿ ಮೇಡಮ್ ಇವರಿಗೂ ಹಾಗೂ ಶರಣೆ ಡಾಕ್ಟರ್ ಸಾವಿತ್ರಿ ಹೊಸಮನಿ ಇವರಿಗೂ ನಾನು ಅನಂತ ಶರಣಾರ್ಥಿಗಳನ್ನು ತಿಳಿಸ್ತೇನೆ. ತಾಂತ್ರಿಕ ಸಹಾಯದಲ್ಲಿರುವ ಡಾಕ್ಟರ್ ದಾನಮ್ಮ ಜಳಕಿ ಹಾಗೂ ಜಯಶ್ರೀ ಪಟ್ಟಣ್ ಇವರಿಗೂ ಕೂಡ ನನ್ನ ಶರಣಾರ್ಥಿಗಳು. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಸಂಯೋಜಕರಾದ ಶರಣ ಮಹಾದೇವ ಹೊರಟ್ಟಿ ಸರ್, ಪ್ರೇಮಕ್ಕ ಹೊರಟ್ಟಿ, ಶರಣೆ ನೈನಾಗಿರಿಗೌಡರ್, ಶರಣೆ ಗಿರಿಜಾ ಮುಳಗುಂಡ್, ಶರಣೆ ಸರಸ್ವತಿ ಬಿರಾದಾರ್, ಶರಣೆ ಪ್ರೇಮಾದೇವಿ ಅಣ್ಣಿಗೇರಿ ಇವರೆಲ್ಲರಿಗೂ ಸಹಿತ ಅನಂತ ಶರಣಾರ್ಥಿಗಳನ್ನು ತಿಳಿಸ್ತಾ, ಇವತ್ತಿನ ಈ ಉಪನ್ಯಾಸ ಮಾಲಿಕೆಯನ್ನು ಪ್ರಾರ್ಥನೆಯ ಮುಖಾಂತರ ಪ್ರಾರಂಭಿಸೋಣ. ಅವರು ಛಾಯಾ ಭರತ್ನೂರ್ ಏನ್ ಜಾಯಿನ್ ಆದ್ರೇನ್ರಿ? ಇನ್ನ ಇಲ್ಲ ಬಂದಿಲ್ರಿ. ಜಗದೇವಿ ದಂಡ್ರ ಮೇಡಮ್. ಆಯ್ತು ಪ್ರಾರಂಭಿಸೋಣ. ಇವತ್ತಿನ ದತ್ತಿ ಉಪನ್ಯಾಸ ಮಾಲಿಕೆಯಲ್ಲಿ ವಚನ ಪ್ರಾರ್ಥನೆಯನ್ನು ಮಾಡಲಿರೋರು ಶರಣೆ ಜಗದೇವಿ ದಾಂಡ್ರ ಇವರು. ಮೇಡಮ್, ವೇದಿಕೆ ನಿಮಗಾಗಿ ಈಗ. ಓಕೆ ಮೇಡಮ್, ಕೇಳಿಸುತ್ತೇರಿ ಮೇಡಮ್? ಕೇಳಿಸ್ತದರಿ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ, ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ, ಎನಗೊಮ್ಮೆ ತೋರಾ ಎನಗೊಮ್ಮೆ ತೋರಾ ಎನಗೊಮ್ಮೆ ತೋರಾ ಎನಗೊಮ್ಮೆ ತೋರಾ, ನಡೆಯಲ್ಲ ಸದಾಚಾರ ನುಡಿಯಲ್ಲ ಶಿವಾಗಮ, ನಡೆಯಲ್ಲ ಸದಾಚಾರ ನುಡಿಯಲ್ಲ ಶಿವಾಗಮ, ನಿತ್ಯ ಶುದ್ಧರಾದವರ ಎನಗೊಮ್ಮೆ ತೋರಾ, ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ, ಎನಗೊಮ್ಮೆ ತೋರಾ ಎನಗೊಮ್ಮೆ ತೋರಾ. ಕತ್ತಲೆಯ ಮೇಟಿ ತಳವೆಳಗಾಗಿ, ಕತ್ತಲೆಯ ಮೇಟಿ ತಳವೆಳಗಾಗಿ, ಒಳ ಹೊರಗೊಂದಾಗಿ ನಿಂದ ನಿಜ ಶರಣರ, ಒಳ ಹೊರಗೊಂದಾಗಿ ನಿಂದ ನಿಜ ಶರಣರ, ಎನಗೊಮ್ಮೆ ತೋರಾ ಚನ್ನಮಲ್ಲಿಕಾರ್ಜುನ, ಎನಗೊಮ್ಮೆ ತೋರಾ ಚನ್ನಮಲ್ಲಿಕಾರ್ಜುನ, ಎನಗೊಮ್ಮೆ ತೋರಾ ಚನ್ನಮಲ್ಲಿಕಾರ್ಜುನ, ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ, ಎನಗೊಮ್ಮೆ ತೋರಾ ಎನಗೊಮ್ಮೆ ತೋರಾ ಎನಗೊಮ್ಮೆ ತೋರಾ ಎನಗೊಮ್ಮೆ ತೋರಾ. ಧನ್ಯವಾದಗಳು ಅವಕಾಶಕ್ಕೆ. ಸುಂದರವಾಗಿ ವಚನ ಪ್ರಾರ್ಥನೆಯನ್ನು ನಡೆಸಿಕೊಟ್ಟಂತಹ ಶರಣೆ ಜಗದೇವಿ ದಾಂಡ್ರ ಮೇಡಮ್ ಅವರಿಗೆ ನಮ್ಮ ವೇದಿಕೆಯ ಪರವಾಗಿ ಅನಂತ ಶರಣಾರ್ಥಿಗಳನ್ನ ತಿಳಿಸ್ತೇನೆ. ಈಗ ಸ್ವಾಗತ, ಪ್ರಾಸ್ತಾವಿಕ ಪರಿಚಯ
ಈ 3 ಕಾರ್ಯಗಳನ್ನು ನಡೆಸಿಕೊಳ್ಳಲು ಬರುತ್ತಿದ್ದಾರೆ ಶರಣೆ ಡಾಕ್ಟರ್ ಜಯಶ್ರೀ ಹಸಬಿ ಮೇಡಮ್ ಇವರು. ಶರಣು ಶರಣಾರ್ಥಿ. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಯಿಂದ ಮತ್ತು ಶರಣರಾದ ಶ್ರೀ ಸಂಘಟನೆ ಮತ್ತು ಶರಣರಾದ ಶ್ರೀ ಮಲ್ಲಿಕಾರ್ಜುನ್ ಕೋಟೂರ್ ಅವರ ದರ್ಪ ಪತ್ನಿಯಾದ ಶ್ರೀಮತಿ ರೇಖಾ ಮಲ್ಲಿಕಾರ್ಜುನ್ ಕೋಟೂರ್ ಇವರ ಸ್ಮರಣಾರ್ಥ ಏರ್ಪಡಿಸಿದ 357ನೇ ದತ್ತಿ ಉಪನ್ಯಾಸಕ್ಕೆ ಆಗಮಿಸಿದಂತಹ ತಮ್ಮ ಎಲ್ಲ ಶರಣ ಬಂಧುಗಳಿಗೆ ನಾನು ನಲ್ಮೆಯ ಸ್ವಾಗತವನ್ನ ಕೋರ್ತೇನೆ. ವಚನ ಅಧ್ಯಯನ ವೇದಿಕೆಯ ಮೂಲ ರೂವಾರಿಗಳಾದ ಮತ್ತು ಶಿಲ್ಪಿಗಳಾದ ಡಾಕ್ಟರ್ ಪಟ್ಟಣ್ ಸರ್ ದಂಪತಿಗಳಿಗೆ ಮತ್ತು ಇಂದಿನ ದತ್ತಿ ಉಪನ್ಯಾಸದ ದಾಸೋಹಿಗಳಾದ ಶ್ರೀ ಮಲ್ಲಿಕಾರ್ಜುನ್ ಕೋಟೂರ್ ಅವರಿಗೂ ಎಲ್ಲರ ಪರವಾಗಿ ಸ್ವಾಗತವನ್ನ ಕೋರುತ್ತೇನೆ. ಇಂದಿನ ಉಪನ್ಯಾಸಕರಾದ ಶ್ರೇಷ್ಠ ಶರಣೆ ಗೌರಮ್ಮ ನಾಶಿ ಅವರಿಗೂ ಮತ್ತು ಡಾಕ್ಟರ್ ಸಾವಿತ್ರಿ ಮಹಾದೇವಪ್ಪ ಕಮಲಾಪುರ್ ಅವರಿಗೂ ಸ್ವಾಗತವನ್ನ ಎಲ್ಲರ ಪರವಾಗಿ ಹೇಳುವೆನು. ವಚನ ಪ್ರಾರ್ಥನೆ ಮಾಡಿದ ಛಾಯಾ ಭರತ್ನೂರ್ ಮತ್ತು ಶರಣು ಸಮರ್ಪಣೆ ಮಾಡಲಿರುವ ಅಕ್ಕ ಮಹಾದೇವಿ ತೆಗ್ಗಿ, ಇಂದಿನ ಕಾರ್ಯಕ್ರಮದ ನಿರೂಪಕರಾದ ವಿದ್ಯಾ ಮಗದುಂ ಅವರಿಗೂ ಮತ್ತು ತ್ರಿವೇಣಿ ವಾರದ್ ಅವರಿಗೂ ಸ್ವಾಗತ ಸುಸ್ವಾಗತ. ಇಂದಿನ ಕಾರ್ಯಕ್ರಮದ ಸಂಯೋಜಕರಾದ ಶರಣ ಶ್ರೀ ಮಹಾದೇವ್ ಹೊರಟ್ಟಿ ಸರ್ ಅವರಿಗೂ, ಪ್ರೇಮಕ್ಕ ಹೊರಟ್ಟಿ ಅವರಿಗೂ, ನೈನಾ ಗಿರಿಗೌಡರ್, ಗಿರಿಜಾ ಮುಳುಗುಂದ್, ಸರಸ್ವತಿ ಬಿರದಾರ್ ಮತ್ತು ಪ್ರೇಮಾದೇವಿ ಅಣ್ಣಿಗೇರಿ ಅವರಿಗೂ ಎಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನ ಬಯಸುವೆನು. ತಾಂತ್ರಿಕ ಸಹಾಯವನ್ನು ಮಾಡುವಂತಹ ಎಂದೆಂದಿಗೂ ನಮ್ಮವರೇ ಆದ ಡಾಕ್ಟರ್ ದಾನಮ್ಮ ಜಳಕಿ ಮೇಡಮ್ ಅವರಿಗೂ, ಡಾಕ್ಟರ್ ಜಯಶ್ರೀ ಪಟ್ಟಣ್ ಅವರಿಗೂ ಮತ್ತು ಎಲ್ಲ ಶರಣ ಬಂಧುಗಳಿಗೆ ಎಲ್ಲರ ಪರವಾಗಿ ನಲ್ಮೆಯ ಸ್ವಾಗತ ಸುಸ್ವಾಗತ. ಸಂಘಟಕರಾದ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಅವರಿಗೂ, ಗೌರಮ್ಮ ನಾಶಿ ಮತ್ತು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಧಕಿಯರಾದ ಸುಧಾ ಪಾಟೀಲ್ ಅವರಿಗೂ ಮನಪೂರ್ವಕ ಸ್ವಾಗತವನ್ನ ಕೋರ್ತೇನೆ. ವಚನ ಅಧ್ಯಯನ ಮತ್ತು ಅಕ್ಕನ ಅರಿವು ಸಂಘಟನೆಯ ಮೂರ ರೂವಾರಿಗಳಾದಂತಹ ಡಾಕ್ಟರ್ ಪಟ್ಟಣ್ ಸರ್ ಮತ್ತು ಜಯಶ್ರೀ ಮೇಡಮ್ ಎಲ್ಲರಿಗೂ ಅಚ್ಚುಮೆಚ್ಚಿನವರು. ಅವರಿಬ್ಬರ ಸಾಂಗತ್ಯದಲ್ಲಿ ಅಕ್ಕನ ಅರಿವು ಸಾಕಷ್ಟು ಬೆಳೆದು ಅಭಿವೃದ್ಧಿಯೆಡೆಗೆ ದಾಪುಗಾಲನ್ನ ಹಾಕ್ತಾ ಇದೆ. ಇದು ನಮ್ಮೆಲ್ಲರಿಗೂ ಗೊತ್ತಿರುವ ವಿಷಯ. ಬಸವಾದಿ ಶರಣರ ಚಿಂತನೆಗಳನ್ನ ಮತ್ತ ವಿಚಾರಧಾರಿಗಳನ್ನ ಎಲ್ಲ ಸನ್ಮಿತ್ರರಿಗೆ ಮುಟ್ಟಿಸುವಲ್ಲಿ ಯಶಸ್ವಿಯಾಗಿದೆ. ಆನ್ಲೈನ್ ಮೂಲಕ ನಾವೆಲ್ಲರೂ ಪ್ರತಿ ಶನಿವಾರ ಮತ್ತು ಭಾನುವಾರ ಸೇರ್ತೀವಿ. ಯಾವಾಗ ಶನಿವಾರ ಬರುತ್ತೋ, ಯಾವಾಗ ಭಾನುವಾರ ಬರುತ್ತೋ, 5 ಗಂಟೆ ಆಗುತ್ತೋ, ಸುಧಾ ಪಾಟೀಲ್ ಮೇಡಮ್ ಚಾಲು ಮಾಡ್ಬಿಡ್ತಾರೆ. ಮೇಡಮ್ ಆಗ್ಲೇ ಚಾಲು ಆಗ್ರಿ, ಆನ್ಲೈನ್ ಮೀಟಿಂಗ್ ಚಾಲು ಆಗೈತಿ. ಅಂದ್ರೆ ಎಷ್ಟು ಒಡನಾಟ ನೋಡ್ರಿ, ಒಂದು ಸ್ನೇಹದ ಸೆಳೆತ ಈ ಅಕ್ಕನ ಅರಿವು ತಂಡದಲ್ಲಿ ನಾವು ಕಾಣ್ತೀವಿ. ಇದು ಎಲ್ಲರೂ ಸಂತಸ ಪಡುವಂತ ವಿಷಯವೇ ಆಗಿದೆ. ಶರಣ ಪರಂಪರೆಯನ್ನ ಎಲ್ಲ ಮನೆಗಳಿಗೆ ಮತ್ತು ಮನಗಳಿಗೆ ಮುಟ್ಟಿಸುವುದಕ್ಕಾಗಿ ಪಟ್ಟಣ್ ಸರ್ ಮತ್ತು ಟೀಮ್, ಅಕ್ಕನ ಅರಿವಿನ ಟೀಮ್ ಸಾಕಷ್ಟು ಹಗಲು ರಾತ್ರಿ ಅನ್ನದೇ ಶ್ರಮ ವಹಿಸಿ ವಿಜಯಪುರ, ಯಾದಗಿರಿ, ಶಹಪುರ್, ಬೆಳಗಾಂ, ಧಾರವಾಡ, ಗದಗ್, ಬೀದರ್ ಮುಂತಾದ ಕಡೆಗಳಲ್ಲಿ ತಮ್ಮ ಘಟಕಗಳನ್ನ ತೆರೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಉನ್ನತ ಕಾಯಕಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ಮತ್ತು ಶರಣ ಪರಂಪರೆಗೆ ಅನುದಿನವೂ ಶ್ರಮಿಸೋಣ. ಇದು ನಮ್ಮೆಲ್ಲರ ಒಂದು ಅಚ್ಚುಮೆಚ್ಚಿನ ಕಾರ್ಯಕ್ರಮ. ಇಂದಿನ ಉಪನ್ಯಾಸದ ಅಡಿಯಲ್ಲಿ ಉರಲಿಂಗ ಪೆದ್ದಿಯವರ ಕುರಿತಾಗಿ ಉಪನ್ಯಾಸವನ್ನ ನೀಡಲಿರುವ ಅಂತ ಶರಣೆ
ಗೌರಮ್ಮ ನಾಶಿಯವರು ಶ್ರೇಷ್ಠ ಸಾಧಕರು. ಅವರು ಮೂಲತಃ ಗುಳೇದಗುಡ್ಡದವರು. ತಮ್ಮ ಬಾಲ್ಯ ಶಿಕ್ಷಣ, ವೃತ್ತಿ ಎಲ್ಲವನ್ನು ಬಾಗಲಕೋಟೆಯಲ್ಲೇ ಪೂರೈಸಿದ್ದಾರೆ. SSLCಯಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಓದಿನೊಂದಿಗೆ ನಾಶಿ ಮೇಡಮ್ ಅವರು ಕ್ರೀಡೆಯಲ್ಲೂ ಮುಂದು ಸತತ 3 ವರ್ಷ ಚಾಂಪಿಯನ್ಶಿಪ್ ಪಡೆದುಕೊಂಡಿದ್ದಾರೆ. ಇವರಿಗೆ 2 ಮಕ್ಕಳು. ಮಗ ವಿಜಯ ಮಹಾಂತೇಶ್ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದು ವಿದೇಶದಲ್ಲಿ ನೆಲೆಸಿದ್ದಾರೆ. ಮಗಳು ಡಾಕ್ಟರ್ ವಿಜಯಲಕ್ಷ್ಮಿ ಬಾಗಲಕೋಟೆ. ಇವರು PM ನಾಡಗೌಡ್ ಡೆಂಟಲ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ತಮ್ಮ ಅನುಪಮ ಸೇವೆಯನ್ನ ಸಲ್ಲಿಸ್ತಿದ್ದಾರೆ. ಗೌರಮ್ಮ ನಾಶಿ ಮೇಡಮ್ ಅವರು ಕನ್ನಡ ವಿಷಯದಲ್ಲಿ MA ಯನ್ನ ಪೂರೈಸಿದ್ದಾರೆ ಮತ್ತು ರಾಧಾ ಕೇಸರಿ ವಿದ್ಯಾಸಂಸ್ಥೆಯ ಅಲೋಕ್ ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ಶಿಕ್ಷಕಿಯಾಗಿ ತಮ್ಮ ಅನುಪಮ ಸೇವೆಯನ್ನ ಸಲ್ಲಿಸಿದ್ದಾರೆ. ಬಸವೇಶ್ವರ ವಿದ್ಯಾವರ್ಧಕ ಸಂಘದಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ. ಶರಣರ ಕುರಿತು ಸಾಕಷ್ಟು ಲೇಖನಗಳನ್ನ ಬರೆದಿದ್ದಾರೆ. ಸಾಕಷ್ಟು ಉಪನ್ಯಾಸಗಳನ್ನು ಅವರು ನೀಡಿದ್ದಾರೆ. ದತ್ತಿ ಉಪನ್ಯಾಸ ಸೇವೆಯನ್ನ ಸಲ್ಲಿಸಿದ್ದು ಅವರು, ಅಂದ್ರೆ ಸಾಕಷ್ಟು ದತ್ತಿ ಉಪನ್ಯಾಸ ಸೇವೆಯನ್ನ ಸಲ್ಲಿಸಿದ್ದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ. ಗೌರಮ್ಮ ಅವರ ಹೊಂಗಿರಣ ಎಂಬ ಕವನ ಸಂಕಲನ ಇತ್ತೀಚೆಗೆ ಪ್ರಕಟಗೊಂಡಿದೆ. ಇವರಿಗೆ ಸಾಕಷ್ಟು ಪ್ರಶಸ್ತಿಗಳು ಲಭಿಸಿವೆ. ಪ್ರಮುಖವಾಗಿ ಡಾಕ್ಟರ್ MM ಕಲಬುರ್ಗಿ ವಚನ ಸಿರಿ ಪ್ರಶಸ್ತಿ, ಮಹಾನ್ ದಾಸೋಹಿ ಪ್ರಶಸ್ತಿ ಬಂದಿದೆ. ಆಮೇಲೆ ಶಿವಶರಣೆ ಗೌರಮ್ಮ ಅವರು ಸತತವಾಗಿ ಅಕ್ಕನ ಅರಿವು ವೇದಿಕೆಯಲ್ಲಿ ತಮ್ಮನ್ನ ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡು ನಮ್ಮೆಲ್ಲರಿಗೂ ಮಾದರಿ ಶರಣೆಯಾಗಿದ್ದಾರೆ. She is a role model to the ಶರಣ ಸೊಸೈಟಿ. ಹ್ಯಾಟ್ಸ್ ಆಫ್ ಯು ಮೇಡಮ್. ನೀವು ಅಕ್ಕನ ಅರಿವು ವೇದಿಕೆಯನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇರೋದು ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತ ಹೇಳ್ಬೇಕು. ಮತ್ತೆ ಇಂದಿನ ಇನ್ನೊಬ್ಬ ಉಪನ್ಯಾಸಕರಾಗಿ ಡಾಕ್ಟರ್ ಸಾವಿತ್ರಿ ಕಮಲಾಪುರ್ ಪ್ರಾಚಾರ್ಯರು, ಕನಗಾವ್. ಇವರು ಶರಣ ಬಿಬ್ಬಿ ಬಾಚಿದೇವರ ಕುರಿತಾಗಿ ಉಪನ್ಯಾಸವನ್ನ ನೀಡ್ತಾ ಇದ್ದಾರೆ. ಇವರು ಮೂಲತಃ ಸೌದತ್ತಿ ತಾಲೂಕಿನ ಮುರುಗೋಡದವರು. ಇವರು BA ಡಿಗ್ರಿಯಲ್ಲಿ ಕಾಲೇಜಿಗೆ ಪ್ರಥಮ ಸ್ಥಾನವನ್ನ ಪಡೆದಿದ್ದು ಹೆಮ್ಮೆಯ ವಿಷಯ. ಮುಂದೆ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಕನ್ನಡ ಪದವಿಯಲ್ಲಿ MA ಕನ್ನಡ ವಿಷಯದಲ್ಲಿ MA ಪದವಿಯನ್ನ ಮತ್ತು MEd ಪದವಿಯನ್ನ ಮತ್ತು ರಾಜ್ಯಶಾಸ್ತ್ರದಲ್ಲಿ ಪೊಲಿಟಿಕಲ್ ಸೈನ್ಸ್ ನಲ್ಲಿ MA ಪದವಿಯನ್ನ ಪಡೆದಿದ್ದು ಹೆಮ್ಮೆಯ ಸಂಗತಿ. ರಾಜ್ಯ ಮಟ್ಟದ ಅತ್ಯುತ್ತಮ ಉಪನ್ಯಾಸಕ ಪ್ರಶಸ್ತಿ, ಸರ್ವಪಲ್ಲಿ ರಾಧಾಕೃಷ್ಣನವರ ರಾಷ್ಟ್ರ ಮಟ್ಟದ ಪ್ರಶಸ್ತಿ, ಕಾವ್ಯಚೇತನ ಪ್ರಶಸ್ತಿ, ಅಕ್ಕ ಮಹಾದೇವಿ ರಾಜ್ಯ ಪ್ರಶಸ್ತಿ, ಬಸವಶ್ರೀ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಸಾವಿತ್ರಿಬಾಯಿ ಪುಲೆ ಪ್ರಶಸ್ತಿ, ಗುರು ದ್ರೋಣಾಚಾರ್ಯ ಪ್ರಶಸ್ತಿ, ಮಧುರ ಚನ್ನ ಪ್ರಶಸ್ತಿ, ಭಾರತ ಭೂಷಣ ಪ್ರಶಸ್ತಿ, ಕನ್ನಡ ನುಡಿ ರಾಜ್ಯೋತ್ಸವ ಪ್ರಶಸ್ತಿಗಳು ಇವರಿಗೆ ಲಭಿಸಿದ್ದು ನಮ್ಮೆಲ್ಲರ ಹೆಮ್ಮೆಯ ವಿಷಯ. ಇದರೊಂದಿಗೆ ಅಮೆರಿಕ ವಿಶ್ವವಿದ್ಯಾಲಯವು ಡಾಕ್ಟರ್ ಸಾವಿತ್ರಿ ಮೇಡಮ್ ಅವರಿಗೆ ಡಿಲೀಟ್ ಎಂಬ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇಷ್ಟೆಲ್ಲ ಪ್ರಶಸ್ತಿಗಳಿಗೆ ಅವರು ಭಾಜನರಾದರು. ಅಂದ್ರೆ ಒಬ್ರಿಗೆ ಒಂದ್ ಪ್ರಶಸ್ತಿ ಬಂದ್ರೆ ಸಾಕ್ರಿ, ಈಗ ಅಯ್ಯೋ ದೇವ ಅವ್ರ ಅಹಂಕಾರ ನೆತ್ತಿ ಮೇಲೆ ಇರ್ತತಿ. ಆದ್ರೆ ನಮ್ಮ ಮೇಡಮ್ ಸಾವಿತ್ರಿ ಮೇಡಮ್ ಹಾಗಲ್ಲ. ಅವರಿಗೆ ಸಾಕಷ್ಟು ಪ್ರಶಸ್ತಿಗಳು ಬಂದರೂ ಅವರಲ್ಲಿ ಸ್ವಲ್ಪವೂ ಅಹಂಕಾರ ಎಂಬುದಿಲ್ಲ. ಶರಣ ಸಮಾಜಕ್ಕಾಗಿಯೇ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ಶ್ರೇಷ್ಠ ಸಾಧಕಿ ನಮ್ಮವರೇ ಆದ ಡಾಕ್ಟರ್ ಸಾವಿತ್ರಿ ಕಮಲಾಪುರ್ ಮೇಡಮ್ ಅವರು. ಇವರಿಬ್ಬರ ಪರಿಚಯ ನನಗೆ ಮಾಡಿಕೊಡಲು ಅನುವು ಮಾಡಿಕೊಟ್ಟಿದ್ದು ನನಗೊಂದು ಸುದೈವವೇ ಸರಿ. ನನಗೆ ಅವಕಾಶ ಅಂದ್ರೆ ಮಾತನಾಡಲು ಇವರಿಬ್ಬರ ಪರಿಚಯ ಮಾಡಿಕೊಡಲು ಅವಕಾಶ ಮಾಡಿಕೊಟ್ಟಂತಹ ಡಾಕ್ಟರ್ ಪಟ್ಟಣ್ ಸರ್ ಅವರಿಗೂ ಮತ್ತು ಎಲ್ಲ ಶರಣ ಬಂಧುಗಳಿಗೂ ಅನಂತ
ಧನ್ಯವಾದಗಳನ್ನ ಸಮರ್ಪಿಸ್ತೀನಿ ಮತ್ತು ಎಲ್ಲರಿಗೂ ಶರಣಾರ್ಥಿ. ಶರಣಾರ್ಥಿ ಮೇಡಮ್. ಅತ್ಯಂತ ವಿಸ್ತಾರವಾಗಿ ಹಾಗೂ ನಿರರ್ಗಳವಾಗಿ ಸ್ವಾಗತ ಪ್ರಾಸ್ತಾವಿಕ ಪರಿಚಯಗಳನ್ನು ನಡೆಸಿಕೊಟ್ಟಂತ ಶರಣೆ ಡಾಕ್ಟರ್ ಜಯಶ್ರೀ ಹಸ್ಬಿ ಮೇಡಮ್ ಇವರಿಗೆ ವೇದಿಕೆಯ ಪರವಾಗಿ ನಾನು ಅನಂತ ಶರಣಾರ್ಥಿಗಳನ್ನ ತಿಳಿಸ್ತೇನೆ. ವಾಡಿಕೆಯಂತೆ ಇನ್ನು ಮುಂದಿನದು ಥ್ಯಾಂಕ್ ಯು ಮೇಡಮ್. ವಾಡಿಕೆಯಂತೆ ಇನ್ನು ಮುಂದಿನದು ಅತ್ಯಂತ ಪ್ರಮುಖ ಘಟ್ಟ ವಿಶೇಷ ಉಪನ್ಯಾಸಗಳದ್ದು. ವಿದ್ಯಾ ಅವರು ಡಾಕ್ಟರ್ ಭಾರತಿ ಕೋಟ್ರು ಮೇಡಮ್ ಅವ್ರದ್ದು ಅವ್ರ ಮನೆಯವ್ರದ್ದು ಪರಿಚಯ ಮಾಡ್ಬೇಕಲ್ಲ. ಸುಧಾ ಮೇಡಮ್ ದತ್ತಿ ದಾನಿಗಳಾದಂತ ಅವ್ರಿಗೆ ಕೊಟ್ಟೇನ್ರಿ ಸರ್ ಮೇಡಮ್. ಜಯಶ್ರೀ ಹಸ್ಬಿ ಮೇಡಮ್. ಅಲ್ಲ ನೀವು ಮಾಡ್ಬಿಡ್ರಿ ಸುಧಾ. ನಾನೇ ಮಾಡ್ತೀನಿ. ಡಾಕ್ಟರ್ ಭಾರತಿ ಮಲ್ಲಿಕಾರ್ಜುನ್ ಕೋಟೂರ್ ಅವರು ಮೂಲತಃ ತಮ್ಮ ಜನ್ಮ ಕೊಲ್ಹಾಪುರದಲ್ಲಿ ಶಿಕ್ಷಣ ಮರಾಠಿ ಒಳಗೆ ಕಲಿತರು ಕೂಡ ಕನ್ನಡ, ಮರಾಠಿ ಮತ್ತು ಹಿಂದಿ ಭಾಷೆ ಒಳಗ ಅತ್ಯಂತ ಪ್ರಾವೀಣ್ಯವನ್ನ ಪಡೆದು ಹುಬ್ಬಳ್ಳಿಯ BEd ಕಾಲೇಜಿನೊಳಗ ಪ್ರಾಧ್ಯಾಪಕರಾಗಿ ಸುಮಾರು ಕೃತಿಗಳನ್ನು ಬರೆದು ಹಿಂದಿ, ಕನ್ನಡ ಮತ್ತು ಮರಾಠಿ ಒಳಗ ಮತ್ತು ಬಸವ ತತ್ವವನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅವರು ಯಜಮಾನರು ಕೂಡ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ನಿವೃತ್ತರಾದವರು. ಗಂಡ ಹೆಣ್ತರ ಸತಿಪತಿಗಳಿಂದ ಆದ ಭಕ್ತಿ ಹಿತವಪ್ಪದು ಶಿವಂಗಿ ಅಂತ ತಿಳ್ಕೊಂಡು ಬಹಳಷ್ಟು ಅನ್ಯೋನ್ಯ ಒಡನಾಟ, ತಾತ್ವಿಕ ಚಿಂತನೆ ಮತ್ತು ಭಾಷಾ ಸಮೃದ್ಧಿಯ ಕುರಿತಾಗಿ ನನಗೆ ಡಾಕ್ಟರ್ ಭಾರತಿ ಅಕ್ಕ ಕೋಟೂರ್ ಅವರ ಪರಿಚಯ ಅವರ ಕೊರೋನಾಕ್ಕಿಂತ ಮುಂಚೆ ಒಂದು 6 ತಿಂಗಳ 1 ವರ್ಷ ಪರಿಚಯ ಆಗಿತ್ತು. ಬಹಳಷ್ಟು ಕನಸುಗಳನ್ನು ಹೊಂದಿದ್ರು. ಲಿಂಗಾಯತ ಶರಣ ತತ್ವ ಮತ್ತು ಬಸವ ತತ್ವದ ಸ್ಪಷ್ಟತೆ, ಸೈದ್ಧಾಂತಿಕ ನಿಖರತೆಯ ಬಗ್ಗೆ ಕೆಲವು ಜನರೊಳಗ ಅರಿತುಕೊಂಡವರು ಡಾಕ್ಟರ್ ಭಾರತಿ ಮಲ್ಲಿಕಾರ್ಜುನ್ ಕೋಟೂರ್ ಅವರು. ರೇಖಾ ಮಲ್ಲಿಕಾರ್ಜುನ್ ಕೋಟೂರ್ ಅವರು, ಕ್ಷಮಿಸಿ, ರೇಖಾ ಮಲ್ಲಿಕಾರ್ಜುನ್ ಕೋಟೂರ್ ಅವರು. ಅಂದ್ರೆ ನನಗೆ ಈ ವಿಚಾರಗಳನ್ನ ಎಲ್ಲ ಭಾಷೆಗೆ ಮುಟ್ಟಿಸ್ಬೇಕು, ಮಹಾರಾಷ್ಟ್ರ, ಕನ್ನಡ ಮತ್ತು ಭಾರತಾದ್ಯಂತ ಬಸವ ತತ್ವವನ್ನ ಅದರ ನಿಜದ ಆಶಯದೊಳಗ ಮುಟ್ಟಿಸ್ಬೇಕು ಅಂತ ತಿಳ್ಕೊಂಡು ಕನಸ್ಕೊಂಡವರು ಡಾಕ್ಟರ್ ರೇಖಾ ಮಲ್ಲಿಕಾರ್ಜುನ್ ಕೋಟೂರ್ ಅವರು. ಅದು ತಾನೊಂದು ಬಗೆದರೆ ದೈವ ಒಂದು ಬಗೆದಿತ್ತು ಅಂತಕ್ಕಂಥ, ಬಹುಶಃ ನಾವು ಒಂದು ಅನರ್ಘ್ಯ ರತ್ನವನ್ನು ಕಳ್ಕೊಂಡಿವಿ ಈ ಚಳುವಳಿಯ ಸಂದರ್ಭದೊಳಗ ಅಂತಂದ್ರೆ ಡಾಕ್ಟರ್ ಕಲಬುರ್ಗಿ ಅವರು, ಅದಕ್ಕಿಂತ ಇವರು ಆಮೇಲೆ ಗೌರಿ ಲಂಕೇಶ್ ಅವರು, ಇಳಕಲ್ ಮಾಂತಪ್ಪನವರು, ಗದಗಿನ ಶ್ರೀಗಳು, ಯಾರು ತಮ್ಮನ್ನು ಸಂಪೂರ್ಣವಾಗಿ ಈ ಲಿಂಗಾಯತ ಚಳುವಳಿಗೆ ತೊಡಗಿಸಿಕೊಂಡಿದ್ರು, ಸೈದ್ಧಾಂತಿಕ ಸ್ಪಷ್ಟತೆಯೊಂದಿಗೆ ಜನರಿಗೆ ಪರಿಚಯ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಿದ್ರು. ಅವ್ರಿಗೆ ಬಹುಶಃ ಅವರನ್ನ ಬಸವ ತನಗೆ ಬೇಕೆಂದು ಗಟ್ಟಿಕೊಂಡ ಅಂತಕೊಂಡು ಅನ್ನುವಂಥ ಸಂದರ್ಭದೊಳಗ ಅವರು ಬಸವಣ್ಣನಿಗೆ, ಶರಣರಿಗೆ, ಜಂಗಮ ಸಮಾಜಕ್ಕೆ ಪ್ರಿಯರಾದರು, ನಮ್ಮಿಂದ ದೂರ ಆದರು ಅಂತಕ್ಕಂಥದ್ದು. ಡಾಕ್ಟರ್ ರೇಖಾ ಮಲ್ಲಿಕಾರ್ಜುನ್ ಕೋಟೂರ್ ಅವರು PhD ಮಾಡಿದವರು, ಶಿಕ್ಷಣದಲ್ಲಿ PhD, ಹಿಂದಿ ಒಳಗೆ PhD ಮಾಡಿದರು, ಹಿಂದಿ ಭಾಷಾ ಪ್ರವೀಣವರಾಗಿದ್ದರು. ಅವರ ಮನೆಯವರು ಕೂಡ ದಾಸೋಹ ಮೂರ್ತಿಗಳು. ಒಂದು ಏನಾದರೂ ಕೇಳ್ಬಿಟ್ರೆ ಇಮಿಡಿಯೇಟ್ಲಿ ನಾವು ಕೇಳೋ ತಡ ಇಲ್ಲ, 1 ನಿಮಿಷದಾಗ ಆ ಹಣ ಸಂದಾಯವನ್ನ ಅಕ್ಕನ ಅರಿವಿಗೆ, ಬಸವ ತಿಳುವಳಿಕೆಗೆ ಮಾಡಿದರು. ತಮ್ಮ ಕುಟುಂಬದವರ ಸ್ಮರಣಾರ್ಥವಾಗಿ ಇವತ್ತು ದತ್ತಿಯನ್ನು ಇಟ್ಟಿದ್ದಾರೆ. ಅವರಿಗೆ, ಅವರ ಕುಟುಂಬದ ಸದಸ್ಯರಿಗೆ ಮತ್ತು ಮಾತೋಶ್ರೀ ಡಾಕ್ಟರ್ ರೇಖಾ ಮಲ್ಲಿಕಾರ್ಜುನ್ ಕೋಟೂರ್ ಅವರನ್ನ ಮತ್ತೊಮ್ಮೆ ಸ್ಮರಿಸಿ ನನ್ನ ಪರಿಚಯವನ್ನು ಮುಗಿಸ್ತೀನಿ. ಶರಣಾರ್ಥಿ. ಶರಣೆ ರೇಖಾ ಮಲ್ಲಿಕಾರ್ಜುನ್ ಕೋಟೂರ್ ಅವರನ್ನು ನೆನೆಯುತ್ತಾ ಅವರ ಒಂದು ಪರಿಚಯವನ್ನು ನಮಗೆಲ್ಲ ನೀಡಿದಂಥ ಸಂಘಟನೆಯ ವೇದಿಕೆಯ ಅಧ್ಯಕ್ಷರಿಗೆ ನಾನು ಅನಂತ ಶರಣಾರ್ಥಿಗಳನ್ನು ತಿಳಿಸ್ತೇನೆ. ಈಗ ಮುಂದಿನದು ಅಂತಂದ್ರೆ ಪ್ರಮುಖ ಘಟ್ಟ ವಿಶೇಷ ಉಪನ್ಯಾಸಗಳದ್ದು. ಮೊದಲಿಗೆ ಉರ್ಲಿಂಗ ಪೆದ್ದಿ ಶರಣರ ಕುರಿತು ಉಪನ್ಯಾಸವನ್ನು ನೀಡಲಿದ್ದಾರೆ ನಮಗೆಲ್ಲ ಹಿರಿಯರಾದ ಶರಣೆ ಗೌರಮ್ಮ ನಾಶೆ ಮೇಡಮ್ ಅವರು. ಮೇಡಮ್ ವೇದಿಕೆಗೆ ನಿಮಗೆ ಸಿದ್ಧವಾಗಿದೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು.
ವಿಶ್ವಾಸವೇ ಭಕ್ತಿ, ಗುರುಲಿಂಗ ಜಂಗಮ ಒಂದೆಂದು ಅರಿವುದೇ ಜ್ಞಾನ, ತ್ರಿವಿಧದಲ್ಲಿ ನಿರ್ವಂಚನೆಯೇ ವೈರಾಗ್ಯ, ಪ್ರಸಾದವೇ ಮುಕ್ತಿ ಇದು ಸತ್ಯ, ಶಿವಬಲ್ಲ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಈಗಾಗಲೇ ಹೇಳಿರುವಂತೆ ನಾನು ಮಾತನಾಡಲಿರುವ ವಿಷಯ ಶರಣ ಉರಿಲಿಂಗ ಪೆದ್ದಿಯವರನ್ನು ಕುರಿತು. ಇವರೊಬ್ಬ ವಿಶೇಷವಾದ ಶರಣರು ಅಂತ ಹೇಳಬಹುದಾಗಿರುವಂತಹದ್ದು. ನನಗೆ ಕೊಟ್ಟಿರುವ 30 ನಿಮಿಷವನ್ನ ಗಮನದಲ್ಲಿಟ್ಟುಕೊಂಡು ನಾನು ಮಾತನಾಡುತ್ತೇನೆ. ಆಂಧ್ರ ಪ್ರದೇಶದಲ್ಲಿ ಜನಿಸಿ ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯ ಕಂದಹಾರ ಗ್ರಾಮದಲ್ಲಿ ಬಂದು ನೆಲೆಸಿದ ಅಸ್ಪೃಶ್ಯ ಪೆದ್ದಣ್ಣನೆಂಬ ಕಳ್ಳನೊಬ್ಬ ಮನ ಪರಿವರ್ತನವಾಗಿ ಕಂದಾರದ ಮಠಾಧಿಪತಿಗಳಾದ ಉರಿಲಿಂಗ ಪೆದ್ದಿ ದೇವರ ನೆಚ್ಚಿನ ಶಿಷ್ಯನಾಗಿ ಅವರಿಂದಲೇ ಪಟ್ಟಾಭಿಷಕ್ತನಾಗಿ ಮುಂದೆ ಅದೇ ಕಂದಹಾರ ಪೀಠದ ಮಠಾಧಿಪತಿಯಾಗಿ ಶರಣರ ಸಮಸಮಾನಕ್ಕೆ ನಿಲ್ಲಬಲ್ಲ ಅನುಭಾವಿಯಾಗಿ ಬೆಳೆದುದು ನಿಜಕ್ಕೂ ಅದ್ಭುತವಾದ ಸನ್ನಿವೇಶ. ಈ ಉರಿಲಿಂಗ ಪೆದ್ದಿ ಶರಣರನ್ನು ಕುರಿತು ನಾವು ಅಧ್ಯಯನ ಮಾಡಿದ ನಮಗೆ ಏನ್ ಅನಿಸ್ತಾ ಇದೆ ಅಂದ್ರೆ, ಯಾರನ್ನೇ ಆಗಲಿ ಕನಿಷ್ಠರೆಂದು, ಕೀಳರೆಂದು, ದಡ್ಡನೆಂದು ಜರಿಯುವುದು ತಪ್ಪು ಅನ್ನೋದು ನಮ್ಮ ಅರಿವಿಗೆ ಬರ್ತಾ ಇದೆ. ಯಾವುದೋ ಒಂದು ಘಟನೆಯಿಂದ ಜೀವನದಲ್ಲಿ ಮನಸ್ಸು ಪರಿವರ್ತನವಾಗಿ, ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೇವೆ ನೋಡ್ರಿ ಲೈಫ್ನಲ್ಲಿ, ಹಾಗೆ ಜೀವನದಲ್ಲಿ ಮನಸ್ಸು ಪರಿವರ್ತನವಾಗಿ ಸಾತ್ವಿಕ ಗುಣಗಳು ವಿಕಾಸವಾಗಿ ಬೇಡನೊಬ್ಬ ರಸಋಷಿಯಾದಂತೆ, ಕುರುಬನೊಬ್ಬ ಮಹಾಕವಿಯಾದಂತಹ ಆ ದೃಷ್ಟಾಂತಗಳಿಗೆ ಸಾಟಿಯಾಗಿ ನಿಲ್ಲಬಲ್ಲಂಥವರು ಈ ಶರಣ ಉರಿಲಿಂಗ ಪೆದ್ದಿ. ಇವರ ಪತ್ನಿ ಶರಣೆ ಕಾಳವೆ, ಗುರು ಈಗಾಗಲೇ ಹೇಳಿದಂತೆ ಉರುಲಿಂಗ ದೇವರು. ಸತಿಪತಿಗಳಿಬ್ಬರು ವಚನಕಾರರು, ಬಸವ ಧರ್ಮ ಪ್ರಚಾರಕರು, ಶಿವಾನುಭವಿಗಳು. ಅವರ ಚರಿತ್ರೆಯನ್ನ ಸ್ವಲ್ಪದರಲ್ಲಿಯೇ ತಿಳಿದುಕೊಂಡು ನಂತರ ಅವರ ತತ್ವ ವಿಚಾರ, ಲಿಂಗನಿಷ್ಠೆ, ಜ್ಞಾನ, ಶಿವಯೋಗ ಕುರಿತಾಗಿ ನೋಡೋಣ. ಪ್ರೌಢದೇವನ ಕಾವ್ಯದಲ್ಲಿ ಬಂದ ರೀತಿ ನೋಡಿದರೆ ಉರಿಲಿಂಗ ಪೆದ್ದಿ ಕೇವಲ ಕಳ್ಳ ಮಾತ್ರ. ಆದರೆ ಫಗು ಹಳಕಟ್ಟಿಯವರು ಇವನೊಬ್ಬ ಅಸ್ಪೃಶ್ಯ ಕೂಡ ಅಂತ ಹೇಳಿರುವಂತಹದ್ದು ಇದೆ. ಅದೇನೇ ಇರಲಿ, ಒಂದು ದಿನ ಕಂಧಾರ ಮಠದಲ್ಲಿ ನಂದವಾಡ ಗ್ರಾಮದ ಸೂರಯ್ಯನೆಂಬ ಭಕ್ತನೊಬ್ಬನಿಗೆ ಲಿಂಗ ದೀಕ್ಷೆ ನಡೆದಂತಹ ಸಂದರ್ಭ. ಅದನ್ನು ಅರಿತಂತಹ ಕಳ್ಳನಾದ ಉರಿಲಿಂಗ ಪೆದ್ದಿ ಏನು ಹೊಂಚು ಹಾಕ್ತಾನೆ, ತನ್ನ ವೃತ್ತಿಗೆ ಸಂಬಂಧಿಸಿದಂತೆ ಅಲ್ಲಿರುವ ಪೂಜಾ ಸಾಮಗ್ರಿ ಮತ್ತು ಇನ್ನಿತರ ವಸ್ತುಗಳನ್ನ ಕದಿಯಬೇಕು ಅಂತ ಬೆಳಕಿಂಡಿಯಲ್ಲಿ ಕುಳಿತು ನೋಡ್ತಾ ಇರ್ತಾನೆ. ನೋಡ್ತಾ ನೋಡ್ತಾ ಅಲ್ಲಿಯ ದೃಶ್ಯ, ಲಿಂಗ ಧಾರಣೆ ಮಾಡೋದು, ರುದ್ರಾಕ್ಷಿ ಧಾರಣ, ಮಂತ್ರೋಪದೇಶ, ಸುತ್ತಲೂ ಇರುವ ಮಂಗಳ ದ್ರವ್ಯಗಳನ್ನೆಲ್ಲ ನೋಡಿ ಅವನ ಮನಸ್ಸು ಪರಿವರ್ತನವಾಗ್ತಾ ಇದೆ. ತಾನು ಕೂಡ ಹಾಗೆ ಲಿಂಗ ದೀಕ್ಷೆ ಪಡಿಬೇಕು ಗುರುಗಳಿಂದ ಎನ್ನುವಂತ ಆಶೆ ಅವನಲ್ಲಿ ಅಭಿವ್ಯಕ್ತ ಆಗ್ತಾ ಇದೆ. ನಂತರದಲ್ಲಿ ಗುರುಗಳನ್ನ ದೀಕ್ಷೆ ಕೊಡುವಂತೆ ಒಲಿಸಿಕೊಳ್ಬೇಕು ಅಂತ ಹೇಳಿ ಮಠದ ಸೇವೆ ಅಂತ ಹೇಳಿ ಪ್ರತಿನಿತ್ಯ ಕಟ್ಟಿಗೆ ಹೊರೆಯೊಂದನ್ನ ಮಠಕ್ಕೆ ತಂದು ಹಾಕ್ತಾ ಇರ್ತಾನೆ. ಗುರುಗಳು ಒಂದಿನ ಕರೆದು ನಿನ್ನ ಹಣವನ್ನ ತೆಗೆದುಕೋ ಅಂತ ಕೊಡಲು ಹೋಗ್ತಾರೆ. ಅವನು ತಗೊಳ್ಳೋದಿಲ್ಲ. ಗುರುಗಳೇ ನನಗೆ ಲಿಂಗ ದೀಕ್ಷೆ ಕೊಡಿ ಅಂತ ಕೇಳ್ತಾನೆ. ಎಷ್ಟು ಪರಿತಪಿಸಿದರೂ ಗುರುಗಳು ಕಳ್ಳನೊಬ್ಬನಿಗೆ ದೀಕ್ಷೆ ಕೊಡಲು ಒಪ್ಪುವುದಿಲ್ಲ. ಒಂದು ದಿನ ದಾರಿಯಲ್ಲಿ ಹೊರಟಾಗ ಬೆನ್ನತ್ತಿ ಹೋಗ್ತಾನೆ, ಗುರುಗಳೇ ನನಗೆ ಲಿಂಗ ದೀಕ್ಷೆ ಕೊಡಿ ಅಂತ. ಇವರು ಕೊಡ್ತಾ ಇಲ್ಲ, ಅವನು ಬಿಡ್ತಾ ಇಲ್ಲ. ಆಗ ಗುರುಗಳು ಈ ಕೋಪದಿಂದ ಏನ್ ಮಾಡ್ತಾರೆ, ಒಂದು ಕಲ್ಲನ್ನ ತೆಗೆದುಕೊಂಡು ಘೇಜ ದಗಡೀಚ ಅಂತ, ಅಂದ್ರೆ ಮರಾಠಿಯಲ್ಲಿ ಘೇಜ ದಗಡೀಚ ಅಂದ್ರೆ ಕನ್ನಡದಲ್ಲಿ ಆ ಒಂದು ಕಲ್ಲನ್ನ ತೆಗೆದುಕೊಂಡು ಹೋಗು ಅಂತ ಅವನಿಗೆ ಕೊಡ್ತಾರೆ. ಅದನ್ನೇ ಪೂಜಿಸು ಅಂತ. ಮುಗ್ಧನಾದಂತ ಈ ಪೆದ್ದನ್ನ ಆ ಕಲ್ಲನ್ನೇ ಲಿಂಗವೆಂದು ಭಾವಿಸಿ ಪ್ರತಿನಿತ್ಯ ನಿಷ್ಠೆಯಿಂದ ಪೂಜಿಸ್ತಾ ಘೇಜ ದಗಡೀಚ ಎನ್ನುವ ಆ ಉಕ್ತಿಯೇ ಮಂತ್ರವೆಂದು ಪಠಿಸುತ್ತಾ ಕ್ರಮೇಣ ನಿಸ್ಸೀಮ ಭಕ್ತಿಯೊಂದಿಗೆ ಏನ್ ಮಾಡ್ತಾನೆ, ಉರಿಲಿಂಗ ದೇವರಂತೆಯೇ ಅವನು ಕೂಡ ಧ್ಯಾನಸ್ಥನಾಗಿ ಬಿಡ್ತಾ ಇರ್ತಾನೆ. ಇದನ್ನು ಗಮನಿಸಿದ ಉರಿಲಿಂಗ ದೇವರು ಅವನ ಭಕ್ತಿ ನಿಷ್ಠೆಗೆ ಮನಸ್ಸೋತ್ ಏನ್ ಮಾಡ್ತಾರೆ, ಅವನಿಗೆ ಕ್ರಮಬದ್ಧವಾದಂತಹ ಲಿಂಗ ದೀಕ್ಷೆಯನ್ನ ಮಾಡ್ತಾರೆ. ಈ ಮಧ್ಯದಲ್ಲಿ ಒಂದು ಘಟನೆ ಕೂಡ ನಡೀತಾ ಇದೆ.
ಆ ಊರ ರಾಜ ಕಟ್ಟಿಸ್ತಾ ಇದ್ದ ಆ ಕೆರೆ ಸೆಲೆಗೆ ಅಡ್ಡವಾಗಿ ಒಂದು ದೊಡ್ಡದೊಂದು ಬಂಡೆಗಲ್ಲು ಇರುತ್ತೆ. ಅದನ್ನ ಸರಿಸ್ಲಿಕ್ಕೆ ಯಾರಿಗೂ ಆಗ್ತಾ ಇರ್ಲಿಲ್ಲ. ಜನರೆಲ್ಲ ಏನ್ ಮಾಡ್ತಾರೆ, ರಾಜನಿಗೆ ಈ ಉರ್ಲಿಂಗ ಪೇದ್ಯನ ಕರೆಸಿ ಅವನಿಂದ ಸಾಧ್ಯ ಅಂತ ಹೇಳಿದಾಗ ರಾಜ ಕೂಡ ಹಾಗೆ ಮಾಡ್ತಾನೆ. ಅವನು ಗುರು ಕೊಟ್ಟ ಮಂತ್ರ ಇತ್ತಲ್ಲ, ಅದು ಗೇಜ ದಗಡಿಚ ಎನ್ನುವ ಆ ಮಂತ್ರದಿಂದ ಆ ಕಲ್ಲನ್ನ ಸರಿಸಿದ ಅಥವಾ ಸರಿತು ಅನ್ನೋದು ಒಂದು ಘಟನೆ. ಉರಿಲಿಂಗ ದೇವರ ಶಿಷ್ಯನಾದ ಮೇಲೆ ಹೆಸರನ್ನ ಅವರು ಉರಿಲಿಂಗ ಪೆದ್ದನ್ನ ಅನ್ನೋದನ್ನ ಬಿಟ್ಟು ಉರಿಲಿಂಗ ಪೆದ್ದಿ ಅಂತ ಕರೆಯತೊಡ್ತಾರೆ. ಈಗ ಶರಣ ತತ್ವದ ಕಡೆಗೆ ಸಾಗಿದ ಶರಣ ಉರಿಲಿಂಗ ಪೆದ್ದಿಯು ತನ್ನ ವಚನಗಳಲ್ಲಿ ಗುರುವಿನ ಮಹತ್ವ, ಲಿಂಗನಿಷ್ಠೆ, ಲಿಂಗಾರ್ಚನೆ, ಲಿಂಗಸ್ತುತಿ, ಮಂತ್ರಶಕ್ತಿ ಹಾಗೂ ಶಿವಯೋಗ ಕುರಿತ ಅದ್ಭುತ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ. ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅಂಕಿತದಲ್ಲಿ ಸುಮಾರು 362 ವಚನಗಳು ದೊರೆತಿದ್ದು, ಅವರ ವಚನಗಳಲ್ಲಿ ಸಂಸ್ಕೃತ ಪದಗಳು, ಶ್ಲೋಕಗಳು ಕೂಡ ಹೆಚ್ಚಾಗಿ ಕಾಣುವಂಥವು. ಉರ್ಲಿಂಗ ದೇವರ ಗುರು ಶಿವಲಿಂಗ ಮಂಚಣ್ಣ. ಇವನು ಕಾಶಿಯ ಸಂಸ್ಕೃತ ಪಂಡಿತ ಶಂಭು ಭಟ್ಟನ ಮಗನಾಗಿದ್ದು, ಇವನು ಕೂಡ ಸಂಸ್ಕೃತದಲ್ಲಿ ಪ್ರಖಂಡ ಪಂಡಿತನಾಗಿರ್ತಾನೆ. ಬಸವಣ್ಣನವರ ಕೀರ್ತಿ ವಾರ್ತೆ ಕೇಳಿ ಕಲ್ಯಾಣಕ್ಕೆ ಬಂದು ಕೊನೆಯವರೆಗೂ ಅಲ್ಲಿಯೇ ಬಸವಣ್ಣನವರ ಜೊತೆ ಶಿವಾನುಭವ ಮಂಟಪದ ಮಹಾಗೋಷ್ಠಿಯಲ್ಲಿ ಅವರು ಕೂಡ ಒಬ್ಬರಾಗಿರ್ತಾರೆಂದು ತಿಳಿದು ಬರುವಂತಹದ್ದು. ಈ ಮೂಲಕ ಉರಿಲಿಂಗ ಪೆದ್ದಿಯವರಿಗೆ ಸಂಸ್ಕೃತ ಪ್ರಭಾವ ಆಗಿರಬಹುದು ಎಂದು ಒಂದು ಊಹೆ. ಶಿವಲಂಕ ಮಂಚಣ್ಣನವರು ಉರಿಲಿಂಗ ದೇವನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಿ ಕಂದಹಾರ ಮಠಕ್ಕೆ ಅಧಿಪತಿಯನ್ನಾಗಿ ಮಾಡಿರ್ತಾರೆ. ಉರಿಲಿಂಗ ದೇವರು ಕಲ್ಯಾಣದಲ್ಲಿ ಇದ್ದುದಾಗಿಯೂ, ಕೆಲವು ಕಾಲ ಕಂದಹಾರದಿಂದ ಕಲ್ಯಾಣಕ್ಕೆ ಹೋಗಿ ಬಂದು ಮಾಡುತ್ತಿರುವುದಾಗಿಯೂ, ಶರಣಗೋಷ್ಠಿಯಲ್ಲಿ ಭಾಗವಹಿಸಿ ಬರುತ್ತಿದ್ದುದಾಗಿಯೂ ಶೇಷಸ್ಥಲ ಚೆನ್ನವ ಬಸವಣ್ಣನವರ ಈ ಗ್ರಂಥದಲ್ಲಿ ಕಂಡು ಬರುವುದಾಗಿ ಡಾಕ್ಟರ್ R.C. ಹಿರೇಮಠ್ ಸರ್ ಅವರ ಅಭಿಪ್ರಾಯ ಇರಲಿ. ಅಸ್ಪೃಶ್ಯನೊಬ್ಬ ಆಚಾರ್ಯನಾದದ್ದು ಅಷ್ಟೇ ಅಲ್ಲ, ಒಂದು ಮಠದ ಮಠಾಧಿಪತಿಯಾದದ್ದು ಭಾರತ ಇತಿಹಾಸದಲ್ಲಿ ಒಂದು ಕ್ರಾಂತಿಕಾರಕ ಘಟನೆ ಅಂತ ಹೇಳುವಂತಹದ್ದು. ಉರ್ಲಿಂಗ ಪೆದ್ದಿಯ ಗುರುಗಳಾದಂತಹ ಉರ್ಲಿಂಗ ದೇವರು ಹೆಸರೇ ಸೂಚಿಸುವಂತೆ ಕ್ರಾಂತಿಕಾರಿ ಮನೋಭಾವದರಾಗಿರ್ತಾರೆ. ಬಸವಣ್ಣನವರ ಆ ನೂತನ ವಿಚಾರ ಕ್ರಾಂತಿಯ ಪ್ರಭಾವದಿಂದ ಪ್ರಭಾವಿತರಾಗಿ ಜಾತಿ, ಕುಲ, ಮತಗಳನ್ನ ಲೆಕ್ಕಿಸದೆ ಲಿಂಗ ಸಂಸ್ಕಾರಿಗಳಾದಂತಹ ಎಲ್ಲರಿಗೂ ಧರ್ಮ ತತ್ವವನ್ನ ಉಪದೇಶಿಸುತ್ತಾ ಧರ್ಮ ಪ್ರಸಾರ ಕಾರ್ಯದಲ್ಲಿ ನಿರತರಾಗಿ ಮುನ್ನಡೆದಿದ್ದರೆಂದು, ಅದೇ ಮಾರ್ಗದಲ್ಲಿ ಶಿಷ್ಯನಾದ ಉರ್ಲಿಂಗ ಪೆದ್ದಿ ಕೂಡ ಮುನ್ನಡೆದವರೆಂದು ಕಂಡು ಬರುವಂತಹದ್ದು. ಇವರು ಅಂದ್ರೆ ಉರ್ಲಿಂಗ ಪೆದ್ದಿಯವರು ಕನ್ನಡ, ಸಂಸ್ಕೃತ ಭಾಷೆಗಳನ್ನ ಚೆನ್ನಾಗಿ ಅಧ್ಯಯನ ಮಾಡಿ ವಚನ ರಚನೆಯಲ್ಲಿ ತೊಡಗ್ತಾರೆ. ಅವರ ವಚನಗಳು ವಿಚಾರಪೂರ್ಣವಾದ, ತತ್ವಪೂರ್ಣವಾದ, ಸತ್ವಪೂರ್ಣವಾದವುಗಳಾಗಿದ್ದು ಅವುಗಳಲ್ಲಿ ಅಲ್ಲಲ್ಲಿ ವೇದ, ಆಗಮ, ಉಪನಿಷತ್ತುಗಳ ಅವತರಣಗಳನ್ನ, ಉಕ್ತಿಗಳನ್ನ ಉಪಯೋಗಿಸುವುದನ್ನ ನಮಗೆ ಕಂಡು ಬರುವಂತಹದ್ದು. ಆದರೆ ವೇದ, ಆಗಮ, ಉಪನಿಷತ್ತುಗಳಲ್ಲಿಯ ಸ್ವಲ್ಪ ಉಳ್ದವ್ರು ಸ್ವಲ್ಪ ಮ್ಯೂಟ್ ಮಾಡ್ಕೋಬೇಕ್ರಿ, ಪ್ರಾಬ್ಲಮ್ ಆಗ್ತದ ಅವ್ರಿಗೆ ಸ್ಪೀಚ್ ಕೊಡಕ. ಸರಿ. ವೇದ, ಆಗಮ, ಉಪನಿಷತ್ತುಗಳಲ್ಲಿಯ ಭಕ್ತಿ ಮುಕ್ತಿಗಳೇ ಬೇರೆ, ಶಿವಯೋಗದ ಭಕ್ತಿ ಮುಕ್ತಿಗಳೇ ಬೇರೆ ಎಂಬುದನ್ನ ಸ್ಪಷ್ಟಪಡಿಸಿದ್ದನ್ನ ನಾವು ಅವರ ವಚನಗಳಲ್ಲಿ ಕಾಣುವಂತಹದ್ದು. ಅಂತಹ ಒಂದು ವಚನವನ್ನಿಲ್ಲಿ ನಾವು ನೋಡೋಣ. ವೇದವನೋದಿ ಕೇಳಿ ವೇದದ ಮರ್ಮವನರಿದ ಫಲ ದಾಸೋಹವಯ್ಯ. ಶಾಸ್ತ್ರವನೋದಿ ಕೇಳಿ ಶಾಸ್ತ್ರವ ಮರ್ಮವನರಿದ ಫಲ ದಾಸೋಹವಯ್ಯ. ಪುರಾಣವನೋದಿ ಕೇಳಿ ಮರ್ಮವನರಿದ ಫಲ ದಾಸೋಹವಯ್ಯ. ಆಗಮವನೋದಿ ಕೇಳಿ ಮರ್ಮವನರಿದ ಫಲ ದಾಸೋಹವಯ್ಯ. ಪುರಾತನರ ಗೀತ, ವಚನ, ಪ್ರಸಂಗ ಅನುಭವದಲ್ಲಿ ದೃಷ್ಟ ಫಲ ದಾಸೋಹವಯ್ಯ. ಕೊನೆಗೆ ಏನ್ ಹೇಳ್ತಾರೆ? ವೇದ, ಶಾಸ್ತ್ರ, ಪುರಾಣ, ಆಗಮ, ಪುರಾತನರ ಗೀತ, ವಚನ, ಪ್ರಸಂಗವನ್ನ ಅರಿದು ದಾಸೋಹವಿಲ್ಲದಿದ್ದರೆ, ಇವುಗಳನ್ನೆಲ್ಲ ಅರಿದು ದಾಸೋಹವಿಲ್ಲದಿದ್ದರೆ ಆ ಓದು ಗಿಳಿ ಓದಿದಂತೆ.
ಆ ಕೇಳುವೆ ಮರುಳ ಕೇಳುವೆಯಂತೆ ಅವನೇತಕ್ಕೂ ಬಾರ್ತೆಯಲ್ಲಯ್ಯ. ಅಂದ್ರೆ ಅಂಥವನು ಯಾವುದಕ್ಕೂ ಯೋಗ್ಯನಲ್ಲ, ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅಂತ ಹೇಳ್ತಾರೆ. ಇಲ್ಲಿ ಏನ್ ಹೇಳ್ತಾರೆ, ಎಷ್ಟೇ ಕೇಳಿದ್ರು ಏನೇ ಓದಿದ್ರು ದಾಸೋಹವಿಲ್ಲದಿದ್ದರೆ, ಆ ದಾಸೋಹದ ಪ್ರಜ್ಞೆ ಇಲ್ಲದಿದ್ದರೆ ಯಾವುದು ಫಲಪ್ರದವಲ್ಲವೆಂದು ವೇದಶಾಸ್ತ್ರ ಆಗಮಗಳನ್ನೆಲ್ಲ ಅವರು ಇಲ್ಲಿ ಅಲ್ಲಗಳೆದು ಅವುಗಳೆಲ್ಲ ನಿಷ್ಫಲ ಅಂತ ಹೇಳ್ತಾ ಶರಣ ತತ್ವವನ್ನ ಇಲ್ಲಿ ಎತ್ತಿ ಹಿಡಿದಿದ್ದಾರೆ. ಇನ್ನು ಉರಿಲಿಂಗ ಪೆದ್ದಿಯವರ ಲಿಂಗ ಜ್ಞಾನ ಎಂಥದ್ದು ಅನ್ನೋದನ್ನ ಅವರ ಒಂದು ವಚನವನ್ನ ಇಲ್ಲಿ ನೋಡೋಣ. ಮೊದಲು ಲಿಂಗ ಕುರಿತು ಏನ್ ಹೇಳ್ತಾರೆ ನೋಡಿ. ಲಿಂಗದ ಬಗ್ಗೆ ಪುರಾತನ ಗ್ರಂಥಗಳಲ್ಲಿ ಉಲ್ಲೇಖವಿದ್ದರೂ ಕೂಡ ಅದರ ನಿಲುವು ಶ್ರುತಿಗಳ ಆಚೆ ಇದೆ. ವೇದಾತೀತ, ವರ್ಣಾತೀತ, ಜಗದಾತೀತ, ಜಾತ್ಯಾತೀತ, ತರ್ಕಾತೀತವಾಗಿದ್ದ ಇಂತಹ ಅಂದ್ರೆ ಇಷ್ಟಲಿಂಗವನ್ನ ಧರಿಸಬೇಕು ಅಂತ ಹೇಳುವಲ್ಲಿ ಶರಣ ಉರ್ಲಿಂಗ ಪೆದ್ದಿ ಇಷ್ಟಲಿಂಗ ಪೂಜೆಯು ಬಸವಾದಿ ಪ್ರಮಥರ ಕಾಲದಿಂದ ಪ್ರಾರಂಭವಾದದ್ದು ಅನ್ನೋದನ್ನ ಇಲ್ಲಿ ಸ್ಪಷ್ಟಪಡಿಸಿರುವಂತಹದ್ದು. ಸದಾ ಲಿಂಗದ ಒಡನಾಟದಲ್ಲಿದ್ದ ಉರಿಲಿಂಗ ಪೆದ್ದಿಯು ಏನ್ ಹೇಳ್ತಾರೆ, ಪರಮಾತ್ಮನು ದೇಹದಲ್ಲಿ ಹೇಗೆ ವಾಸ ಮಾಡಿದ್ದಾನೆ ಅನ್ನೋದನ್ನ ತಿಳಿದುಕೊಂಡರೆ ಮಾತ್ರ ಅಂತರಂಗ ಪೂಜೆ ಕ್ರಮ ನಮಗೆ ತಿಳಿಯುತ್ತದೆ. ಈ ದೇಹದ ಪ್ರಭು ಅಂದರೆ ಒಡೆಯ ಅಂದರೆ ಮಹಾಲಿಂಗ. ಇದೇ ನಮ್ಮ ದೇಹದ ಆಗು ಹೋಗುಗಳಿಗೆ ಕಾರಣೀಭೂತವಾದದ್ದು. ಹೇಗೆ ಈ ಜಗತ್ತಿನ ವ್ಯವಹಾರಗಳೆಲ್ಲ ಆ ಪರಮಾತ್ಮನ ಮುಖಾಂತರ ನಡೆಯುತ್ತವೆಯೋ ಹಾಗೆ ಈ ನಮ್ಮ ದೇಹದ ವ್ಯವಹಾರಗಳೆಲ್ಲ ಈ ಮಹಾಲಿಂಗದ ಮುಖಾಂತರ ನಡೀತವೆ ಅನ್ನೋದನ್ನ ತಮ್ಮ ವಚನದಲ್ಲಿ ತಾತ್ವಿಕ ಹಾಗೂ ಒಂದು ವೈಚಾರಿಕ ನೆಲೆಯಲ್ಲಿ ಎಷ್ಟು ಚಂದವಾಗಿ ಹೇಳ್ತಾರೆ ಅಂತ ನೋಡೋಣ. ದೇಹವೆಂಬ ಮನೆಯಲ್ಲಿ ಮಹಾಲಿಂಗವೆಂಬ ಅರಸು. ದೇಹವೆಂಬ ಮನೆಯಲ್ಲಿ ಮಹಾಲಿಂಗವೆಂಬ ಅರಸು ಮನವೆಂಬ ಪೀಠದ ಮೇಲೆ ಮೂರ್ತಗೊಂಡು, ಮನವೆಂಬ ಪೀಠದ ಮೇಲೆ ಮೂರ್ತಗೊಂಡು ಅಂತಃಕರಣವೆಂಬ ಪರಿವಾಣದಲ್ಲಿ ಶಬ್ದ ಸ್ಪರ್ಶ ರೂಪು ರಸಗಂಧಗಳೆಂಬ ಪದಾರ್ಥಗಳನ್ನು ಎಡೆ ಮಾಡಿಸಿಕೊಂಡು ಸವಿಯುತ್ತಿರಲು ಆನಂದವೇ ಮಹಾಪ್ರಸಾದವಾಗಿ ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಸದಾ ಸನ್ನಿಹಿತನು ಕಾಣಿರು. ಈ ವಚನದಲ್ಲಿ ಉರಿಲಿಂಗ ಪೆದ್ದಿ ಏನ್ ಹೇಳ್ತಾರೆ, ಪಂಚಭೂತಗಳಿಂದಾದ ಈ ಶರೀರದಲ್ಲಿದ್ದ ಆತ್ಮನಿಗೆ ಪಂಚೇಂದ್ರಿಯಗಳೇ ಮುಖಗಳಾಗಿದ್ದು ಮನುಷ್ಯನ ಪ್ರಗತಿ ಈ ಇಂದ್ರಿಯಗಳ ಚಟುವಟಿಕೆಗಳನ್ನ ಅವಲಂಬಿಸಿದೆ. ಆ ಆತ್ಮನು ಅಂತಃಕರಣ ಚತುಷ್ಟಯಗಳಾದ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಈ ನಾಲ್ಕರ ಮುಖಾಂತರ ಒಳ ಹೊರಗೂ ವ್ಯವಹರಿಸ್ತಾನೆ. ಅದರಂತೆ ಪಂಚ ವಿಷಯಗಳು ಪಂಚ ವಿಷಯಗಳೇ ಸೇವನೆಯ ಪೂಜೆಯಾಗಿ ಪಂಚ ಪದಾರ್ಥಗಳಾದ ಶಬ್ದ ಸ್ಪರ್ಶ ರೂಪ ರಸಗಂಧಗಳನ್ನ ಸವಿದು ಆನಂದಿಸುವುದೇ ಮಹಾಪ್ರಸಾದವಾಗಿದ್ದು ಭಕ್ತನಾದವನು ಅವುಗಳನ್ನ ಆತ್ಮನಿಗೆ ಸಮರ್ಪಿಸಿಕೊಳ್ಳುವುದೇ ನಿರ್ವಾಣ ಅಥವಾ ಮುಕ್ತಿ ಅಥವಾ ತನ್ನ ತಾನರಿವ ಪರಿ ಅಂತ ಹೇಳಿರುವಂತಹದ್ದು. ಇದರಂತೆ ಉರಿಲಿಂಗ ಪೆದ್ದಿಯವರು ಶಿವಯೋಗ ಕುರಿತು ಏನ್ ಹೇಳ್ತಾರೆ ಅಂತ ನೋಡೋಣ. ನಾನಿಲ್ಲಿ ಅವರದ್ದು ಉರಿಲಿಂಗ ಪೆದ್ದಿಯವರ ಲಿಂಗ ಜ್ಞಾನ, ಶಿವಯೋಗ ಹಾಗೂ ಸಮಾಜದ ಸ್ವರೂಪ ಇವು ಮೂರನ್ನೇ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ. ಗುರುಲಿಂಗ ಜಂಗಮವನ್ನು ತನ್ನಲ್ಲಿ ಬರಮಾಡಿಕೊಳ್ಳುವುದೇ ಅಂದ್ರೆ ಅರಿವು, ಅನುಭವ, ಆನಂದ ಸ್ಥಿತಿಯನ್ನ ಹೊಂದುವುದೇ ಶಿವಯೋಗ ಅಂತ ಹೇಳ್ತಾ, ಸಾಧನೆಯಲ್ಲಿ ಭಕ್ತನಾದವನು ತನ್ನ ಗುರುವಿನಲ್ಲಿ ನಂಬಿಕೆಯನ್ನಿಟ್ಟು ಸಮರಸ ಭಾವದೊಂದಿಗೆ ಗುರುವಿನಲ್ಲಿದ್ದ ಮಂಗಲ ಗುಣಗಳನ್ನ ತಾನು ಅವಗ್ರಹಿಸಿ ಅಳವಡಿಸಿಕೊಂಡು ಆಚರಣೆಯಲ್ಲಿ ತರಬೇಕು. ಅದರ ಫಲ ಅಥವಾ ಪರಿಣಾಮವಾಗಿ ಗುರುಲಿಂಗ ಜಂಗಮ ಗುಣಗಳೆಲ್ಲವೂ ಅಂದ್ರೆ ಗುರುಲಿಂಗ ಜಂಗಮದಲ್ಲಿರ್ತಕ್ಕಂಥ ಆ ಮಂಗಲ ಗುಣಗಳೆಲ್ಲವೂ ಭಕ್ತನಲ್ಲಿ ಕಾಣಿಸಿಕೊಳ್ತಾವೆ. ಇದುವೇ ಶಿವಯೋಗ. ಆತನೇ ಶಿವಯೋಗಿ ಅಂತ ಕರೆಸಿಕೊಳ್ತಾನೆ ಅಂತ ಬಹಳ ಸುಲಭವಾಗಿ ಶಿವಯೋಗದ ಬಗ್ಗೆ ಹೇಳ್ಬಿಡ್ತಾರೆ. ಅದನ್ನೇ ವಚನದಲ್ಲಿ ಹೇಳ್ತಾರೆ ನೋಡೋಣ. ಒಂದು ವಚನದಲ್ಲಿ, ಆ ಮಹಾಶ್ರೀ ಗುರುವಿನ ಮಹಾವಾಕ್ಯವನ್ನೇ ನಂಬಿ, ಆ ಮಹಾಶ್ರೀ ಗುರುವಿನ ಮಹಾವಾಕ್ಯವನ್ನೇ ನಂಬಿ ಗುರು ಲಿಂಗ ಜಂಗಮವನ ಒಂದೇ ಎಂದು ನಿಶ್ಚಯಿಸಿ, ಇದೇ ಅಧಿಕ, ಇದರಿಂದ ಬಿಟ್ಟು ಮತ್ತಿನ್ನಾವುದು ಅಧಿಕವಿಲ್ಲ ಅಂತೂ
ಗುರುಲಿಂಗ ಜಂಗಮದಲ್ಲಿಯೇ ಭಕ್ತಿಯೇ ಭಕ್ತಿ, ಅರ್ಚನೆಯೇ ಅರ್ಚನೆ, ಆಸಂಗವೇ ಶಿವಯೋಗ. ಇದು ಸತ್ಯ ಶಿವನಾಣೆ, ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಶ್ರೀ ಗುರುವಿನ ಅಪ್ಪನೆಯಂತೆ ಲಿಂಗಾಂಗಿಯಾದ ಬಳಿಕ ಅಷ್ಟಾವರಣ, ಪಂಚಾಚಾರ, ಷಟ್ಸ್ಥಲ ತತ್ವವನ್ನು ತಿಳಿದುಕೊಂಡು ಅವುಗಳನ್ನ ಆಚರಿಸ್ತಾ ಶಿವಯೋಗ ಸಾಧನೆ ಮಾಡಬೇಕು. ಅದನ್ನು ಬಿಟ್ಟು ಇನ್ನಾವುದನ್ನು ಆಚರಿಸಕೂಡದು ಅಂತ ಹೇಳ್ತಾರೆ. ಶೈವ, ಶಾಕ್ತ, ವೈಷ್ಣವ, ಕಾಪಾಲಿಕ, ಕಾಳಾಮುಖಿ ಈ ಮತಗಳಲ್ಲಿ ವಿಶ್ವಾಸ ಇರಕೂಡದು ಅಂತ, ಅವುಗಳಲ್ಲಿ ಹುರುಳಿಲ್ಲ ಅಂತ ಹೇಳ್ತಾರೆ. ಅವು ಆ ಮಠಗಳಲ್ಲಿ ಸಚ್ಚಿದಾನಂದ ಸ್ವರೂಪದ ಬಗ್ಗೆ ಸ್ಪಷ್ಟತೆಯನ್ನ ಹೇಳುವುದಿಲ್ಲ. ಈ ಷಟ್ಸ್ಥಲ ಅಥವಾ ಶಿವಯೋಗವು ಗುರುಲಿಂಗ ಜಂಗಮದ ಮುಖಾಂತರ ಆ ಸಚ್ಚಿದಾನಂದ ಸ್ವರೂಪವನ್ನ ನಿದರ್ಶನಕ್ಕೆ ತಂದು ಕೊಡ್ತಾ ಇವೆ ಅಂತ ಹೇಳ್ತಾರೆ. ಅದಕ್ಕೆ ಸಂಬಂಧಿಸಿದಂತ ಒಂದು ವಚನವನ್ನ ನಾವಿಲ್ಲಿ ನೋಡೋಣ. ಸತ್ತುರೂಪ ಲಿಂಗ, ಚಿತ್ತರೂಪೋ ಜಂಗಮ, ಆನಂದ ರೂಪೋ ಪ್ರಸಾದ, ಇಂತಿ ತ್ರಿವಿಧದ ಅರಿವನು ಶ್ರೀ ಗುರು ಇಷ್ಟಲಿಂಗದಲ್ಲಿ ತೋರಿ ಬಿಜಯಂಗೈಸಿ ಕೊಟ್ಟ ಬಳಿಕ ಸತ್ತು ಚಿತ್ತು ಆನಂದವೆಂಬ ಬಟ್ಟ ಬಯಲ ಮಾತೇತ ಕೈಯ, ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಆ ಪರಶಿವನು ಲೀಲೆಗಾಗಿ ಎರಡಾದಂತೆ ತೋರುತ್ತಾನೆ. ಆದರೆ ಜೀವಾತ್ಮ ಪರಮಾತ್ಮ ಒಂದನ್ನೊಂದು ಬಿಟ್ಟು ಬೇರಿಲ್ಲ, ಒಂದನ್ನೊಂದು ಬಿಟ್ಟು ವ್ಯವಹರಿಸಲಾರವು ಎನ್ನುವುದನ್ನು ಹೇಳುವಲ್ಲಿ ಉರಿಲಿಂಗ ಪೆದ್ದಿಯವರು ಉಪನಿಷತ್ತಿನ ತತ್ವಮಸಿ ಪದವನ್ನು ಕೂಡ ಬಳಸಿರುವುದನ್ನು ನಾವು ಗಮನಿಸಬಹುದು. ಉರಿಲಿಂಗ ಪೆದ್ದಿಯವರು ಗುರುವಿನ ಬಗ್ಗೆ ಲಿಂಗ ಜ್ಞಾನ ಶಿವಯೋಗ ಕುರಿತಾಗಿ ಹೇಳಿದ್ದನ್ನ ನೋಡಿದಂತೆ ಅವರು ಸಮಾಜದ ಸ್ವರೂಪವನ್ನ ಕುರಿತು ಏನ್ ಹೇಳ್ತಾರೆ ಅನ್ನೋದನ್ನ ಸ್ವಲ್ಪದ್ರಲ್ಲಿ ನೋಡೋಣ. ಅವರು ಜಾತಿ ಭೇದವನ್ನ ಖಂಡಿಸ್ತಾರೆ. ತಾವು ಸ್ವತಃ ಅಸ್ಪೃಶ್ಯರಾಗಿ ಸಮಾಜದಲ್ಲಿ ಅನುಭವಿಸಿದಂತಹ ಆ ನೋವನ್ನ ವಚನಗಳಲ್ಲಿ ಸ್ಮರಿಸ್ತಾರೆ. ಚಾತುರ್ವರ್ಣ ಪದ್ಧತಿಯನ್ನ ವಿರೋಧಿಸ್ತಾರೆ. ವೇದ ಶಾಸ್ತ್ರ ಆಗಮಗಳನ್ನೆಲ್ಲ ವಿಚಾರಿಸಿ ನೋಡಲಾಗಿ ಶಿವಭಕ್ತನೊಬ್ಬನೇ ಕುಲಜನು. ಆದ್ದರಿಂದ ನಾವು ಲಿಂಗ ದೇಹಿಗಳಲ್ಲಿ ಕುಲವಿಲ್ಲ, ಯಾವ ಜಾತಿಯೂ ಇಲ್ಲ ಅಂತ ಹೇಳಿರುವಂತಹದ್ದು. ಶರಣ ಉರಿಲಿಂಗ ಪೆದ್ದಿಯವರಂತ ಅವರ ಪತ್ನಿ ಶರಣೆ ಕಾಳವೆ ಕೂಡ ತಮ್ಮ ವಚನಗಳಲ್ಲಿ ಜಾತಿ ಪದ್ಧತಿಯನ್ನ ಕಠೋರವಾಗಿ ವಿರೋಧಿಸ್ತಾರೆ. ಅವರ ವಚನಗಳು ಕೂಡ ಅಂತಹ ವ್ಯವಸ್ಥೆ ಇದ್ದಂತಹ ಸಮಾಜಕ್ಕೆ ಚಾಟಿ ಏಟಿನಂತಿವೆ. ಅವಳ ವಚನಗಳು ತುಂಬಾ ಅರ್ಥಪೂರ್ಣವಾದವುಗಳು. ಒಂದು ವಚನ, ಒಂದೆರಡು ಸಾಲುಗಳನ್ನ ಮಾತ್ರ ಇಲ್ಲಿ ನೋಡೋಣ. ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ, ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ, ಸತ್ಯ ಶುದ್ಧವಿಲ್ಲದದು ಕಾಯಕವಲ್ಲ. ಎಂತ ತತ್ವಭರಿತ ಸತ್ವಭರಿತ ಮಾರ್ಮಿಕ ವಚನ ನೋಡ್ರಿ. ಎರಡೇ ಎರಡು ಸಾಲಿನಲ್ಲಿ ಎಂಥ ಅದ್ಭುತವಾದ ತತ್ವವನ್ನ ಇದರಲ್ಲಿ ಇರಿಸಿದ್ದಾರೆ. ಹಾಗೆ ಉರಿಲಿಂಗ ಪೆದ್ದಿ ಶರಣರು ವೇದಾಗಮಗಳನ್ನ ಓದಿದವರು ಅಥವಾ ಅದರಲ್ಲಿ ಪಾರಂಗತರಾದವರು ಹಿರಿಯರಲ್ಲ. ಗುರುಲಿಂಗ ಜಂಗಮ ಪ್ರಸಾದ ಪಾದೋದಕ ಸಾಧಿಸಿದವನು ಮಾತ್ರ ಹಿರಿಯನು ಅಂತ ಹೇಳ್ತಾ ಈ ಕಾಯಕ ದಾಸೋಹದ ಮಹತ್ವವನ್ನು ಕೂಡ ಹೇಳುತ್ತಾ ಅವ್ರು ಏನ್ ಮಾಡ್ತಾರೆ, ಕಾಯಕದಿಂದ ಬಂದಂತಹದನ್ನ ತಾನು ಒಬ್ಬನೇ ವಿನಿಯೋಗಿಸದೆ ಪರಾರ್ಥಕ್ಕೆ ಉಪಯೋಗಿಸಬೇಕು. ಅದರಿಂದ ಸಮಾಜದ ಸಂಪರ್ಕ ಬೆಳೀತಾ ಇದೆ, ಆಮೇಲೆ ವ್ಯಕ್ತಿತ್ವದ ವಿಕಾಸ ಆಗ್ತಾ ಇದೆ, ಆತ್ಮೋನ್ನತಿ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಶರಣ ಉರಿಲಿಂಗ ಪೆದ್ದಿ ಘನ ವಿದ್ವಾಂಸನಾಗಿದ್ದು ಅವರ ವಿದ್ವತ್ತು ಮತ್ತು ವೀರಶೈವ ತತ್ವಜ್ಞಾನ ಅನುಭವಗಳು ಅತ್ಯುಚ್ಚ ಮಟ್ಟದ್ದಾಗಿದ್ದವೆಂಬ ಅಂಶವನ್ನ ಅವರ ವಚನಗಳಲ್ಲಿ ನಾವು ಅವಲೋಕಿಸಿದಾಗ ಕಂಡುಬರುವಂತಹದ್ದು. ಶ್ರೇಷ್ಠ ವಚನ ಸಂಕಲನ ಗ್ರಂಥಗಳಾದಂತಹ ಶೂನ್ಯ ಸಂಪಾದನೆ, ಘನಭಾಷಿತ ರತ್ನಮಾಲೆ, ಲಿಂಗಲೀಲಾ ವಿಲಾಸ ಚರಿತ್ರೆ ಈ ಮೊದಲಾದ ಗ್ರಂಥಗಳಲ್ಲಿ ಇವರ ವಚನಗಳು ಉದ್ಧರಿಸಲ್ಪಟ್ಟಿವೆ. ಶಿಷ್ಯನಾದ ಈ ಉರಿಲಿಂಗ ಪೆದ್ದಿಯ ವಚನಗಳನ್ನು ಉದ್ಧರಿಸಿದಷ್ಟು ಅವರ ಗುರುವಾದ ಉರಿಲಿಂಗ ದೇವರ ವಚನಗಳನ್ನ ಅಲ್ಲಿ ಉದ್ಧರಿಸಿಲ್ಲ ಎಂಬುದು ಕಂಡು ಬರುವಂತಹದ್ದು.
ಹೀಗೆ ಗುರುವಿಗೆ ಮಿಗಿಲಾಗಿ ಬೆಳೆದು ನಿಂತ ಉರಿಲಿಂಗ ಪೆದ್ದಿ ಬಸವಾದಿ ಶಿವಶರಣರ ಪಂಕ್ತಿಯಲ್ಲಿ ಅಮರನಾಗಿ ಉಳಿದದ್ದು. ಆ ಪರಂಪರೆಯ ಮಠಗಳು ಈಗಲೂ ಕೂಡ ಬಸವ ಕಲ್ಯಾಣ ಹಾಗೂ ಮೈಸೂರಿನ ಸುತ್ತಮುತ್ತಲು ಕಂಡು ಬಂದವು. ಇಷ್ಟನ್ನು ಮಾತ್ರ ನಾನು ಹೇಳ್ತಾ, ನನಗೆ ಕೊಟ್ಟಿರುವ ಅಲ್ಪ ಸಮಯದಲ್ಲಿ ನನಗೆ ಸಾಧ್ಯವಾದಷ್ಟು ಶರಣ ಉರಿಲಿಂಗ ಪೆದ್ದಿಯವರನ್ನ ಕುರಿತು ತಮ್ಮೊಡನೆ ಹಂಚಿಕೊಂಡಿದ್ದೇನೆ. ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ವಚನ ಅಧ್ಯಯನ ವೇದಿಕೆ ಹಾಗೂ ಅಕ್ಕನ ಅರಿವು ಸಹಯೋಗದೊಂದಿಗೆ ಶರಣ ಮಲ್ಲಿಕಾರ್ಜುನ್ ಕೋಟೂರ್ ಅವರು ತಮ್ಮ ಪತ್ನಿಯಾದ ಲಿಂಗೈಕ್ಯ ಶರಣ ರೇಖಾ ಕೋಟೂರ್ ಇವರ ಸ್ಮರಣಾರ್ಥ ಏರ್ಪಡಿಸಿದ ವಿಶೇಷ ದತ್ತಿ ಉಪನ್ಯಾಸ 357 ದತ್ತಿದಾನಿಗಳಿಗೂ ವೇದಿಕೆ ಅಧ್ಯಕ್ಷರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ ಸಂಯೋಜಕರು ಹಾಗೂ ಸಂಘಟಕರಿಗೂ ತಾಂತ್ರಿಕ ನೆರವು ನೀಡುತ್ತಿರುವ ಡಾಕ್ಟರ್ ದಾನಮ್ಮ ಝಳಕಿ ಹಾಗೂ ಡಾಕ್ಟರ್ ಜಯಶ್ರೀ ಪಟ್ಟಣ್ ಅವರಿಗೂ ಅನಂತ ಶರಣಾರ್ಥಿಗಳು. ಅದರಂತೆ ವಚನ ಪ್ರಾರ್ಥನೆ ಮಾಡಿದ ಶರಣೆ ಜಯದೇವಿ ದಾಂದ್ರ ಅವರಿಗೂ, ವಚನ ಮಂಗಳ ಮಾಡಲಿರುವ ಶರಣೆ ತ್ರಿವೇಣಿ ವಾರದವರಿಗೂ, ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸಿ ಪರಿಚಯಿಸಿದ ಡಾಕ್ಟರ್ ಜಯಶ್ರೀ ಹಸ್ಬಿ ಮೇಡಮ್ ಅವರಿಗೂ, ಶರಣ ಬಿಪಿ ವಾಸಯ್ಯನವರನ್ನು ಕುರಿತು ಮಾತನಾಡಲಿರುವ ಸಹೋದರಿ ಡಾಕ್ಟರ್ ಸಾವಿತ್ರಿ ಹೊಸ್ಮನಿಯವರಿಗೂ, ಸುಂದರವಾಗಿ ನಿರೂಪಣೆ ಮಾಡುತ್ತಿರುವ ಶರಣೆ ವಿದ್ಯಾ ಮುಗ್ದುಮ್ ಅವರಿಗೂ, ಶರಣು ಸಮರ್ಪಣೆ ಮಾಡಲಿರುವ ಶರಣೆ ಅಕ್ಕ ಮಹಾದೇವಿ ತೆಗ್ಗಿಯವರಿಗೂ, ಅದರಂತೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಶರಣ ಬಂಧುಗಳಿಗೂ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ನನ್ನ ಒಂದೆರಡು ಮಾತನ್ನ ಮುಗಿಸುತ್ತೇನೆ. ಧನ್ಯವಾದಗಳು. ಶರಣಾರ್ಥಿಗಳು ಮೇಡಮ್. ಅತ್ಯಂತ ಸುಂದರವಾಗಿ, ಅತ್ಯಂತ ಒಂದವ್ರದ್ದು ಧ್ವನಿ ಅಂತಂದ್ರೆ ಒಂದೇನು ಸಮಾಧಾನ ಪೂರ್ವಕವಾಗಿ ಹಿಂಗ ಬರ್ತದ ಮೇಡಮ್ ಅವ್ರದ್ದು. ಯಾವಾಗ್ಲೂ ಅತ್ಯಂತ ಸುಂದರವಾಗಿ ನಿರರ್ಗಳವಾಗಿ ನೀವು ಉಪನ್ಯಾಸ ನೀಡಿದ್ರಿ ಮೇಡಮ್. ನಿಮಗೆ ನಮ್ಮ ವೇದಿಕೆಯ ಪರವಾಗಿ ನಾನು ಅನಂತ ಕೋಟಿ ಶರಣಾರ್ಥಿಗಳನ್ನ ತಿಳಿಸ್ತೇನೆ. ಧನ್ಯವಾದಗಳು ಮೇಡಮ್. ಎರಡನೇದಾಗಿ ಶರಣ ಬಿಬ್ಬಿ ಬಾಚಿದೇವರ ಕುರಿತು ಉಪನ್ಯಾಸ ನೀಡಲಿದ್ದಾರೆ ಶರಣೆ ಡಾಕ್ಟರ್ ಸಾವಿತ್ರಿ ಹೊಸಮನಿ. ಇವರು ಪ್ರಾಚಾರ್ಯರು, ಕನಗಾಂವದವರು. ಮೇಡಮ್, ವೇದಿಕೆ ನಿಮಗಾಗಿ. ಮೇಡಮ್ ಅದಾರ್ರಿ? ಇದೇನ್ರಿ? ಹಾಂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹುಟ್ಟಿಸಿದ ಹೆತ್ತವಳ ಕೊಟ್ಟಿಹ ಜ್ಞಾನ ಗುರುವರ್ಯರ ಬಿತ್ತಿ ಬೆಳೆದ ವಚನವ ಶರಣ ಸಂಕುಲಕ್ಕೆ ತಲೆಬಾಗಿ ನಮಿಸುವೆ ಸಾವಿತ್ರಿ ನಿಮಗಿಂದು ಅಂತ ಹೇಳ್ತಾ, ವಚನ ಅಧ್ಯಯನ ವೇದಿಕೆಯ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ನಡೆಯುವಂತಹ ಶರಣ ಮಲ್ಲಿಕಾರ್ಜುನ್ ಕೋಟೂರ್ ಅವರು ತಮ್ಮ ಪತ್ನಿಯಾದ ಲಿಂಗೈಕ್ಯ ಶರಣೆ ರೇಖಾ ಮಲ್ಲಿಕಾರ್ಜುನ್ ಕೋಟೂರ್ ಇವರ ಸ್ಮರಣಾರ್ಥ ಏರ್ಪಡಿಸಿದಂತಹ ವಿಶೇಷ ದತ್ತಿ ದಾಸೋಹದಲ್ಲಿ ನನ್ನದು ಕೂಡ ಒಂದು ಜ್ಞಾನ ದಾಸೋಹ ಅಂತಂದು ಹೇಳ್ತಾ ಇದ್ದೇನೆ. ಬಹಳಷ್ಟು ಬಿಜಿ ಅವರ್ಸ್ದಲ್ಲಿ ನಾನು ಇದ್ದ ಕಾರಣಕ್ಕಾಗಿ ನನಗೆ ಎಷ್ಟು ಗೊತ್ತಿದೇನೋ ಅಷ್ಟನ್ನು ಮಾತ್ರ ನಾನು ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಇಲ್ಲೆಲ್ಲರೂ ವೇದಿಕೆಯಲ್ಲಿ ಅತ್ಯಂತ ಜ್ಞಾನವಂತರು ಇದ್ದೀರಿ. ನಿಮ್ಮ ಜ್ಞಾನವನ್ನು ಕೂಡ ನಾನು ಕೇಳಬಲ್ಲೆ ಅನ್ನೋ ಮಾತನ್ನ ತಮ್ಮ ಮುಂದೆ ಹೇಳ್ತಾ, ನನ್ ಕೊಟ್ಟಂತದ್ದು ಬಿಬ್ಬಿ ಬಾಚಯ್ಯ. ಈ ಒಂದು ಉಪನ್ಯಾಸದಲ್ಲಿ ಭಾಗಿಯಾದಂತಹ ಶ್ರೋತೃಗಳಿಗೆ ಮತ್ತೊಮ್ಮೆ ತುಂಬು ಹೃದಯದ ಅನಂತವಾದಂತಹ ಭಕ್ತಿಯ ಶರಣಾರ್ಥಿಗಳನ್ನ ಸಲ್ಲಿಸುವೆ. ಎಲ್ಲ ಡೈರೆಕ್ಟ್ ಆಗಿ ನಾನು ವಿಶೇಷವಾಗಿ ಬಿಬ್ಬಿ ಬಾಚಯ್ಯನವರ ಒಂದು ಪರಿಚಯದೊಂದಿಗೆನೆ ನೇರವಾಗಿ ಬರ್ತಾ ಇದ್ದೇನೆ. ಇಲ್ಲಿ ಪೀಠಿಕೆ ಅದು ಇದು ಬಿಟ್ಟು, ಈ ಬಿಬ್ಬಿ ಬಾಚಯ್ಯ ಶರಣರು ಇವರು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಗೊಬ್ಬೂರದಲ್ಲಿ ಕಾಲ 12ನೇ ಶತಮಾನ. ಇವರ ವಚನಗಳು ನಮ್ಗೆ ಸಿಕ್ಕಂತವುಗಳು 102. ಅಂಕಿತ ಏಣಂಕಾಧರ ಸೋಮೇಶ್ವರ ಅನ್ನೋದು. ಇವರ ಲಕ್ಷಣಗಳು ಬೆಡಗಿನ ವಚನ. 6 ಸ್ಥಳಗಳ ಅಡಿಯಲ್ಲಿ ವಚನಗಳನ್ನ ಇವರು
ವಿಭಜಿಸಿದ್ದಾರೆ. ಅದರಲ್ಲಿ ಪ್ರಸಾದಿ ಸ್ಥಳದಲ್ಲಿ ನಿಂತಹ ಶರಣ, ಇವರ ಗದ್ದುಗೆ ಅರ್ಪಣದ ಕಟ್ಟೆ ಅಂತಂದ ಗೊಬ್ಬೂರು. ಇವರ ವಚನಗಳು ಒಂದು ರೀತಿಯಾದಂತಹ ಗೂಢಾರ್ಥ ಅಂದ್ರೆ ರೂಪಕಗಳಿಂದ ಕೂಡಿದಂತಹ ವಚನಗಳು ಆಗಿವೆ. ಇವರ ಕಾಯಕ ತೋಟಗಾರಿಕೆ ಅಂತಂದ. ಇವರ 102 ವಚನಗಳಲ್ಲಿ ಕೆಲವೊಂದು ವಚನಗಳನ್ನ ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ. ಅದರಲ್ಲಿ ಮೊದಲನೇದಾಗಿ, ಬಸವಣ್ಣನ ಪ್ರಸಾದವ ಕೊಂಡ ಕಾರಣ ಎನಗೆ ಭಕ್ತಿ ಸಾಧ್ಯವಾಯಿತು. ಚೆನ್ನ ಬಸವಣ್ಣನ ಪ್ರಸಾದವ ಕೊಂಡ ಕಾರಣ ಎನಗೆ ಜ್ಞಾನ ಸಾಧ್ಯವಾಯಿತು. ಪ್ರಭುದೇವರ ಪ್ರಸಾದವ ಕೊಂಡ ಕಾರಣ ಎನಗೆ ವೈರಾಗ್ಯ ಸಾಧ್ಯವಾಯಿತು. ಇಂತಿ ಮೂವರು ಒಂದೊಂದು ಕೊಟ್ಟ ಕಾರಣ ಎನಗೆ ಸರ್ವವೂ ಸಾಧ್ಯವಾಯಿತು. ಏನಂಕಾದರ ಸೋಮೇಶ್ವರ, ನಿಮ್ಮ ಶರಣರೆನ್ನ ಮಾತಾಪಿತರು. ನೋಡ್ರಿ, ಎಷ್ಟೊಂದು ಅದ್ಭುತವಾದಂತ ವಚನಗಳನ್ನ ನಮ್ಮ ಶರಣರು ಅಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಇಲ್ಲಿ ಪ್ರಸಾದ ಎಂದರೆ ತಿನಿಸು ಅಲ್ಲ. ಬಸವಣ್ಣನವರ ಕೃಪೆ ಮತ್ತು ಉಪದೇಶವನ್ನ ಸ್ವೀಕರಿಸಿದ ಕಾರಣ ಅವ್ರು ಹೇಳ್ತಾ ಇದ್ದಾರೆ, ನನ್ನಲ್ಲಿರುವ ಅಜ್ಞಾನ ಹೋಗಿ ಭಕ್ತಿ ಮೂಡಿ ಬಂದಿತ್ತು ಅಂತ. ಇಲ್ಲಿ ಭಕ್ತಿ ಎಂದರೆ ಕೇವಲ ಪೂಜೆ ಮಾಡುವುದಲ್ಲ, ಜಾತಿ ಪಾತಿ ಅಂಧ ಶ್ರದ್ಧೆ ವಿರೋಧಿಸಿ ಕಾಯಕವೇ ಕೈಲಾಸ, ದಾಸೋಹವೇ ಧರ್ಮ ಎನ್ನುವ ನೀತಿಪರ ಜೀವನ ಕಾಯಕ ದಾಸೋಹ ಮತ್ತು ಸಮಾನತೆಯ ಜೀವನವನ್ನೇ ನಿಜವಾದ ಭಕ್ತಿ ಎಂದು ಸೂಚಿಸಲಾಗಿದೆ ಅನ್ನುವಂತಹ ಕೃತಜ್ಞತೆಯ ಭಾವವನ್ನ ಈ ಒಂದು ವಚನದಲ್ಲಿ ನಾವು ಕಾಣ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಮುಂದುವರೆದು, ಚೆನ್ನ ಬಸವಣ್ಣನವರಂತೆ ಜ್ಞಾನ ಸಿದ್ಧಿ ಆಯ್ತು ಅಂತಂದು ಹೇಳ್ತಾ ಇದ್ದಾರೆ ಅವರು. ಅಂದ್ರೆ ಸಾಂಸಾರಿಕ ವಿದ್ಯೆ ಮಾತ್ರವಲ್ಲ, ನನಗೆ ಸತ್ಯದ ಅರಿವು, ಶಿವತತ್ವದ ಬೋಧನೆ, ಆತ್ಮಜ್ಞಾನ, ಅಜ್ಞಾನದ ಕತ್ತಲೆ ದೂರವಾಗಿ ಸತ್ಯದ ಬೆಳಕು ಮೂಡಿತು, ಜೀವನದ ಉದ್ದೇಶ ಅರಿವಾಯಿತು ಅಂತಂದು ಹೇಳ್ತಾ ಇದ್ದಾರೆ. ಇಲ್ಲಿ ಭಕ್ತಿ, ಜ್ಞಾನ, ವೈರಾಗ್ಯದ ಕುರಿತಾಗಿ ಅವರು ಹೇಳಿದ ಒಂದು ಅರ್ಥ, ಭಗವಂತನ ಮೇಲೆ ಇರುವಂತಹ ಸಂಪೂರ್ಣ ಶರಣಾಗತಿ, ಪ್ರೀತಿ, ಭಕ್ತಿಯು ಜ್ಞಾನ ಮತ್ತು ವೈರಾಗ್ಯವನ್ನ ಪುನರುಜ್ಜೀವನಗೊಳಿಸುವಂತಹ ಶಕ್ತಿಯಾಗಿದೆ ಅನ್ನೋ ಮಾತನ್ನ ಈ ಶರಣರು ಹೇಳ್ತಾ ಇದ್ದಾರೆ. ಜ್ಞಾನ ಅಂದ್ರೆ ಆತ್ಮಸ್ವರೂಪದ ಅರಿವು, ನಶ್ವರತೆಯ ಅರಿವು ಅಜ್ಞಾನವನ್ನ ಹೋಗಲಾಡಿಸುತ್ತದೆ ಅಂತ. ಇನ್ನು ವೈರಾಗ್ಯ ಅಂದ್ರೆ ನಶ್ವರದ ಮಿತಿ ತಿಳಿದು ಶಾಶ್ವತವಾದುದರ ಕಡೆಗೆ ಆಸಕ್ತಿ ಬೆಳೆಸುವುದಾಗಿದೆ ಎನ್ನುವುದನ್ನ ಶರಣರು ಹೇಳ್ತಾ ಇದ್ದಾರೆ. ಇಲ್ಲಿ ಭಕ್ತಿಯು ಯುವತಿಯಾಗಿದ್ದು, ಜ್ಞಾನ ವೈರಾಗ್ಯಗಳು ಅವಳ ಇಬ್ಬರು ಮಕ್ಕಳು ಅಂತ ಒಂದು ಪುರಾಣ. ಅದು ಪುರಾಣದಲ್ಲಿ ನಾವು ಶರಣರು ನಂಬುವುದಿಲ್ಲ, ಹಾಗೆ ಇದರ ಬಗ್ಗೆ ಭಕ್ತಿ ಮತ್ತು ಜ್ಞಾನದ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಅದರ ಇನ್ನೊಂದು ವಚನಕ್ಕೆ ನಾನು ಹೋಗ್ತಾ ಇದ್ದೇನೆ. ಇಲ್ಲಿ ನೇರವಾಗಿ ಇವರ ಹುಟ್ಟು ನಮ್ಗೆ ಬೇಕಾಗಿಲ್ಲ, ಆದ್ರೆ ಇವರ ವಚನಗಳಲ್ಲಿರುವಂತಹ ತತ್ವ ಏನಿದೆ, ಸಂದೇಶವೇನಿದೆ, ಈ ಸಮಾಜಕ್ಕೆ ನಾವು ಏನ್ ಕೊಡ್ತಾ ಇದ್ದೇವೆ, ಸಮಾಜ ಇವುಗಳನ್ನ ಯಾವ ರೀತಿಯಾಗಿ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿದೆ ಅನ್ನೋ ಮಾತುಗಳನ್ನ ನಾವು ಈ ಒಂದು ವಚನಗಳಲ್ಲಿ ತಿಳ್ಕೊಳ್ತಾ ಇದ್ದಾವೆ. 2ನೇ ವಚನ ಏನಪ್ಪಾ ಅಂದ್ರೆ, ಹಿಂಡಿನೊಳಗನ ಕುರುಬನ ತೋಳ ತಿಂಬಾಗ ಕುರಿ ಮಾಣಿಸಬಲ್ಲವೇ, ಕಟ್ಟೊಡೆಯ ಕೊಲ್ಲುವಾಗ ಮತ್ತೊಬ್ಬರು ಬೇಡ ಎನ್ನಲುಂಟೆ, ಹುಟ್ಟಿಸಿದಾತ ಭವದ ಗೊತ್ತಿಂಗೆ ತಳ್ಳುವಡೆ, ನಮ್ಮ ಗೊತ್ತಿನ ಅರಿವೇನ ಮಾಡುವುದು, ಉಭಯವು ನಿನ್ನಾಟ ಏನಂಕಾದರ ಸೋಮೇಶ್ವರ ಲಿಂಗವೇ. ನೋಡ್ರಿ, ಒಳಗೆ ದ್ರೋಹಿ ಅಂದ್ರೆ ಇಲ್ಲಿ ಹಿಂದಿನೊಳಗನ ಕುರುಬನ ತೋಳ ತಿಂಬಾಗ ಕುರಿ ಮಾಣಿಸಬಲ್ಲವೇ ಅನ್ನುವಂತ ಅರ್ಥ ಒಂದು ಸಾಲನ್ನ ಬಿಡಿಸಿ ಹೇಳಿದಾಗ, ಒಳಗೆ ದ್ರೋಹಿ, ಇಲ್ಲಿ ಅವರು ತೋಳ ಅಂತಂದ್ ಹೇಳಿದ್ದಾರೆ. ಈ ತೋಳ ಅಂತಂದ್ರೆ ದ್ರೋಹಿ. ತೋಳದ ಕೆಲಸ ಏನಿರ್ತದ್ರಿ, ಅದೇನೋ ಒಳ್ಳೇದ ಜಾತಿ ಇರ್ತದೇನ್ರಿ, ಅದ್ರದ್ದು ಗುಣನೇ ಬೇರೆ ಅಲ್ಲ ತೋಳದ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ತೋಳ ಅನ್ನೋದು ಅಪಾಯಕಾರಿ. ಹಾಗೆ ಸಮಾಜದಲ್ಲಿ ಅಪಾಯಕಾರಿ ವ್ಯಕ್ತಿಗಳು ಇದ್ದರೆ ದುರ್ಬಲರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವುದು ಕಷ್ಟ, ಅಥವಾ ರಕ್ಷಿಸಬೇಕಾದವರಲ್ಲಿ ಅಪಾಯ ಇದ್ದರೆ ಭದ್ರತೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಈ ಬಿಬ್ಬಿ ಬಾಚಿದೇವ ಶರಣ್ ಅವರು ನಮ್ಗೆ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಸಮಾಜ, ರಾಜಕೀಯ ಅಥವಾ ಜೀವನದ ಸಂದರ್ಭಗಳಲ್ಲಿ ಒಳಗಿನ ದ್ರೋಹದ ಅಪಾಯವನ್ನ ಸೂಚಿಸಲು ಬಳಸುವಂತಹ
ಮಾತು ಅವಾಗಿನ ಶರಣರು ನಮ್ಗೆ ಹೇಳಿದ್ದಾರೆ. ಹಿಂಡಿನೊಳಗನ ಕುರುಬನ ತೋಳ ತಿಂಬಾಗ ಕುರಿ ಮಾಣಿಸಬಲ್ಲವೇ. ಇನ್ನು ಎರಡನೇದು ನುಡಿ, ಕಟ್ಟೊಡೆಯ ಕೊಲ್ಲುವಾಗ ಮತ್ತೊಬ್ಬರು ಬೇಡ ಎನ್ನಲುಂಟೆ. ಒಬ್ಬನು ತಪ್ಪು ಅಥವಾ ಅನ್ಯಾಯ ಮಾಡುತ್ತಿರುವಾಗ ಅದನ್ನು ತಡೆಯಲು ಅಥವಾ ವಿರೋಧಿಸಲು ಮತ್ತೊಬ್ಬರು ಬೇಕಾಗುವುದಿಲ್ವೇ. ತಪ್ಪು ನಡೆಯುವಾಗ ಮೌನವಾಗಿರುವುದು ಸರಿಯೇ? ನಾವು ನೋಡುತ್ತಾ ಕುಳಿತಿರಬೇಕೆ? ವಿರೋಧಿಸುವವರು ಯಾರು ಇರಬಾರದೆ? ತಪ್ಪು ಕಂಡಾಗ ಮೌನವಾಗದೆ ಧೈರ್ಯವಾಗಿ ನಿಲ್ಲಬೇಕು ಎನ್ನುವಂತ ಸಂದೇಶ ಈ ವಚನದ ಸಾಲಿನಲ್ಲಿದೆ ಅಂತ ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾರೆ. ಹುಟ್ಟಿಸಿದಾತ ಭವದ ಗೊತ್ತಿಂಗೆ ತಳ್ಳುವಡೆ, ನಮ್ಮ ಗೊತ್ತಿನ ಅರಿವೇನ ಮಾಡುವುದು. ನೋಡ್ರಿ ಎಂತ ಅದ್ಭುತ. ಹುಟ್ಟಿಸಿದಾತ, ನಮ್ಮನ್ನು ಸೃಷ್ಟಿಸಿದಂತ ಈ ದೇವರು, ಭವದ ಹೊತ್ತು ಅಂತಂದ್ರೆ ಸಂಸಾರದ ಭಾರ, ಜೀವನದ ಹೊರೆ, ಕರ್ಮ ಫಲಗಳ ಹೊಣೆ. ತಳ್ಳುವಡೆ ಅಂದ್ರೆ ಒಪ್ಪಿಸುವಾಗ, ನಮ್ಮ ಮೇಲೆ ಇಡುವಾಗ ಅಂತ. ನಮ್ಮ ಗೊತ್ತಿನ ಅರಿವು ಅಂದ್ರೆ ನಮ್ಮ ಸ್ವಂತ ಬುದ್ಧಿ, ಜ್ಞಾನ, ಅಹಂಕಾರ ಇದು ಮಾನವನ ಅಲ್ಪತೆಯನ್ನ ಮತ್ತು ದೇವರ ಇಚ್ಛೆಯ ಮಹತ್ವವನ್ನ ತೋರಿಸುವಂತಹ ಮಾತು. ಮಾನವನು ಎಷ್ಟು ತಿಳಿದಿದ್ದರೂ ಕೊನೆಗೆ ದೈವ ಇಚ್ಛೆಯಂತೆಯೇ ಆಗೋದು. ನಮ್ಮ ಇಚ್ಛೆಯಂತೆ ಆಗ್ತದ? ಹೌದು, ನಾವು ಏನಾಗ್ಬೇಕು ಅನ್ನೋದು ನಮ್ಮ ಇಚ್ಛೆ ಅಂತಂದ್ರ ಆಗ್ತದ. ಬಟ್ ಆ ದೇವರು ಅನ್ನುವಂತಹ ನಂಬಿಕೆಯಲ್ಲಿ ನಾವಿದೇವಲ್ಲ, ಅದನ್ನ ಯಾರು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನೋಡ್ರಿ. ನಮ್ಮಿಂದ ಏನು ಸೃಷ್ಟಿ ಮಾಡ್ಲಿಕ್ಕೆ ಆಗ್ತದನ್ನ? ನಾವು ಮನುಷ್ಯರು ನಮ್ಮಲ್ಲಿ ಅಹಂಕಾರದಿಂದ ಇರ್ತೀವಿ. ಏನಾದ್ರೂ ಒಂದು ಸೃಷ್ಟಿ ಮಾಡ್ರಿ ನೋಡೋಣ, ನಾವು ಅದ್ಭುತವಾದಂತದ್ದು, ಅದ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಸೃಷ್ಟಿಕರ್ತರು ದೇವರು ಅಂತಂದ ಅವರು ಈ ಒಂದು ವಚನದಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಇನ್ನ ಮೂರನೆಯ ವಚನ ನಾನು ಆಯ್ಕೆ ಮಾಡ್ಕೊಂಡಂತದ್ದು, ಮೌನವಾದ ಮತ್ತೆ ಜಗಳ ಉಂಟೆ, ಧ್ಯಾನವಾದ ಮತ್ತೆ ಪರಾಕುಂಟೆ, ಸ್ಥಳ ಲೋಪವಾದ ಮತ್ತೆ ಭೇದವ ಭಿನ್ನ ಉಂಟೆ, ಕ್ರೀಮ್ ಜ್ಞಾನ ಸಮಗಂಡಲ್ಲಿ ಭಾವ ಶುದ್ಧವಾಯಿತು, ಏನಂಕಾದರ ಸೋಮೇಶ್ವರ ಲಿಂಗದಲ್ಲಿ. ನೋಡ್ರಿ, ಇಲ್ಲಿ ಮೌನವಾದ ಮತ್ತೆ ಜಗಳ ಉಂಟೆ. ಮೌನವೇ ಸಮಸ್ಯೆಯಲ್ಲ. ನಾವು ಇನ್ನೊಬ್ರು ಜಗಳ ಮಾಡಕತ್ರ ಮೌನವಾಗಿರ್ಬೇಕು ಅಂತಂದ್ ಹೇಳ್ತೇವೆ. ಹಾಗಾದ್ರೆ ಆ ಮೌನ ಯಾವ ರೂಪಕ್ಕೆ ತಾಳ್ತಾ ಇದೆ ಅನ್ನೋದನ್ನು ಬಹಳಷ್ಟು ವಚನದಲ್ಲಿ ಇವರು ಬಿಬ್ಬಿ ಬಾಚಿದೇವ ಅವರು ತಿಳಿಪಡಿಸ್ತಾ ಇದ್ದಾರೆ. ಮೌನವೇ ಸಮಸ್ಯೆಯಲ್ಲ, ಮೌನದ ಹಿಂದೆ ಇರುವ ಮನಸ್ಸು ಮುಖ್ಯ. ಮನಸ್ಸು ಶುದ್ಧವಾದರೆ ಮೌನ ಶಾಂತಿ. ಮನಸ್ಸು ಕೆಸರಾದರೆ ಮೌನವೇ ಮತ್ತೆ ಜಗಳದ ಬೀಜ. ಜಗಳದ ನಂತರ ಮಾತಾಡದೆ ಇದ್ದರೂ ಒಳಗೆ ಕೋಪ, ಅಹಂಕಾರ ಉಳಿದಿದ್ದರೆ ಆ ಮೌನವೇ ಮತ್ತೊಂದು ದೊಡ್ಡ ಜಗಳಕ್ಕೆ ಕಾರಣವಾಗಬಹುದು. ಇದು ಶಾಂತಿಯಲ್ಲ, ಒತ್ತಡದ ಮೌನ. ಅದಕ್ಕನ್ನ ಅವ್ರು ಹೇಳ್ತಾ ಇದ್ದಾರೆ, ಮೌನವಾದ ಮತ್ತೆ ಜಗಳ ಉಂಟೆ, ಧ್ಯಾನವಾದ ಮತ್ತೆ ಪರಾಕುಂಟೆ ಅಂತ ಹೇಳ್ತೀನಿ. ಇದು ಶಾಂತಿಯಲ್ಲ, ಒತ್ತಡದ ಮೌನ, ಮನದ ಮೌನ, ಅರಿವು ಬಂದ ಮೌನ. ಜಗಳದ ನಂತರ ಮನಸ್ಸಿನಲ್ಲಿ ಅರಿವು ಮೂಡಿ ಕ್ಷಮೆ ಹಾಗೂ ಒಪ್ಪಿಗೆಯೊಂದಿಗೆ ಬಂದ ಮೌನವಾದರೆ ಮತ್ತೆ ಜಗಳವಾಗುವ ಸಾಧ್ಯತೆ ಕಡಿಮೆ. ಈ ಮೌನ ಶಾಂತಿಯ ಬೀಜವಾಗುತ್ತದೆ. ಧ್ಯಾನ ಹೊರಗಿನ ಶಾಂತಿ ಅಲ್ಲ, ಒಳಗಿನ ಬದಲಾವಣೆ. ಆಮೇಲೆ ಮುಂದುವರೆದು ಮೊದ್ಲ 2ನೇ ಸಾಲಿಗೆ ನಾನ್ ಬರ್ತಾ ಇದ್ದೇನೆ. ಧ್ಯಾನವಾದ ಮತ್ತೆ ಪರಾಕುಂಟೆ. ಇಲ್ಲಿ ಪರಾಕು ಅಂದ್ರೆ ವ್ಯತ್ಯಾಸ, ದೂರವಾಗುವಿಕೆ ಅಂತ. ಮನಸ್ಸು ಶಾಂತವಾದರೆ ಅಹಂಕಾರ, ಕೋಪ, ಅಸಹನೆ ನಿಧಾನವಾಗಿ ಕರಗುತ್ತದೆ. ನಮ್ಮ ಮನಸ್ಸು ನೋಡ್ರಿ, ಒಬ್ರು ಯಾರಾದ್ರೂ ಏನಾರ ಅಂದ್ರ ನಾವು ತಿರುಗಿ ಅಂದ್ರೆ ಮತ್ತ ಅವು ಪುನಃ ಮಾತುಗಳು ಬರ್ತಾ ಇದಾವ. ಅಲ್ಲಿ ಮನಸ್ಸು ಶಾಂತವಾಗಿದ್ರೆ ನಮ್ಮ ಒಳಗಡೆ ಇರುವಂತ ಅಹಂಕಾರ ಮತ್ತು ಕೋಪ, ಈ ಅಸಹನೆ ನಿಧಾನವಾಗಿ ನಮ್ಮಲ್ಲಿರುವುದಂತದ್ದು ಕರಿಗ್ ಹೋಗ್ತದ. ನಾವು ಶರಣರಾಗ್ತೀವಿ. ಶರಣರ ಗುಣವನ್ನು ನಮಗೆ ಬರ್ತಾ ಇದ್ದಾವೆ. ಹಾಗೆ ಸಮಾಜದಲ್ಲಿ ಇಂಥ ವಚನಗಳಿಂದ ನಾವು ಏನ್ ಮಾಡ್ತಾ ಇದೇವಪ್ಪ ಅಂದ್ರೆ ಬದಲಾವಣೆಯನ್ನ ಬಯಸ್ತಕ್ಕಂತಹ ಇಂಥ ವಚನಗಳು ಇವತ್ತಿಗೂ ಕೂಡ ಪ್ರಸ್ತುತ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದೇನೆ. ಇಲ್ಲಿ ಸ್ಥಳ ಲೋಪ ಅಂದರೆ ಹೊರಗಿನ ಜಾಗದ ಅಳಿವು ಮಾತ್ರವಲ್ಲ, ಮನಸ್ಸಿನಲ್ಲಿ ನಾವು ಕಟ್ಟಿಕೊಂಡಿರುವ ಗಡಿ ಮಿತಿ, ಭೇದ ಭಾವಗಳ ಕರುಗುವಿಕೆಯನ್ನ ಸೂಚಿಸುತ್ತದೆ. ಸ್ಥಳದಿಂದಲೇ ಭೇದ ಹುಟ್ಟುತ್ತದೆ. ಇದು ನನ್ನದು, ಅದು ನಿನ್ನದು, ಇವರು ನಮ್ಮವರು, ಅವರ ಪರರು, ಇವೆಲ್ಲವೂ ಒಂದು ರೀತಿಯಲ್ಲಿ ಮನದ ಗಡಿ ತಾನೆ, ಹೌದಿಲ್ಲ? ಸ್ಥಳ ಇದ್ದರೆ ವಿಭಜನೆ ಇರುತ್ತದೆ. ಸ್ಥಳ ಲೋಪ ಎಂದರೆ ಅಹಂಕಾರ, ಸ್ವಾರ್ಥ, ಬೇರ್ಪಡುವ ಮನೋಭಾವ ಇಲ್ಲದ ಸ್ಥಿತಿ.
ಮನಸ್ಸು ಏನಾಗ್ತದ್ರಿ, ವಿಶಾಲವಾದಾಗ ಗಡಿ ಕಾಣುವುದಿಲ್ಲ. ನಾವು ಗಡಿ ಹಾಕೋತೇವ್, ಇಷ್ಟ ಗಡಿ ಒಳಗ ನಾವ್ ಇರ್ಬೇಕು ಅಂತ. ಹಾಗಾದ್ರೆ ಮನಸ್ಸು ವಿಶಾಲ ಆಗಿ ಇತ್ತಪ್ಪ ಅಂದ್ರೆ ಅಲ್ಲಿ ಗಡಿ ಕಾಣೋದಿಲ್ಲ. ಮನಸ್ಸಿನ ಗಡಿಗಳು ಕರಗಿದಾಗ ಅಲ್ಲಿ ಭೇದವು ಸ್ವಾಭಾವಿಕವಾಗಿ ಕರಗ್ತದ. ಹಾಗೆ ನದಿ ಸಮುದ್ರದಲ್ಲಿ ಲೀನವಾದರೆ ನದಿಯ ಹೆಸರೇ ಉಳಿಯೋದಿಲ್ಲ. ಹಾಗೆ ಮಿತಿ ಇದ್ದರೆ ಭೇದ, ಸ್ಥಳ ಲೋಪವಾದರೆ ಏಕತ್ವದಲ್ಲಿ ಭಿನ್ನತೆ ಉಳಿಯದು ಅನ್ನೋದು. ಇನ್ನ ಅವರು ಜ್ಞಾನ ಸಮಗಂಡಲ್ಲಿ ಭಾವ ಶುದ್ಧವಾಯಿತು ಏನಂಕಾದರ ಸೋಮೇಶ್ವರ ಲಿಂಗದಲ್ಲಿ. ಈ ಒಂದು ಸಾಲನ್ನ ನೋಡಿದಾಗ ಇಲ್ಲಿ ಜ್ಞಾನ, ಇಲ್ಲಿ ಎಂಬುದು ಕ್ರಿಯೆ ಅಂದ್ರೆ ಆಚಾರ ಅನುಷ್ಠಾನ. ಜ್ಞಾನ ಇದ್ದರೆ ಸಾಕಾಗಲಾರದು, ಆದ್ರೆ ಕ್ರಿಯೆ ಇದ್ದರೂ ಪೂರ್ಣತೆ ಇಲ್ಲ. ಹಾಗಾದ್ರೆ ಜ್ಞಾನಕ್ಕೆ ಕ್ರಿಯೆ ಸೇರ್ಪಡೆ ಆಗ್ಬೇಕು. ಜ್ಞಾನ ಮತ್ತು ಕ್ರಿಯೆ ಸಮವಾಗಿ ಬಂದಾಗ, ಒಂದು ಮತ್ತೊಂದನ್ನ ಪೂರಕವಾಗಿಸಿದಾಗ ಅಲ್ಲಿ ಏನಾಗ್ತಾ ಇದೆ, ಕೇವಲ ಮಾತಿನ ಜ್ಞಾನದಿಂದ ಶುದ್ಧತೆ ಎಂದು ಅದು ಜೀವನದಲ್ಲಿ ಅನುಷ್ಠಾನವಾದಾಗ ಮನಸ್ಸೇನಾಗ್ತದ, ನಿಜವಾಗಿ ಶುದ್ಧವಾಗ್ತದ. ಮನಸ್ಸಿನ ಒಳಭಾವಗಳು ಶುದ್ಧವಾಗ್ತವ. ಅಹಂಕಾರ, ದ್ವೇಷ, ಕಪಟ ಕರಗ್ತಾವ. ನಂಬಿಕೆ ಮತ್ತು ಸತ್ಯತೆ ಹೆಚ್ಚಾಗ್ತದ ಅನ್ನುವ ಒಂದು ಮಾತುಗಳನ್ನ ಈ ಒಂದು ವಚನಗಳಲ್ಲಿ ನಾನು ತಿಳ್ಕೊಂಡಿದ್ದೇನೆ ಅಂತಂದು ಹೇಳ್ತಾ ಇದ್ದೇನೆ. ಇನ್ನ 4ನೆಯ ಒಂದು ವಚನ, ಇಷ್ಟಲಿಂಗ ಪ್ರಾಣಲಿಂಗವೆಂದು ಭಿನ್ನ ಭಾವದಿಂದ ಹಿಂಗಿಸುವ ಪರಿ ಇನ್ನೆಂತೋ ಕಾಯದಲ್ಲಿ ನೋವಾದಡೆ ಜೀವಕ್ಕೆ ಭಿನ್ನವೇ, ಜೀವ ಹೋದಲ್ಲಿ ಕಾಯ ಉಳಿಯಬಲ್ಲುದೇ. ಈ ಉಭಯವ ಭೇದವನ್ನರಿ ಏನಂಕಾದರ ಸೋಮೇಶ್ವರ ಲಿಂಗದಲ್ಲಿ ಪ್ರಾಣಲಿಂಗಿಯಾಗಬಲ್ಲಡೆ. ವಾವ್, ಸೂಪರ್, ಎಷ್ಟು ಚಂದ ಹೇಳಿದ್ದಾರೆ ನೋಡ್ರಿ. ಇಷ್ಟಲಿಂಗವೆಂದರೆ ಹೊರಗೆ ಶರೀರದ ಮೇಲೆ ಧರಿಸಿ ಕರದಲ್ಲಿ ಇಟ್ಟು ಪೂಜಿಸುವ ಲಿಂಗ. ಪ್ರಾಣಲಿಂಗವೆಂದರೆ ಒಳಗಿರುವ ಚೈತನ್ಯ ಲಿಂಗ, ಅಂದರೆ ಆತ್ಮತತ್ವ. ಇವೆರಡನ್ನು ಬೇರೆ ಬೇರೆ ಎಂದು ಭಾವಿಸಿ ಒಂದನ್ನು ಹೊರಗೆ ಅಲಂಕರಿಸಿ ಪೂಜಿಸಿ ಒಳಗಿನ ಚೈತನ್ಯವನ್ನ ಮರೆಯುವುದು, ಅದೇ ಭಿನ್ನ ಭಾವದಿಂದ ಸಿಂಗರಿಸುವುದು. ಶರಣರ ದೃಷ್ಟಿಯಲ್ಲಿ ಒಳಗಿನ ಲಿಂಗ ಮತ್ತು ಹೊರಗಿನ ಲಿಂಗ ಒಂದೇ ಅನುಭವದಲ್ಲಿ ಲೀನವಾಗ್ಬೇಕು ಅಂತಂದು ಹೇಳ್ತಾ ಇದ್ದಾರೆ. ಒಳಗೊಂದು ಹೊರಗೊಂದು ಮಾಡ್ತಾರ ನೋಡ್ರಿ ಸಮಾಜದಲ್ಲಿ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಒಳಗಿನ ಲಿಂಗ ಹೊರಗಿನ ಲಿಂಗ ಒಂದೇ ಅನುಭವದಲ್ಲಿ ಲೀನವಾಗಬೇಕು. ಅಲ್ಲಿ ಭಿನ್ನತೆ ಭಾವದಲ್ಲಿ ಇರಬಾರದು, ಏಕತೆ ಇರ್ಬೇಕಾಗ್ತಾ ಇದೆ. ಈ ಏಕತೆ ಅನ್ನೋದು ನಮ್ಮ ಅನುಭವದಲ್ಲಿದೆ. ಅಂದರೆ ಇಷ್ಟ ಲಿಂಗವನ್ನ ಆರಾಧಿಸುವಾಗ ಪ್ರಾಣಲಿಂಗದ ಅರಿವು ಮೂಡಿದರೆ ಭಿನ್ನತೆ ಎನ್ನುವುದು ಕರಗುತ್ತದೆ ಎನ್ನುವ ಮತ್ತು ಸಾಲುಗಳನ್ನ ನಾ ಇದರಲ್ಲಿ ನೋಡ್ತಾ ಇದ್ದೇನೆ. ಇನ್ನು ಕಾಯದಲ್ಲಿ ನೋವಾದಡೆ ಜೀವಕ್ಕೆ ಭಿನ್ನವೇ. ಹಾಗಾದ್ರೆ ಈ ಕಾಯ ಅಂದರೆ ದೇಹಕ್ಕೆ ನೋವು ಬಂದಾಗ ಅದು ಜೀವಕ್ಕೆ ಬೇರೆ ಏನಾದ್ರೂ ಅಂದ್ರೆ ದೇಹ ಮತ್ತು ಈ ಜೀವ ವಿಭಿನ್ನವೆಂದು ಹೇಳಬಹುದೇ? ಜೀವ ಅಂದ್ರೆ ಪ್ರಾಣ, ಪ್ರಾಣ ಅಂದರೆ ಚೈತನ್ಯ. ಹಾಗಾದ್ರೆ ಈ ಪ್ರಾಣನ ಹೊರಟ ಮೇಲೆ ದೇಹ ಏನಾದ್ರೂ ಉಳಿತದೇನ್ರಿ? ಉಳಿತದ? ಆದರೆ ಅದು ಕೇವಲ ಶವ ಆಗ್ತದ, ಅಲ್ಲಿ ಚಲನೆ ಇಲ್ಲ. ಚಲನೆ ಇಲ್ಲಪ್ಪ ಅಂತಂದ್ರೆ ಅರಿವು ಇಲ್ಲ. ಅಂದರೆ ಈ ಕಾಯ ಮತ್ತು ಈ ಜೀವ ಪರಸ್ಪರ ಅವಲಂಬಿತ. ಹಾಗಾದ್ರೆ ಈ ಅವಲಂಬಿತ ಇರುವಂತಹ ಈ ಇಷ್ಟಲಿಂಗ, ಈ ಪ್ರಾಣಲಿಂಗ ಚೈತನ್ಯವಿದ್ದರೆ ದೇಹ ಜೀವಂತವಾಗಿರ್ತದ. ಚೈತನ್ಯವಿಲ್ಲದೆ ದೇಹ ಅದೇನಾಗ್ತದಪ್ಪ ಅಂತಂದ್ರೆ ನಿಶ್ಚೇತನಗೊಳ್ತದ. ಓ ಸೋಮೇಶ್ವರ ಲಿಂಗಧಾರಿ, ಈ ದೇಹ ಜೀವಗಳ ಭೇದವನ್ನ ಯಾರು ಸ್ಪಷ್ಟವಾಗಿ ಅರಿಯುತ್ತಾರೆ ಅನ್ನೋ ಮಾತನ್ನ ಅವ್ರು ಹೇಳ್ತಾ ಇದ್ದಾರೆ. ಮತ್ತು ಮುಂದುವರೆದು ಇದೇ ಒಂದು ಸಾಲುಗಳನ್ನು ತೆಗೆದುಕೊಂಡಾಗ, ಲಿಂಗದಲ್ಲಿ ಪ್ರಾಣಲಿಂಗಿಯಾಗಬಲ್ಲಡೆ ಅಂದ್ರೆ ಇದರ ಅರ್ಥ ಲಿಂಗ ತತ್ವದಲ್ಲಿ ಲೀನವಾಗಿ ಹೊರಗಿನ ಲಿಂಗ ಮತ್ತು ಒಳಗಿನ ಪ್ರಾಣಲಿಂಗ ಏಕವಾಗುವ ಅನುಭವ ಬಂದಾಗ ಮಾತ್ರ ಈ ಭೇದದ ರಹಸ್ಯ ಅರಿವಾಗುತ್ತದೆ. ದೇಹ ಜೀವ ಭಿನ್ನವೆಂದು ಕಾಣಬಹುದು, ಆದರೆ ಅನುಭವದಲ್ಲಿ ಅವು ಏಕ. ಲಿಂಗಾನುಭವದಲ್ಲಿ ಜೀವವೇ ಲಿಂಗ, ಲಿಂಗವೇ ಜೀವ ಎಂಬ ಅದ್ವೈತ ಭಾವ ಮೂಡುತ್ತದೆ ಅನ್ನೋ ಮಾತನ್ನ ಈ
ವಚನದಲ್ಲಿ ನಾನು ಕಂಡ್ಕೊಂಡಿದ್ದೇನ. ಸ್ವಲ್ಪ ಫಾಸ್ಟ್ ಆಗಿ ಹೇಳ್ತಾ ಇದ್ದೇನೆ, ಮನ್ನಿಸ್ಬೇಕು ತಮ್ಮಲ್ಲಿ. ಕೆಲಸದ ಒತ್ತಡದಲ್ಲಿ ಇರುವ ಕಾರಣಕ್ಕಾಗಿ. ಎಲೆ ಇಲ್ಲದ ವೃಕ್ಷದಲ್ಲಿ ಹೂವಿಲ್ಲದ ಕಾಯಾಗಿತ್ತು, ಕಾಯ ಉದುರಿ ಹಣ್ಣು ಬಲಿಯಿತ್ತು, ಕಣ್ಣಿಗೆ ಹಣ್ಣಲ್ಲದೆ ಮೆಲುವುದಕ್ಕಲ್ಲ, ಏನಂಕಾದರ ಸೋಮೇಶ್ವರ ಲಿಂಗಕ್ಕೆ ಅರ್ಪಿತವಾಯಿತು. ವಾವ್, ಸೂಪರ್! ಎಷ್ಟು ಚಂದ ಹೇಳ್ತಾ ಇದಾರ್ರಿ. ನನ್ಗೆ ಇದ್ರಲ್ಲೇನೆ ಮೈ ಮರೆತು ಕೂಡ್ಬೇಕು ಅನಿಸ್ತದ. ಅಂತಹ ಅದ್ಭುತವಾದಂತ, ನಿಜಕ್ಕೂ ಓದಿದ್ರೆ ಶರಣರು ವಚನಗಳನ್ನ, ಅದಕ್ಕೆ ಸರ್ ಹೇಳ್ತಿದ್ದಿರ್ತಾರೆ, ವಚನಗಳು ಪಚನವಾಗ್ಬೇಕು ಅಂತ. ಹೊಟ್ಟೆಗೆ ನಾವು ಆಹಾರ ತೆಗೆದುಕೊಂಡಾಗ ಆ ದೇಹದೊಳಗೆ ಇರುವಂತಹ ಆಹಾರ ಅದು ಪಚನ ಆದಾಗ ನಮ್ಮಲ್ಲಿ ಒಂದು ರೀತಿಯಾದಂತಹ ಚೈತನ್ಯ ಉಲ್ಲಾಸ ಬರ್ತಾ ಇದೆ. ಹಾಗಾದ್ರೆ ಶರಣರು ವಚನಗಳನ್ನ ಕೇಳ್ತೇವೆ, ಅದನ್ನ ನಮ್ಮ ಜೀವನದಲ್ಲಿ ನಾವು ಅದನ್ನ ಪರಿಪಾಲಿಸುವುದಿಲ್ಲ. ಹಾಗಾದ್ರೆ ಅದು ಪಚನವಾಗ್ಬೇಕು ಅಂತಂದು ಎಷ್ಟ್ ಚಂದ ಹೇಳ್ತಾರಲ್ಲ. ಎಲೆ ಇಲ್ಲದ ವೃಕ್ಷದಲ್ಲಿ ಹೂವಿಲ್ಲದ ಕಾಯಾಗಿತ್ತು, ಕಾಯ ಉದುರಿ ಹಣ್ಣು ಬಲಿಯಿತ್ತು. ಈ ಸಾಲುಗಳಲ್ಲಿ ಆಳವಾದಂತಹ ಆತ್ಮ ತತ್ವದ ಸೂಚನೆ ಇದೆ. ಎಲೆ ಇಲ್ಲದ ವೃಕ್ಷ ಅಂದ್ರೆ ಹೊರಗಿನ ಆಭರಣ, ಆಚರಣೆ, ಆಡಂಬರ ಇಲ್ಲದ ಜೀವನ ಅಂದ್ರೆ ಶುದ್ಧವಾದಂತಹ ಅಂತರಂಗ. ಇನ್ನು ಹೂವಿಲ್ಲದ ಕಾಯಿ ಅಂದ್ರೆ ಪ್ರದರ್ಶನವಿಲ್ಲದೆ, ಪ್ರಚಾರವಿಲ್ಲದೆ ಒಳಗೆ ಮಾಡುವಂತಹ ಸಾಧನೆ. ಒಬ್ಬೊಬ್ರು ಏನ್ ಮಾಡ್ತಾರ, ಪ್ರಚಾರ ಮಾಡ್ಕೋತಾರ, ನಾ ಹಂಗ್ ಮಾಡಿ, ನಾ ಹೀಗ್ ಮಾಡಿದೆ ಅಂತ ಹೇಳಿ. ಹಾಗಾದ್ರೆ ಪ್ರಚಾರವಿಲ್ಲದೆ, ಪ್ರದರ್ಶನವಿಲ್ಲದೆ ಒಳಗೆ ಮಾಡುವಂತಹ ಸಾಧನೆ ಹೂವಿಲ್ಲದ ಕಾಯಿ. ಎಷ್ಟು ಅದ್ಭುತವಾದಂತಹದ್ದು ಆಧ್ಯಾತ್ಮ ಈ ವಚನಗಳಿದಾವೆ. ಕಾಯಿ ಉದುರಿ ಹಣ್ಣು ಬಲಿಯಿತು. ನೋಡ್ರಿ, ಕಾಯಿ ಉದುರಿ ಹಣ್ಣು ಬಲಿಯಿತು. ವಾವ್, ಸೂಪರ್! ಎಷ್ಟು ಚಂದ ಹೇಳಿದ್ದಾರೆ. ಅಹಂಕಾರ ಉದುರಿದಾಗ ಪಕ್ವ ಜ್ಞಾನ ಬೆಳೆಯುತ್ತದೆ ಅಂತ. ಹಾಗಾದ್ರೆ ಸಾಧಕನ ಜೀವನದಲ್ಲಿ ಮೊದಲು ಹೂ ಅಂದರೆ ಪ್ರದರ್ಶನ ಕಾಣಿಸದಿರಬಹುದು, ಆದರೆ ಒಳಗಿನ ತಪಸ್ಸು, ಭಕ್ತಿ, ಈ ಜ್ಞಾನ ಮೌನವಾಗಿ ಬೆಳೆಯುತ್ತದೆ. ಹೂ ಕಾಣಿಸದೇ ಇದ್ದರೂ ಸತ್ಯದ ಹಣ್ಣು ಪಕ್ವವಾಗುತ್ತದೆ. ಇಲ್ಲಿ ಹೊರಗಣ ರೂಪಕ್ಕಿಂತ ಒಳಗಿನ ಪಕ್ವತೆ ಬಹಳಷ್ಟು ಮುಖ್ಯ. ಪ್ರದರ್ಶನವಿಲ್ಲದ ಸಾಧನೆಯೇ ಸತ್ಯ ಫಲವನ್ನ ಕೊಡುತ್ತದೆ. ಎಷ್ಟು ಚಂದ ಅದ್ಭುತ ಹೇಳಿದಾರಲ್ಲ. ಕಣ್ಣಿಗೆ ಹಣ್ಣಲ್ಲದೆ ಮೆಲುವುದಕ್ಕಲ್ಲ, ಏನಂಕಾದರ ಸೋಮೇಶ್ವರ ಲಿಂಗಕ್ಕೆ ಅರ್ಪಿತವಾಯಿತು. ನೋಡ್ರಿ, ಈ ನುಡಿಯನ್ನ ಸಾಲುಗಳನ್ನ ತೆಗೆದುಕೊಂಡಾಗ, ಕಣ್ಣಿಗೆ ಹಣ್ಣಲ್ಲದೆ ಮೆಲುವುದಕ್ಕಲ್ಲ, ಏನಂಕಾದರ ಮತ್ ಪ್ರಶ್ನೆ ಮಾಡ್ತಾ ಇದ್ದಾರೆ, ಸೋಮೇಶ್ವರ ಲಿಂಗಕ್ಕೆ ಅರ್ಪಿತವಾಯಿತು. ಈ ವಾಕ್ಯ ಅಂತರ್ಯಾರ್ಥ ತುಂಬಿದಂತಹ ಮಾತು, ನಮ್ಮ ಹೃದಯದಲ್ಲಿ ತುಂಬಿದಂತಹ ಮಾತು. ಕಣ್ಣಿಗೆ ಹಣ್ಣು ಅಂದ್ರೆ ಹಣ್ಣು ಕಾಣುವ ಸುಂದರ ಫಲ, ಹೊರಗೆ ಅದು ಆಕರ್ಷಕವಾಗಿರ್ತದ. ಇನ್ನು ಮೆಲುವುದಕ್ಕಲ್ಲ ಅಂದ್ರೆ ಭೋಗಕ್ಕಾಗಿ ಅಲ್ಲ, ಸ್ವಾರ್ಥ ಅನುಭವಕ್ಕಾಗಿ ಅಲ್ಲ, ಅದು ಶಿವನಿಗೆ ಅಂದ್ರೆ ದೈವಕ್ಕೆ ಅರ್ಪಣೆ. ಅಂದ್ರೆ ಈ ಜ್ಞಾನ, ಈ ಭಕ್ತಿ, ಈ ಸಾಧನೆ ಇವು ಕೇವಲ ಏನು ಲೋಕದ ಕಣ್ಣಿಗೆ ತೋರಿಸಲು ಅಲ್ಲ, ಅವು ಸ್ವಾರ್ಥ ಸುಖಕ್ಕಾಗಿ ಕೂಡ ಅಲ್ಲ, ಅವು ದೈವಕ್ಕೆ ಅರ್ಪಣೆ. ಹಾಗಾದ್ರೆ ಇವೆಲ್ಲವೂ ಏನು, ನಮ್ಮ ಸಾಧನೆ ಇವೆಲ್ಲವೂ ದೈವಕ್ಕೆ ಅರ್ಪಣೆ. ನಮ್ಮ ಸಾಧನೆಯ ಫಲವನ್ನ ನಾವು ಅನುಭವಿಸಲು ಅಲ್ಲ, ಅದನ್ನು ಪರಮಾತ್ಮನಿಗೆ ಅರ್ಪಿಸಬೇಕು, ಸಮರ್ಪಿಸಬೇಕು. ಹಾಗಾದ್ರೆ ಪರಮಾತ್ಮನಿಗೆ ಅರ್ಪಿಸಬೇಕು ಅಂತಂದ್ರೆ ನನಗೆ ಇಲ್ಲಿ ಪ್ರಶ್ನೆ ಮೂಡಿದ್ದು, ಪರಮಾತ್ಮ ಅಂದ್ರೆ ಯಾರು? ನನ್ನ ಒಳಗೆ ಇರುವಂತ ಚೈತನ್ಯ, ಅದೇ ಪರಮಾತ್ಮ. ನಾನು ಹುಟ್ಟಿದೆ, ನನ್ನ ಬಳಿಕ ಸಮಾಜಕ್ಕೆ ನಾನು ಏನ್ ಕೊಡ್ತಾ ಇದ್ದೇನೆ? ನಾ ಮನುಷ್ಯರಿಗೆ ನಾನು ಪರಮಾತ್ಮನಾಗ್ಬೇಕು, ನಾ ಮನುಷ್ಯರಿಗೆ ದೇವ್ರಾಗ್ಬೇಕು. ಯವ್ವ ದೇವ್ರಂತಕಿ ನೋಡುವ ಅವಳು ಅಂತಂದ್ ಹೇಳ್ತಾ ಇದ್ದಾರೆ. ಯವ್ವ ದೇವ್ರಂತಾರು ನೋಡುವ ಅವರು ಅಂತಂದ್ ಹೇಳ್ತಾ ಇದ್ದಾರೆ. ಯಾಕೆ ನಾವು ಅವರನ್ನ ದೇವರಿಗೆ ಹೋಲಿಸ್ತಾ ಇದ್ದೇವೆ? ಹಾಗಾದ್ರೆ ಅವ್ರನ್ನ ನಾವು ಪರಮಾತ್ಮಕ್ಕೆ ಹೋಲಿಸ್ತಾ ಇದ್ದೇವೆ ಯಾಕೆ? ಅವರಲ್ಲಿ ಅಂತ ಅಹಂಕಾರ ಇಲ್ಲ ಅನ್ನೋದ. ಹೊರಗೆ ಕಾಣುವ ಫಲ, ಒಳಗೆ ದೈವಕ್ಕೆ ಸಲ್ಲಿಸಿದ ನೈವೇದ್ಯ, ಸ್ವಾರ್ಥವಿಲ್ಲದ ಸಮರ್ಪಣೆ ನಿಜವಾದಂತಹ ಭಕ್ತಿ. ಇದು ಭೋಗವಲ್ಲ, ಯೋಗದ ಮಾತು, ಪ್ರದರ್ಶನವಲ್ಲ, ಅರ್ಪಣೆಯ ತತ್ವ. ಎಂತಹ ಒಂದು ವಚನಗಳನ್ನ ನಮ್ ಶರಣರು ಕಟ್ಟಿಕೊಡ್ತಾ ಇದ್ದಾರೆ. ಮತ್ತು ಮುಂದುವರೆದು 6ನೆಯ ಒಂದು ಏನ್ ತಗೊಂಡಿದ್ದೇನೆ, ವಚನ ತಗೊಂಡಿದ್ದೇನ. ಕಣ್ಣೊಳಗನ ಕವಲು 3 ಅಣ್ಣಂದಿರು ಮನೆಯಾಯಿತು, ಮನೆಯ ಮರುಳು ನುಂಗಿ ಕವಡಿಕೆಯ ಕವಲು ಹಿಸಿದು, ಕಣ್ಣು ಕಂಡಲ್ಲಿಯೇ ಅಡಗಿತ್ತು, ಏನಂಕಾದರ ಸೋಮೇಶ್ವರ ಲಿಂಗದಲ್ಲಿ. ಕಣ್ಣಿನೊಳಗಣ ಕವಲು. ನೋಡ್ರಿ, ಕಣ್ಣು ಎಂಬುದು ಜ್ಞಾನದ ದ್ವಾರ. ಈ ಸೃಷ್ಟಿ ನೋಡ್ಬೇಕಾಗಿತ್ತಂದ್ರೆ, ನಮ್ಮ ಜ್ಞಾನವನ್ನ ಹೆಚ್ಚಿಸ್ಕೊಳ್ಬೇಕಾಗಿತ್ತಂದ್ರೆ ಕಣ್ಣು ಫಸ್ಟ್ ಕಣ್ಣು. ಹಾಗಾದ್ರೆ ಈ ಕಣ್ಣು ಎನ್ನುವುದು ಜ್ಞಾನದ ದ್ವಾರ.
ಅದರ ಒಳಗೆ ಕವಲು ಎಂದರೆ ಎರಡು ದಾರಿಗಳು, ಕಣ್ಣಿನಲ್ಲಿನೂ ಕೂಡ ಎರಡು ದಾರಿಗಳು. ಏನಾದ್ರೂ ಸಿಟ್ಟು, ಕೋಪ ಇವೆಲ್ಲ ಏನ್ ಬರ್ತಾ ಇದಾವಲ್ಲಿ ಎರಡು ದಾರಿಗಳು ಆಗ್ಬಿಡ್ತಾ ಇದಾವ್, ಅಥವಾ ಎರಡು ಮಾರ್ಗಗಳಾಗ್ಬಿಡ್ತಾವ್. ಒಂದು ಸತ್ಯದ ದಾರಿ, ಇನ್ನೊಂದು ವಿದ್ಯೆಯ ದಾರಿ. ಮನಸ್ಸು ಯಾವ ದಾರಿಯನ್ನ ಆರಿಸ್ಕೊಳ್ತದ ಎಂಬುದು ಬದುಕಿನ ದಿಕ್ಕನ್ನ ತೀರ್ಮಾನಿಸುತ್ತದೆ. ಅದಕ್ಕನ್ನ ಅವ್ರು ಹೇಳ್ತಾ ಇದ್ದಾರೆ, ಕಣ್ ಒಳಗನ ಕವಲು. ಕಣ್ ಒಳಗನ ಕವಲು ಅಂತಂದ್ರೆ ಒಂದು ಸತ್ಯದ ದಾರಿ, ಇನ್ನೊಂದು ವಿದ್ಯೆಯ ದಾರಿ. ಈ ಸತ್ಯ ಮತ್ತು ವಿದ್ಯೆ ಮನಸ್ಸು ಯಾವ ದಾರಿಯನ್ನ ಆರಿಸ್ಕೊಳ್ತದೋ ಅನ್ನೋದು ಬದುಕಿನ ದಿಕ್ಕನ್ನ ಸೂಚಿಸ್ತಕ್ಕಂಥದ್ದು ಅಂತ. ಇನ್ನು ಮೂವರು ಅಣ್ಣಂದಿರು ಮನೆಯಾಯಿತು, ಮನೆಯ ಮರುಳು ನುಂಗಿ ಕವಡಿಕೆಯ ಕವಲು ಹಿಸಿದು ಕಣ್ಣು ಕಂಡಲ್ಲಿಯೇ ಅಡಿಗಿತ್ತು. ನೋಡ್ರಿ, ಇಲ್ಲಿ ಮೂವರು ಅಣ್ಣಂದಿರು ಮನೆಯಾಯಿತು ಅಂದ್ರೆ, ಮೂವರು ಅಣ್ಣಂದಿರು ಮನೆಯಾಯಿತು ಅಂದ್ರೆ ಇಲ್ಲಿ ಮೂವರು ಅಣ್ಣಂದಿರು ಎಂಬುದು ಏನ? ಸತ್ವ, ರಜ, ತಮ ಎಂಬ ಈ ಮೂರು ಗುಣಗಳು. ಅಥವಾ ನಾವು ಹೀಗೂ ಹೇಳ್ಬಹುದಲ್ಲ, ಜ್ಞಾನ, ಭಕ್ತಿ, ಕರ್ಮ ಎಂಬ ಮೂರು ಮಾರ್ಗಗಳಾಗಿರ್ಬಹುದಲ್ಲ. ಅಥವಾ ಹೀಗೂ ಆಗಿರ್ಬಹುದಲ್ಲ, ದೇಹ ಆಗಿರ್ಬೋದು, ಮನಸ್ಸು ಆಗಿರ್ಬೋದು, ಆತ್ಮ ಆಗಿರ್ಬೋದು. ಇವಷ್ಟನ್ನು ನಾವು ತೆಗೆದುಕೊಳ್ಬಹುದು. ಒಂದು ಸತ್ವ, ರಜ, ತಮ ಮತ್ತು ಜ್ಞಾನ, ಭಕ್ತಿ, ಕರ್ಮ, ದೇಹ, ಮನಸ್ಸು, ಆತ್ಮ. ಇವು ತ್ರಿವೇಣಿ ರೂಪವು ಆಗಿರ್ಬೋದು. ಅಂದರೆ ಕಣ್ಣಿನೊಳಗಿನ ಆ ಎರಡು ದಾರಿಗಳ ಮಧ್ಯೆ ಒಂದು ಜ್ಞಾನ ಮಾರ್ಗ, ಇನ್ನೊಂದು ಸತ್ಯ ಮಾರ್ಗ. ಇವು ಎರಡು ಕಣ್ಣೊಳಗಿನ ಆ ಎರಡು ದಾರಿಗಳ ಮಧ್ಯೆ ಈ ಮೂರು ತತ್ವಗಳು ವಾಸವಾಗಿವೆ. ಯಾವ ಗುಣಕ್ಕೆ ನಾವು ಆಸರೆ ಕೊಡುತ್ತವೆಯೋ ಅದೇ ನಮ್ಮ ಮನೆಯಾಗುತ್ತದೆ. ನೋಡ್ರಿ, ನಾವು ಸತ್ಯದ ದಾರಿ ಹಿಡಿತೇವೋ, ಯಾವುದು ವಿದ್ಯೆಯ ದಾರಿ ಹಿಡಿತೇವೋ, ಯಾವುದನ್ನ ನಾವು ಹಿಡ್ಕೊಳ್ತೀವಿ ಅನ್ನೋದನ್ನ ಈ ಒಂದು ವಚನ ನಮ್ಗೆ ಹೇಳ್ತಾ ಇದೆ. ಅಂದರೆ ಕಣ್ಣಿನೊಳಗಿನ ಎರಡೂ ದಾರಿಗಳ ಮಧ್ಯೆ ಈ ಮೂರು ತತ್ವಗಳು ವಾಸವಾಗಿವೆ. ಯಾವ ಗುಣಕ್ಕೆ ನಾವು ಆಸರೆ ಕೊಡುತ್ತೇವೆಯೋ ಅದೇ ನಮ್ಮ ಮನೆಯಾಗುತ್ತದೆ ಅಂತ. ಕಣ್ಣಿನ ಅರಿವಿನೊಳಗೆ ದಾರಿಗಳ ವಿಭಜನೆ ಇದೆ. ಆ ದಾರಿಗಳ ಮಧ್ಯೆ ನಮ್ಮ ಸ್ವಭಾವದ ಮೂರು ಗುಣಗಳು ವಾಸಿಸುತ್ತಿವೆ. ಅರಿವಿನಿಂದ ಸತ್ಯದ ದಾರಿಯನ್ನು ಹಿಡಿದಾಗ ಮಾತ್ರ ಒಳಗಿನ ಮನೆ ಶಾಂತಿಯಾಗುತ್ತದೆ ಅಂತ. ಹಾಗಾದ್ರೆ ನಾವು ವಾಸವಾಗಿರತಕ್ಕಂತಹ ಮನೆ ಶಾಂತವಾಗಿರ್ಬೇಕು. ಹಾಗೆ ಈ ಮನುಷ್ಯರು ಅಂದ್ರೆ ಮನುಷ್ಯರ ಗುಣ ಕೂಡ ಶಾಂತವಾಗಿರ್ಬೇಕು. ಇಂತಹ ತತ್ವಗಳು, ಇಂತಹ ವಚನಗಳು ನಮಗೆ ಬಹಳಷ್ಟು ಆಧಾರಗಳು ಅಂತಂದ ಮತ್ತೊಂದು ಮುಂದುವರೆದ ವಚನಗಳನ್ನ ಹೇಳ್ತಾ ಇದ್ದಾನ. ಸಮಯ ಐತಲ್ಲ ಮೇಡಮ್. ಹುಳಿ ಬೆಳೆದು ಸಿಹಿಯಹ ತೆರನುಂಟು, ಸಿಹಿ ಬಲಿದು ಹುಳಿಯಹವ ತೆರನುಂಟು, ಇಂತಿ ಉಭಯ ಸ್ಥಳ ಭೇದ ತದ್ಭಾವವಲ್ಲದೆ ಅನ್ಯವಲ್ಲ. ಏನಂಕಾದರ ಸೋಮೇಶ್ವರ ಲಿಂಗಕ್ಕೆ ಈ ವಚನದ ಅರ್ಥ ನೋಡ್ರಿ ಎಷ್ಟು ಚಂದದ. ಹೊರಗೆ ಕಾಣುವ ವಿರೋಧವಲ್ಲ ಒಳಗಿನ ಪರಿವರ್ತನೆ. ಹುಳಿ ಬೆಳೆದು ಸಿಹಿ ಅವ ತೆರನುಂಟು. ನೋಡ್ರಿ, ಕಾಯಿ ಮೊದಲು ಹುಳಿಯಾಗಿರ್ತದ, ಹೌದಾ? ಆದ್ರೆ ಕಾಲಕ್ರಮೇಣ ಅದ ಏನಾಗ್ತದ್ರಿ? ಸಿಹಿ ಆಗ್ತದ. ಅದನ್ನ ಎಷ್ಟ್ ಚಂದ ಹೇಳಿದಾರ ನೋಡ್ರಿ. ಹಣ್ಣು ತುಂಬಾ ಬಲಿತದ, ಮತ್ತ ಬಲ್ಲದು ಹೋದ್ರೆ ಮತ್ತ ಅದೇನಾಗ್ತೈತಿ? ಹಣ್ಣು ಹುಳಿಕೆ ಆಗುತ್ತದೆ. ನೋಡ್ರಿ, ನೀವು ಹಣ್ಣು ಏನಾದ್ರೆ ಅದನ್ನ ಸಿಹಿ ಹಣ್ಣು ಆದಾಗ ಅದನ್ನ ತಿಂದ್ರೆ ಅದು ಸಿಹಿ ಆಗಿರ್ತದ. ಅದನ್ನ ಇವ್ರು ಹೇಳ್ತಾ ಇದ್ರು, ಹುಳಿ ಬೆಳೆದು ಸಿಹಿ ಅವತ್ಯರನುಂಟು, ಸಿಹಿ ಬಲಿದು ಹುಳಿ ಅವತ್ಯರನುಂಟು ಅಂತಂದ್. ಹಣ್ಣು ತುಂಬಾ ಬಲತ್ತು ಹೋದ್ರೆ ಮತ್ತೆ ಅದು ಹುಳಿಕೆಯನ್ನ ತೋರ್ತದ ಅಂತಂದ್. ಅಂದ್ರೆ ಈ ಹುಳಿ, ಈ ಸಿಹಿ ಎರಡು ಒಂದೇ ತತ್ವದ ವಿಭಿನ್ನ ಸ್ಥಿತಿಗಳು. ಇವು ಏನಪ್ಪಾ ಅಂದ್ರ ಇವೆರಡು ವಿರೋಧಿಗಳಂತೆ ಕಾಣಿದರೂ ಮೂಲದಲ್ಲಿ ಒಂದೇ ಪ್ರವಾಹ. ನಮ್ಗೂ ಹುಳಿ ಮತ್ತು ಸಿಹಿ ಬೇರೆ ಬೇರೆ ಕಾಣಿಸ್ತಾವ್, ವಿರೋಧ ಕಾಣಿಸ್ತಾವ್, ಆದ್ರೆ ಮೂಲದಲ್ಲಿ ಒಂದೇ ಪ್ರವಾಹ ಆಗ್ತಾವ್. ಇಂತಿ ಉಭಯ ಸ್ಥಳ ಭೇದ ತದ್ಭಾವವಲ್ಲದೆ ಅನ್ಯವಲ್ಲ. ನೋಡ್ರಿ, ಅವ್ರು ಹೇಳ್ತಾ ಇದಾರೆ ಕೊನೆಯ ಸಾಲ, ಜೀವ ಶಿವ, ಇಷ್ಟಲಿಂಗ, ಪ್ರಾಣಲಿಂಗ, ದೇಹ, ಆತ್ಮ ಇವು ಭಿನ್ನವೆಂದು ಕಾಣುವುದು ಸ್ಥಿತಿ ಭೇದದಿಂದ. ಸ್ವಭಾವದಲ್ಲಿ ಅವು ಒಂದೇ ತತ್ವ. ಹುಳಿ ಸಿಹಿಯಾಗುವುದು ಬೇರೆ ಪದಾರ್ಥದಿಂದಲ್ಲ, ಅದೇ ಪದಾರ್ಥ ಪರಿಪಕ್ವವಾದುದರಿಂದ. ಹಾಗೆ ಜೀವ ಶಿವನಾಗುವುದು ಹೊರಗಿನ ಬದಲಾವಣೆಯಿಂದಲ್ಲ, ಅಜ್ಞಾನ ನಿವೃತ್ತಿಯಿಂದ. ಏನಂಕಾದರ ಸೋಮೇಶ್ವರ ಲಿಂಗಕ್ಕೆ ನೋಡ್ರಿ, ಅವ್ರು ಮತ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಂದು ಶರಣಾಗತಿ, ಅಲ್ಲಿ ಭೇದವಿಲ್ಲ, ಹುಳಿಯೂ ಇಲ್ಲ, ಸಿಹಿಯೂ ಇಲ್ಲ, ಒಂದೇ ರಸ. ಜೀವವು ಶಿವವು
ಒಂದೇ ಚೈತನ್ಯ. ಇದು ಭೇದದೊಳಗಿನ ಅಭೇದದ ಅನುಭವ. ಎಂತ ಮಾರ್ಮಿಕವಾದಂತಹ ವಚನಗಳು. ಕೇವಲ ವಚನಗಳ ಅರ್ಥ ನಾವು ತಿಳ್ಕೋಬೇಕು. ಅದರ ಒಳಗಿರುವಂತಹ ಮೌಲ್ಯಯುತವಾದಂತಹ ನಾವು ಆ ವಚನಗಳ ಅರ್ಥಗಳನ್ನ ನಾವು ತಿಳ್ಕೊಂಡಾಗ ಮಾತ್ರ ಈ ಸಮಾಜದಲ್ಲಿ ನಾವು ಅಭಿವೃದ್ಧಿಯನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ. ಇನ್ನ ಎಷ್ಟನೇದಿದು ಮುಂದಿನ ಒಂದು ವಚನವನ್ನ ನಾನು ತೆಗೆದುಕೊಳ್ತಾ ಇದ್ದೇನೆ. ಉರಿಯ ಮೊನೆಯ ಮೇಲೆ ಅರಗಿನ ಬೊಂಬೆ ತಿರುಗಾಡುತ್ತದೆ, ಉರಿ ಕರಗಿ ಬೊಂಬೆ ಉಳಿಯಿತ್ತು, ಎಣಂಕಾದರ ಸೋಮೇಶ್ವರ ಲಿಂಗವ ಇದರಿಟ್ಟು ಕೊಡು. ಯವ್ವ ಎಷ್ಟು ಚಂದ ಹೇಳಿದಾರೆ ನೋಡ್ರಿ. ಉರಿಯ ಮೊನೆಯ ಮೇಲೆ ಅರಗಿನ ಬೊಂಬೆ ತಿರುಗಾಡುತ್ತಿದೆ ನೋಡ್ರಿ. ಬೆಂಕಿ ಮೊನೆಯ ಮೇಲೆ ಅರಗಿನ ಬೊಂಬೆ ತಿರುಗಾಡಿದರೆ ಅದು ಯಾವ ಕ್ಷಣದಲ್ಲಾದರೂ ಕರಗುತ್ತದೆ. ಅಂದ್ರೆ ನಾವೇ ರೀ, ನಾವೆಲ್ಲರೂ ಏನಿವರು, ನಾವು ಬೊಂಬೆಗಳು. ಎಂತ ಬೊಂಬೆಗಳು? ನಾವು ಅರಗಿನ ಬೊಂಬೆಗಳು. ಯಾವಾಗ ನಾವು ಈ ಬೆಂಕಿ ಶಾಖಕ್ಕ ಕರಗ್ ಹೋಗ್ತೇವೆ ಅನ್ನೋದು ಗೊತ್ತಾಗೋದಿಲ್ಲ. ಯಾವಾಗ ನಾವು ಈ ಜೀವ ಹೋಗ್ತದ ಅನ್ನೋದು ಗೊತ್ತಾಗೋದಿಲ್ಲ. ಈ ಅಸ್ಥಿರವಾದಂತಹ ಮನಸ್ಸಿನಿಂದ, ಈ ಅಹಂಕಾರದಿಂದ ನಾವು ಬದುಕುವ ಏನಿದ ಈ ಜೀವ, ಈ ಮಾಯೆ ಆಸೆಗೆ ಸಿಲುಕಿ ಬಿಟ್ಟದ್ರಿ ಆತ್ಮ. ಇದಕ್ ತೃಪ್ತಿನ ಅನ್ನೋದಿಲ್ಲ. ಒಂದು ಬೇಕಾದ್ರೆ ಇನ್ನೊಂದ್ ಅಂದ್ರೆ ಏನು ಒಂದು ಆಸೆ ಉಟ್ಕೊಂತಪ್ಪ ಅಂದ್ರೆ ಇನ್ನೊಂದು. ಈಗ ಮದ್ವೆ ಆಗಿರೋದಿಲ್ಲ ಒಬ್ಬೊಬ್ಬರಿಗೆ, ಓಪ ನನ್ಗೊಂದ್ ಮದ್ವೆ ಆಗ್ಬೇಕು. ಮದ್ವೆ ಆದ್ಮೇಲೆ ಮಕ್ಕಳಾಗ್ಬೇಕು. ಮಕ್ಕಳಾದ್ಮೇಲೆ ಏನಾಗ್ತದ್ರಿ, ಮನಿ ಆಗ್ಬೇಕು. ಮನಿ ಒಂದ್ ಕೊಟ್ರೆ ತನ್ನ ದೇವ್ರ ಮತ್ತೊಂದ್ ಮನಿ ಆಗ್ಬೇಕು. ಮತ್ತೊಂದ್ ಮನಿ ಒಳಗೆ ಇನ್ನೊಂದ್ ದೊಡ್ಡದಾಗ್ಬೇಕು. ಇಂತ ಆಸೆಗಳಿಗೆ ಮಿತಿನೇ ಇಲ್ಲ. ಅದಕ್ಕಾಗಿ ಅವ್ರು ಹೇಳ್ತಾ ಇದ್ದಾರೆ, ಇದು ಅಸ್ಥಿರ ಮನಸ್ಸು, ಅಹಂಕಾರದಿಂದ ಬದುಕುವ ಜೀವ, ಮಾಯೆಯ ಆಸೆಗೆ ಸಿಲುಕಿದಂತಹ ಆತ್ಮ. ಇವೆಲ್ಲವುಗಳು ಸಂಕಟದ ಮಧ್ಯೆ ಅಸ್ಥಿರವಾಗಿರುವ ಅರಗಿನ ಬೊಂಬೆಯಂತಿವೆ. ಅಂದ್ರೆ ಮಾನವ ಜೀವನವೇ ಉರಿಯ ಮೊನೆ ಮೇಲೆ ನಿಂತಿರುವಂತಹ ಅರಗಿನ ಬೊಂಬೆಯಂತಿದೆ. ಸ್ವಲ್ಪ ಅಜ್ಞಾನ, ಸ್ವಲ್ಪ ಆಸೆ, ಸ್ವಲ್ಪ ಅಹಂಕಾರ ಬಂದ್ರ ನಾವ್ ಏನಾಗ್ಬಿಡ್ತೀವಿ, ಕರಿಗ್ ಬಿಡ್ತೇವ್. ನಮ್ಮಲ್ಲಿ ಒಂಚೂರು ಅಜ್ಞಾನ ಬರ್ಲಿ ನೋಡ್ರಿ, ಆಸೆ ಬರ್ಲಿ, ಅಹಂಕಾರ ಬರ್ಲಿ, ನಾವ್ ಏನಾಗ್ಬಿಡ್ತೇವಿ, ಕರಗ್ ಬಿಡ್ತೇವಿ. ಅಂದ್ರೆ ಸಮೀಪ ಬರ್ತಾ ಇದ್ದೇವೆ, ಹತ್ತಿರಕ್ಕೆ ಬರ್ತಾ ಇದ್ದೇವೆ. ಎದರಲ್ಲಿ? ಸಾವಿಗೆ. ಹಾಗಾದ್ರೆ ನಮ್ಮಲ್ಲಿ ಅಹಂಕಾರ ಇರಬಾರ್ದು. ನಾವು ಏನಾಗಿರ್ಬೇಕು? ಅಹಂಕಾರ, ಅಜ್ಞಾನ, ಈ ಆಸೆ ಇರಬಾರ್ದು ಅನ್ನೋ ಮಾತನ್ನ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಜ್ಞಾನ ಮತ್ತು ಭಕ್ತಿ ಇದ್ದರೆ ಆ ಬೊಂಬೆ ಬೆಂಕಿಯಲ್ಲೂ ಕರಗದ ದೀಪದ ಶಿಖೆಯಂತೆ ಸ್ಥಿರವಾಗುತ್ತದೆ. ನೋಡ್ರಿ, ನಮ್ಮಲ್ಲಿ ಭಕ್ತಿ ಇತ್ತಪ್ಪ ಅಂದ್ರೆ, ಜ್ಞಾನ ಇತ್ತಪ್ಪ ಅಂತಂದ್ರೆ, ಈ ಜೀವನ ಅನ್ನೋದ ಬೊಂಬೆ ಇದಲ್ಲ, ಈ ಮನುಷ್ಯ ದೇಹ, ಈ ಬೆಂಕಿಯಲ್ಲಿನೂ ಕೂಡ ಅದು ಸುಟ್ಟು ಕರಗುದಿಲ್ಲಂತ್ರಿ, ಅದು ಸ್ಥಿರವಾಗ್ತದಂತ. ಅದಕ್ಕ ದೈವ ಚಿಂತನೆ ಮತ್ತು ಲಿಂಗ ಸ್ಮರಣೆ ಬೇಕು. ನಾವು ಯಾವಾಗ್ಲೂ ಲಿಂಗ ಜ್ಞಾನದಲ್ಲಿ ಚೈತನ್ಯವನ್ನ ನಮ್ಮ ಆ ದೇಹಕ್ಕೆ ತಂದ್ಕೊಳ್ಬೇಕು. ಅಂದಾಗ ಎಷ್ಟೇ ಕಷ್ಟ ಇರ್ಲಿ, ಎಷ್ಟೇ ನೋವಿರ್ಲಿ, ತನ್ನಿಂತಾನೇ ಅದು ಕರಿಗ್ ಹೋಗ್ತದ. ಇದು ಸಂಕಟದ ಉರಿ ಕರಗ್ತದ. ಆತ್ಮ ಒಳಗಿರುವಂತಹ ಆತ್ಮ ಕರಗುದಿಲ್ಲ. ಆದ್ರೆ ನಮಗ್ ಬಂದಂತಹ ಕಷ್ಟಗಳು, ನೋವುಗಳು, ದುಃಖಗಳು, ಈ ಆಸೆಗಳು, ಈ ನಿರಾಸೆಗಳು ಕರಿಗ್ ಹೋಗ್ತಾ ಇದಾವೆ. ಆದ್ರೆ ನಮ್ಮ ಒಳಗಡೆ ಇರುವಂತಹ ಚೈತನ್ಯ, ಆ ಜ್ಞಾನ ಯಾವತ್ತು ಕರಗುವುದಿಲ್ಲ, ಆತ್ಮ ಯಾವತ್ತು ಕರಗುವುದಿಲ್ಲ. ಅಂದರೆ ಬೆಂಕಿ ಅಂದರೆ ಸಂಸಾರ, ದುಃಖ, ಆಸೆ, ಹೀಗೂ ನಾವು ಅದನ್ನ ಹಿಡ್ಕೋಬಹುದು. ಇದರಿಂದ ಆ ಭಕ್ತನ ಆತ್ಮ ಏನಾಗ್ತದಪ್ಪ ಅಂದ್ರೆ ಸ್ಥಿರವಾಗಿ ಇರ್ತದ. ಕೊನೆಯ ಸಾಲು ನಾನು ನೋಡಿಲಾಗಿ ಇಲ್ಲಿ ಏನಂಕಾದರ ಸೋಮೇಶ್ವರ ಲಿಂಗವ ಇದರಿಟ್ಟುಕೊಂಡು ಉರಿ ಕರಗಿ ಬೊಂಬೆ ಉಳಿಯಿತ್ತು ಅಂತ. ದೇವರನ್ನ ನಾವು ಸ್ಮರಿಸಿ ಬದುಕಿದರೆ ಜೀವನದ ಉರಿ ನಾಶವಾಗುತ್ತದೆ. ಎಲ್ಲೋ ಕಾಣದ ಇರುವಂತಹ ದೇವರನ್ನಲ್ರಿ. ದೇವರಂದ್ರ ನಾವ ದೇವರಾಗಿ ನಮ್ಮಲ್ಲಿರುವಂತಹ ಪಶ್ಚಾತ್ತಾಪ ಮನೋಭಾವ ಇರ್ಬೇಕು. ಅಯ್ಯೋ ನಾನು ಅವ್ರಿಗೆ ಹಾಗಂದೆಲ್ಲ, ಅಯ್ಯೋ ನಾನು ಇವರಿಗೆ ಹೀಗಂದೆಲ್ಲ ಅಂತ ಹೇಳಿ ನಮ್ಮ ಮನಸ್ಸು ಕರಗ್ಬೇಕ್ರಿ. ಅದಕ್ಕನ ಅಣ್ಣ ಬಸವಣ್ಣನವರು ಹೇಳಿದ್ದಾರೆ, ಮಣ ಬೆರೆಸಿದಲ್ಲಿ ತನು ಕರಗದಿದ್ದಡೆ ಕಂಡಾಗಳ ಅಶ್ರುಂಜಲಂಗಳು ಸುಳಿಯದಿದ್ದರೆ ಅಂತ ಹೇಳದ್ ಮುಂದ್ ಬರ್ತದ. ಹಾಗಾದ್ರೆ ಇವೆಲ್ಲಾ ಮಾತುಗಳು ನಾವು ಏನಾಗ್ತಾ ಇದೀವಪ್ಪ ಅಂತಂದ್ರೆ, ಕೊನೆ ಸಾಲ ದೇವರನ್ನ ಸ್ಮರಿಸಿ ಬದುಕಿದರೆ ಜೀವನದ ಈ ಉರಿ ನಾಶವಾಗುತ್ತದೆ, ಆದರೆ ಆತ್ಮ ನಾಶವಾಗುವುದಿಲ್ಲ. ದೇವರ ಸ್ಮರಣೆ ಇದ್ದರೆ ಈ ಸಂಕಟ ಕರಗುತ್ತದೆ, ಜೀವ ಉಳಿಯುತ್ತದೆ ಅಂತ. ಅಂದ್ರೆ ಪಶ್ಚಾತ್ತಾಪದ ಮನೋಭಾವನೆ ಇರ್ಬೇಕು.
ನಾವು ದೇವರಾಗಬೇಕು ಅನ್ನೋ ಮಾತನ್ನ ಈ ಅನೇಕ ಶರಣರು ತಮ್ಮ ವಚನಗಳದ ಮುಖಾಂತರವಾಗಿ ಸಮಾಜವನ್ನ, ವ್ಯಕ್ತಿಗಳಲ್ಲಿರುವಂತಹ ಕ್ರೂರತೆಯನ್ನ ಹೋಗಲಾಡಿಸಿ ಮಾನವೀಯ ಮೌಲ್ಯಗಳನ್ನ ಬೆಳೆಸ್ತಕ್ಕಂತಹ ಅಂದಿನ 12ನೇ ಶತಮಾನದ ಕಾಲದಿಂದಲೂ ಇಂದಿನವರೆಗೂ ಕೂಡ ಬದಲಾವಣೆಯ ಕಾಲ. ಎಷ್ಟೋ ತಾಂತ್ರಿಕ ಯುಗದಲ್ಲಿ ನಾವು ಬದಲಾವಣೆ ಮಾಡಿದ್ರೂ ಕೂಡ ಏನಾದ್ರೂ ನಮ್ಗೆ ಹೊಸದನ್ನ ಕಂಡು ಹಿಡಿಲಿಕ್ಕೆ ಆಗ್ತದನ? ಮನುಷ್ಯರನ್ನ ಸೃಷ್ಟಿಸಿ ಹಾಗಾದ್ರೆ ನೋಡೋಣ, ಸಾಯುವಂತ ವ್ಯಕ್ತಿಯನ್ನ ಬದುಕಿಸಿ, ಸಾಯುವಂತ ವ್ಯಕ್ತಿಯನ್ನ ಬದುಕಿಸ್ತಾರ ಬಿಡ್ರಿ, ಹಾರ್ಟ್ ಆಪರೇಷನ್ ಮಾಡಿ ಹಾಗೆಲ್ಲ ಬದುಕಿಸ್ತಾರ. ಆ ವ್ಯಕ್ತಿಯನ್ನ ಮತ್ತ ಸತ್ತಂತವನ್ನ ಮತ್ತೆ ಹುಟ್ಟಿಸ್ರಿ ನೋಡೋಣ, ಅದು ಯಾರಿಂದಲೂ ಸಾಧ್ಯ ಇಲ್ಲ. ಹಾಗಾದ್ರೆ ಸತ್ತವನನ್ನ ಹುಟ್ಟಿಸುವಂತ ಪ್ರಯತ್ನದಲ್ಲಿ ಇವತ್ತಿಗೆ ನಾವು ಜಗತ್ತಿನಲ್ಲಿ ಇದ್ದೇವೆ. ಹುಟ್ಟಿಸುದು ಬಿಡುವುದು ಅದು ಬೇರೆ, ಆದ್ರೆ ಮಾನವರಾಗಿ ಹುಟ್ಟಿದ ಅಂದ್ಮೇಲೆ ನಮ್ಮಲ್ಲಿರುವಂತಹ ಮಾನವೀಯ ಮೌಲ್ಯಗಳನ್ನ ನಾವು ಸಮಾಜದಲ್ಲಿ ಬೆಳೆಸ್ಕೊಂಡು ಹೋಗ್ಬೇಕು, ಸಮಾಜವನ್ನ ಪರಿವರ್ತನೆ ಮಾಡ್ಬೇಕು ಅನ್ನೋ ಮಾತುಗಳನ್ನ ವಚನಗಳದ ಹಿನ್ನೆಲೆಯಲ್ಲಿ ನಾವು ಇಟ್ಕೊಂಡು ನೋಡಿದಾಗ ಸಮಾಜ ಒಂದು ರೀತಿಯಾದಂತ ಅಭಿವೃದ್ಧಿಯನ್ನ ಕಾಣ್ತದ ಅಂತ. ಮುಂದಿನ 9ನೆಯ ವಚನ, ಆಕಾಶದುರಿ ನೆಲದ ಮಡಿಕೆಯಲ್ಲಿ ಬಯಲ ನೀರ ತುಂಬಿ ಇಲ್ಲದ ಅಕ್ಕಿಯ ಹಾಕಿ 3 ನೆಲೆಯಲ್ಲಿ ಕುದಿಯುತ್ತಿದ್ದಿತ್ತು, ಪಾವಕನರಿದು ನೀರ ಹೋಯಿತು, ಗಂಜಿ ಅಲ್ಲಿ ಇಂಗಿತ್ತು, ಏನಂಕಾದರ ಸೋಮೇಶ್ವರ ಲಿಂಗಕ್ಕೆ ಹೋಗರಬೇಕೆಂದು. ನೋಡ್ರಿ, ಇಲ್ಲಿ ಆಕಾಶದ ಉರಿ ನೆಲದ ಮಡಿಕೆಯಲ್ಲಿ. ನೋಡ್ರಿ, ಆಕಾಶದಷ್ಟು ವಿಶಾಲವಾದಂತಹ ಈ ಶೂನ್ಯತೆಯನ್ನ ನೆಲದ ಮಡಿಕೆಯಲ್ಲಿ ಇಟ್ಟಂತೆ ಹೇಳಲಾಗಿದೆ. ಈ ದೇಹ ಅಂದರೆ ಈ ದೇಹ ಅನ್ನೋದನ್ನು ಒಂದು ಮಡಿಕೆಯೊಳಗೆ ಬ್ರಹ್ಮಾಂಡದ ತತ್ವವಿದೆ. ದೇಹ ಸಣ್ಣದಿರ್ಬೋದು, ಆದ್ರೆ ಅದ್ರ ಒಳಗಿರುವಂತಹ ಚೈತನ್ಯ ಇದು ಆಕಾಶದಷ್ಟೇ ವಿಶಾಲವಾದಂಥದ್ದು. ಯೋಗದಲ್ಲಿ ಇದನ್ನ ಹೃದಯಾಕಾಶ ಎನ್ನುತ್ತಾರೆ. ನೋಡ್ರಿ, ಇದಕ್ಕೇನಂತಾರ? ಹೃದಯಾಕಾಶ ಅಂತಾರ. ಅಂದ್ರೆ ಆತ್ಮಕ್ಕೆ ಗಡಿ ಇಲ್ಲ. ಮಡಿಕೆ ಅಂದ್ರೆ ದೇಹ ಮಣ್ಣಿನಿಂದ ನಿರ್ಮಿತ, ಮಡಿಕೆ ಒಡೆದರೆ ಒಳಗಿನದೂ ಹೋಗುತ್ತದೆ. ಹಾಗೆಯೇ ದೇಹ ನಶ್ವರ, ಅದರ ಒಳಗೆ ಇರುವಂತಹ ತತ್ವ ಅಮೂಲ್ಯ. ದೇಹ ಹೋದ್ರೂ ಕೂಡ ನಮ್ಮ ತತ್ವಗಳು ಇದಾವಲ್ಲ, ಅವು ಅಮೂಲ್ಯವಾಗಿರ್ತಾವ ಅನ್ನೋ ಮಾತನ್ನ ಅವ್ರು ಹೇಳ್ತಾ ಇದ್ದಾರೆ. ಬಯಲ ನೀರ ತುಂಬಿ ಇಲ್ಲದ ಅಕ್ಕಿಯ ಹಾಕಿ, ಅಂದ್ರೆ ಬಯಲು ಅಂದರೆ ಶೂನ್ಯ, ಪರಬ್ರಹ್ಮ ತತ್ವ. ಆ ಶೂನ್ಯತೆಯ ಜ್ಞಾನ ರೂಪದ ನೀರು ತುಂಬಲಾಗಿದೆ. ಅಂದ್ರೆ ನೀರಿನ ಸ್ವಭಾವ ಏನ್ರಿ? ಹಾಕಿದ ಪಾತ್ರೆಯ ಆಕಾರ ಅದು ತಾಳ್ತದ. ಹಾಗೆಯೇ ಈ ಬ್ರಹ್ಮತತ್ವ ಎಲ್ಲೆಡೆ ವ್ಯಾಪಕ. ಇಲ್ಲದ ಅಕ್ಕಿ ಅಂತಂದ್ರೆ ಅಹಂಕಾರ, ಶೂನ್ಯತೆ. ಇಲ್ಲದ ಅಕ್ಕಿ ಅಂದ್ರೆ ನಾನು ಎನ್ನುವಂತಹ ಈ ಭಾವವಿಲ್ಲದ ಮನಸ್ಸು. ಸಾಧನೆ ಅಹಂಕಾರದಿಂದ ಆಗುವುದಿಲ್ಲ. ಅಹಂಕಾರವಿಲ್ಲದ ಮನಸ್ಸು ಅಥವಾ ಮಮಕಾರವಿಲ್ಲದ ಭಾವ ಇಲ್ಲದನ್ನು ಹಾಕಿದಂತೆ ಹೇಳುವುದು, ಅಂದ್ರೆ ಅಹಂಕಾರ ತ್ಯಾಗ ಅಂತ. ಇನ್ನು ಅದರ ಸಾಲಿನಲ್ಲಿ 3 ನೆಲೆಯಲ್ಲಿ ಕುದಿಯುತ್ತಿದ್ದಿತ್ತು, ಅಂದ್ರೆ ಜಾಗೃತಿ, ಸ್ವಪ್ನ, ಸುಷುಪ್ತಿ ಎಂಬುವಂತಹ 3 ಸ್ಥಿತಿಗಳು. ಅಥವಾ ನಾವ್ ಹೀಗೂ ಹೇಳ್ಬೋದು, ಸ್ಥೂಲ, ಸೂಕ್ಷ್ಮ, ಕಾರಣ, ಈ ದೇಹಗಳು. ಈ 3ರಲ್ಲಿಯೂ ಜ್ಞಾನ ಅನ್ನುವುದು ಈ ಪ್ರಕ್ರಿಯೆ ನಡೆಯುತ್ತಿದೆ. ಇಲ್ಲದ ಅಕ್ಕಿ ಅಂದರೆ ನಾನು ಎಂಬ ಭಾವವಿಲ್ಲದ ಮನಸ್ಸು. ಸಾಧನೆ ಅಹಂಕಾರದಿಂದ ಆಗುವುದಿಲ್ಲ. ಅಹಂಕಾರ ಇದ್ದರೆ ಅದು ಕುದಿಯುವುದೇ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಪಾವಕ ನರಿದು ನೀರ ಹೋಯಿತು, ಗಂಜಿಯಲ್ಲಿ ಇಂಗಿತ್ತು. ಅಂದ್ರೆ ಪಾವಕ ಅಂದ್ರೆ ಜ್ಞಾನಾಗ್ನಿ. ಆ ಜ್ಞಾನವನ್ನ ಕರಗಿಸಿ ನೀರನ್ನ ಬೇರ್ಪಡಿಸಿ ಕೊನೆಗೆ ಗಂಜಿ ಮಾತ್ರ ಉಳಿದಂತೆ ಶುದ್ಧ ತತ್ವ ಮಾತ್ರ ಈ ಸಮಾಜದಲ್ಲಿ ಉಳಿಯುತ್ತದೆ ಅನ್ನೋ ಮಾತನ್ನ ಈ ಒಂದು ವಚನದಲ್ಲಿ ನಾವು ಕಾಣ್ಕೊಳ್ಬಹುದು. ಏನಂಕಾದರ ಮತ್ ಪ್ರಶ್ನೆ ಮಾಡ್ತಾ ಇದ್ದಾರೆ, ಈ ಎಲ್ಲಾ ಸಾಧನೆ ಕೊನೆಯಲ್ಲಿ ಲಿಂಗ ತತ್ವದಲ್ಲಿ ಏಕೀಭಾವವಾಗ್ಬೇಕು ಅನ್ನುವಂತ ಆಶಯವನ್ನ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಆತ್ಮ ಪರಮಾತ್ಮ ಒಂದಾಗುವ ಸ್ಥಿತಿ. ಒಟ್ಟಿನಲ್ಲಿ ಏನ್ ಹೇಳ್ತಾ ಇದ್ದಾರೆ, ಈ ದೇಹ ಎಂಬ ಮಡಿಕೆಯಲ್ಲಿ ಶೂನ್ಯತೆಯ ಜ್ಞಾನವನ್ನ ತುಂಬಿ ಅಹಂಕಾರವಿಲ್ಲದೆ ಈ 3 ಸ್ಥಿತಿಗಳಲ್ಲೂ ಸಾಧನೆ ಮಾಡಿದಾಗ ಜ್ಞಾನಾಗ್ನಿ ಅನ್ನೋದು ಬರ್ತದ. ನಮ್ಮ ಒಳಗಡೆ ಇರುವಂತಹ ಅಜ್ಞಾನ ಕರಿಗಿ ಕೊನೆಯಲ್ಲಿ ಶುದ್ಧ ಆತ್ಮ ತತ್ವ ಉಳಿದು ಅದು ಸೋಮೇಶ್ವರ ಲಿಂಗದಲ್ಲಿ ಲೀನವಾಗ್ತದ. ಇದು ಆಂತರಿಕ ಯೋಗ, ಜ್ಞಾನ, ಭಕ್ತಿಯ ಮೇಳವನ್ನ ಸೂಚಿಸ್ತದ ಅಂತ. ಇನ್ನ 10ನೇಯದ ಒಂದು ವಚನ,
ಸಮಯ ಇತ್ತಂದ್ರೆ ಇಲ್ಲಿ ಮುಗಿಸ್ಲೆ ಅಥವಾ ಮುಂದುವರಿಸ್ಲೆ ನೀವೇ ಹೇಳ್ಬೇಕು ಮೇಡಮ್ಮ. ಅಂಗಕ್ಕೆ ಲಿಂಗ ಮನಕ್ಕೆ ಅರಿವಾಗಬೇಕೆಂಬ ಸಂದೇಹವೆಂತುಂಟೋ, ಜೀವನವ ಹಿಂಗಿದ ಘಟ ಜೀವಿಸಬಲ್ಲುದೆ, ಭಾವಕ್ಕೆ ಇದರಿಟ್ಟು ಕುರು ಅಭಿಮುಖವಾಗಿ ಅರಿಯುವುದಕ್ಕೆ ತೆರನಿಲ್ಲ, ಏನಂಕಾದರ ಸೋಮೇಶ್ವರ ಲಿಂಗ ತಾನಾಗಿ. ನೋಡ್ರಿ, ಇಲ್ಲಿ ಅಂಗಕ್ಕೆ ಲಿಂಗ ಮನಕ್ಕೆ ಅರಿವಾಗಬೇಕೆಂಬ ಸಂದೇಹವೆಂತುಂಟೋ, ಪ್ರಶ್ನೆಯಾರ್ಥಕ ಚಿಹ್ನೆ. ಇಲ್ಲಿ ಅಂಗ ಎಂದರೆ ದೇಹ, ಲಿಂಗ ಎಂದರೆ ಪರಮತತ್ವ ಅಥವಾ ಶಿವಸ್ವರೂಪ. ಲಿಂಗವು ಹೊರಗೆ ಬೇರೆ, ಅಂಗವೂ ಬೇರೆ ಎಂದು ಭಾವಿಸುವುದೇ ಸಂದೇಹ. ಅಂಗ ಲಿಂಗ ಭೇದ ಇಲ್ಲದಾಗ ಮನಸ್ಸಿಗೆ ಬೇರೆ ಅರಿವು ಬೇಕೆಂಬ ಪ್ರಶ್ನೆಯೇ ಉಳಿಯದು. ಜೀವನವ ಹಿಂಗಿದ ಘಟ ಜೀವಿಸಬಲ್ಲುದೆ, ಪ್ರಶ್ನಾರ್ಥಕ ಮಾಡಿದ್ದಾರೆ. ಈ ದೇಹವು ಏನಿದು ಜೀವದಿಂದಲೇ ಚೈತನ್ಯ ಹೊಂದುತ್ತದೆ. ಅಂದ್ರೆ ಜೀವನ ಒಂದು ಮಡಿಕೆ, ಅದು ಒಡೆದರೆ ಒಳಗಿನ ಜಲ ಉಳಿಯದು. ಹಾಗೆಯೇ ಜೀವತತ್ವ ಅನ್ನೋದನ್ನ ಅವರ ಹೇಳ್ತಾ ಇದ್ದಾರೆ. ದೂರವಾದರೆ ದೇಹಕ್ಕೆ ಸ್ವತಂತ್ರವಾದಂತಹ ಶಕ್ತಿ ಇಲ್ಲ, ಭಾವಕ್ಕೆ ಇದರಿಟ್ಟು ಕುರುಹು ಅಭಿಮುಖವಾಗಿ ಎರಿಯುವುದಕ್ಕೆ ತೆರನಿಲ್ಲ. ಕೊನೆಯ ಸಾಲ್ ನೋಡ್ರಿ, ಅವ್ರು ಹೇಳ್ತಾ ಇದ್ದಾರೆ, ಏನಂತ ಹೇಳ್ತಾ ಇದ್ದಾರೆ? ಭಾವಕ್ಕೆ ಇದರಿಟ್ಟು ಕುರು ಅಭಿಮುಖವಾಗಿ ಎರಿಯುವುದಕ್ಕೆ ತೆರನಿಲ್ಲ. ಅಂದ್ರೆ ನಮ್ಮ ಒಳಗಿನ ಭಾವ ಶುದ್ಧಿಯಿಂದ ಒಳನೋಟ ಅರಿಯಲು ಸಾಧ್ಯ ಹೊರತು ಬಾಹ್ಯ ಲಕ್ಷಣಗಳ ಆಡಂಬರ ಹೊರಗಿನ ಗುರುತುಗಳಿಂದ ಅಲ್ಲ ಅಂತ. ಮತ್ ಮುಂದುವರೆದು, ಏಣಂಕಾದರ ಸೋಮೇಶ್ವರ ಲಿಂಗ ತಾನಾಗಿ ಅಂದ್ರೆ ಮತ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರಯತ್ನ, ಭಕ್ತಿ, ಶರಣಾಗತಿ ಇದ್ದಾಗ ಲಿಂಗ ತಾನೇ ತನ್ನನ್ನ ವ್ಯಕ್ತಪಡಿಸ್ತದ ಅಂತ. ಅಂತಿಮವಾಗಿ ಅರಿವು ಸ್ವತಃ ಉಂಟಾದಾಗ ಗುರು, ಲಿಂಗ, ಜಂಗಮ ಈ ತತ್ವವೆಲ್ಲ ಒಳಭಾವದಲ್ಲಿ ಅರಿತಾಗಲೇ ಪೂರ್ಣತೆ ಬರ್ತದ. ನಮ್ಮ ಒಳಗಿನ ಭಕ್ತಿ, ನಿಮ್ಮ ಒಳಗಿನ ವಿಚಾರ ಶಕ್ತಿ ಅದೇ ನಿಜವಾದಂತಹ ದಾರಿ ಆಗ್ತದ ಅನ್ನೋ ಮಾತುಗಳನ್ನ ಈ ಒಂದು ವಚನಗಳಲ್ಲಿ ಬಹಳಷ್ಟು ಅರ್ಥಪೂರ್ಣವಾಗಿ ಅವ್ರು ಹೇಳಿದ್ದಾರೆ. ನಾ ಸ್ಲೋ ಆಗಿ ಹೇಳ್ತಾ ಇಲ್ಲ, ಒಂದ್ ಸ್ವಲ್ಪ ಫಾಸ್ಟ್ ಆಗಿ ಹೇಳ್ತಾ ಇದ್ದೇನೆ, ಮನ್ನಿಸಿ ಅಂತಂದ್ರೆ. ಇನ್ನೆರಡು ವಚನಗಳನ್ನ ಎಷ್ಟು ಹೇಳ್ಬೋದು? ಇನ್ನು ಮುಗಿಸ್ಬಹುದಾ? ಸಾಕಲ್ರಿ? 10 ವಚನ ಹೇಳಿದ್ರಿ. ಸಾಕಾದ್ರೆ ಬಿಡ್ತೀನ್ರಿ, ಸಾಕಾದ್ರೆ ಬಿಡ್ತೀನಿ. ಇನ್ನೂ ಒಂದಷ್ಟು ವಚನಗಳಿದ್ವಾ ಅವ ಸರಿ. ಇಲ್ಲಿ 10 ವಚನ ಅಂತ ಹೇಳಿದಾರ, ಸಾಕ? ಒಟ್ಟಿನಲ್ಲಿ ಶರಣರಾದಂತಹ ನನಗ್ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಿರಿ. ಇಲ್ಲಿ ಏನಾದ್ರೂ ತಪ್ಪು ತಡೆಗಳು ಅನ್ಯಥಾ ಏನಾದ್ರೂ ಶಬ್ದಗಳನ್ನ ಆಡಿದ್ರೆ ದಯಮಾಡಿ ಜ್ಞಾನವಂತರು ಬುದ್ಧಿವಂತರು ಇಲ್ಲಿ ಇದೀರಿ, ಅದಕ್ಕಾಗಿ ನಾನು ಅಂತ ಶಬ್ದಗಳನ್ನು ಏನಾದ್ರೂ ಬಳಸಿದ್ರೆ ಮನ್ನಿಸಿ. ನನ್ಗೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರ ಹೃದಯಕ್ಕೆ ಭಕ್ತಿ ಅನಂತವಾದಂತ ಶರಣಾರ್ಥಿಗಳನ್ನ ಅರ್ಪಿಸ್ತಾ ಇದ್ದೇನೆ. ಈ ದಾಸೋಹವನ್ನ ನೀಡಿದಂತಹ ಯಾರ ಸರ್ ಇದಾರಲ್ಲ ಅವರಿಗೂ ಕೂಡ, ಮಲ್ಲಿಕಾರ್ಜುನ್ ಕೋಟೂರ್ ಸರ್ ಅವರಿಗೂ ಅವರ ಕುಟುಂಬಕ್ಕೂ ನನ್ನ ವೈಯಕ್ತಿಕವಾದಂತಹ ಅನಂತವಾದಂತಹ ಭಕ್ತಿಯ ಶರಣಾರ್ಥಿಗಳು. ಅವಕಾಶಕ್ಕಾಗಿ ತುಂಬು ಹೃದಯದ ಅನಂತವಾದಂತಹ ಧನ್ಯವಾದಗಳು. ನಮಸ್ಕಾರಗಳು. ನಮಸ್ಕಾರ. ಮೇಡಮ್ ಅವರು 10 ವಚನಗಳನ್ನ ತಗೊಂಡು ಇಲ್ಲಿವರೆಗೂ ಇಷ್ಟು ಸರಳ ನಮಗೆಲ್ಲ ಕಠಿಣ ವಚನಗಳನ್ನ ಮಾಡಿ ಹೇಳಿದ್ರಂದ್ರ, ಇಷ್ಟು ನಮಗ್ ಹೇಳ್ಬೇಕಂತಂದ್ರ ಅವ್ರಿಗೆ ಎಷ್ಟು ಅದನ್ನ ಆಳವಾದ ಅಭ್ಯಾಸ ಅವ್ರು ಮಾಡ್ಯಾರ ಅಂತೇಳಿ ನಾವ್ ಇದರಿಂದ ತಿಳ್ಕೊಬೇಕಾಗ್ತದೆ. ಅವ್ರ ಪರಿಚಯ ಅದ ನನಗ. ಅವ್ರೇನಂತ ಬಹಳ ಏನಿಲ್ಲ, ಅಷ್ಟೇ ಕಾಯದವ್ರ ತೆಳ್ಳಗದಾರ, ಆದ್ರ ಅಭ್ಯಾಸ ಬಹಳ ಮಾಡ್ತಾರ ಅವ್ರು. ಎಲ್ಲದನ್ನು ವಚನಗಳನ್ನ, ಎಷ್ಟು ವಚನಗಳನ್ನ ಅವ್ ಎಂಥ ಕಠಿಣ ವಚನ, ಅದ್ರ ಆಳವಾದಂತ ಸಾರವನ್ನ ನೀವು ಅತ್ಯಂತ ಸರಳೀಕರಿಸಿ ನಿಮ್ಮ ಉಪನ್ಯಾಸದ ಮೂಲಕ ನಮ್ಗೆಲ್ಲಾ ತಿಳಿಸಿದ್ರಿ ಮೇಡಮ್. ನಿಮಗೆ ನಾವು ನಮ್ಮ ವೇದಿಕೆಯ ಪರವಾಗಿ ಅನಂತ ಶರಣಾರ್ಥಿಗಳನ್ನ ತಿಳಿಸ್ತೇವೆ. ನಿಮ್ಗೆ ಇನ್ನೂ ನೀವು 10 ವಚನ ಹೇಳುವಂತಹದ್ದು ನಿಮ್ಮ ಆಸಕ್ತಿ ಅದ, ಈಗ ಹುರುಪದ. ಆದ್ರೆ ವೇಳೆ ಸಾಕು. ಎಲ್ಲರಿಗೂ ಒಂದ್ ಸ್ವಲ್ಪ ವಚನಗಳು ಅಷ್ಟೇ 10 ಅಂತಂದ್ರ ಆಯ್ತು, ಮನಸ್ಸಿಗೆ ತೃಪ್ತಿ ಇರ್ತದೆ ಅಂತ ಹೇಳಿ ನಾನು ನಿಮ್ಮಲ್ಲಿ ನನ್ನಿಂದ ಏನಾದ್ರು ನಿಮ್ಗೆ ಬೇಜಾರಾಗಿದ್ರೆ ಕ್ಷಮೆ ಕೇಳ್ತೇನೆ. ಅತ್ಯಂತ ಸುಂದರವಾಗಿ ಮಾತನಾಡಿದ್ರಿ ಮೇಡಮ್. ನಿಮ್ಗೆ ಅನಂತ ಶರಣಾರ್ಥಿಗಳನ್ನ ತಿಳಿಸ್ತೇನೆ. ಈಗ ಇದರ ಮುಂದಿನ ಭಾಗ ವಾದ ಸಂವಾದದ ಕಾರ್ಯಕ್ರಮ. ಇದರಲ್ಲಿ ಸರ್ ಮಾತಾಡ್ತಾರೆ. ಸರ್ ಮಾತಾಡ್ತಾರೆ. ಓಂ ಶ್ರೀ ಗುರು ಬಸವಲಿಂಗಾಯನ.
ಸೊ ಡಾಕ್ಟರ್ ರೇಖಾ ಕೋಟೂರ್ ಅವರ ಸ್ಮರಣಾರ್ಥ ಅವರ ಯಜಮಾನರಾದಂಥ ಶ್ರೀ ಮಲ್ಲಿಕಾರ್ಜುನ್ ಕೋಟೂರ್ ಅವರ ದತ್ತಿ ಉಪನ್ಯಾಸದಲ್ಲಿ ಇಬ್ರು ಮಹನೀಯರು ಮಹಿಳೆಯರು ನಿಜಕ್ಕೂ ಅರ್ಥಪೂರ್ಣವಾಗಿ ಶರಣರ ಚಿತ್ರಣವನ್ನ ಇಟ್ಟಿದ್ದಾರೆ ಅಂದಾಗ ಬಹುಶಃ ಇದು ಅಕ್ಕನ ಅರಿವು ಬಸವ ತಿಳುವಳಿಕೆ ಸಂಶೋಧನಾ ಕೇಂದ್ರ ಕಳೆದ 6 ವರ್ಷಗಳಿಂದ ನಿರಂತರವಾಗಿ ಉಪನ್ಯಾಸಗಳ ಮೇಲೆ ಉಪನ್ಯಾಸಗಳ ಸಂವಾದ, ಚಿಂತನೆ, ಲೇಖನ ರೆಗ್ಯುಲರ್ ಆಗಿ ಪ್ರತಿ ವಾರ ಪ್ರತಿ ತಿಂಗಳ ಇಂಥ ಒಂದು ಕಾರ್ಯವನ್ನ ಹಮ್ಮಿಕೊಂಡ ಕಾರಣ ಬಹುಶಃ ತಯಾರಾಗಿದ್ದಾರೆ. ಇಲ್ಲಿ ಗೌರಮ್ಮಕ್ಕನಾಶಿ ಅವರು ಆರಂಭದೊಳಗೆ ಉರ್ಲಿಂಗ ಪೆದ್ದಿಯ ಬಗ್ಗೆ ಸುದೀರ್ಘವಾಗಿ ಹೇಳಿದ್ರು. ಉರ್ಲಿಂಗ ಪೆದ್ದಿ ಮೂಲತಃ ಆಂಧ್ರದವನು, ಆದರೆ ಆತನ ವಾಸಸ್ಥಾನ ಅಲ್ಲೇ ಬಾರ್ಡರ್ ನಾಂದೇಡ್ ಅಂದ್ರೆ ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಆಂಧ್ರದ ಸಂಗಮದ ಪ್ರದೇಶ. ಅಲ್ಲಿ ಬಂದಂತ ಈ ಕಳ್ಳ ಮುಂದೊಬ್ಬ ಬಹುದೊಡ್ಡ ಶರಣನಾಗ್ತಾನ, ವಚನಕಾರನಾಗ್ತಾನ. ಆತನ ಒಂದು ವಚನದಲ್ಲಿ ನಾನೇಕೆ ಮೇಲೆ ಬರಲಿ, ನೀ ಕೆಳಗೆ ಇರಲು ಬಾರದೆ ಅಂತ ಕೇಳ್ತಾನ. ಅಂದ್ರೆ ದೇವರಿಗೆ ನನಗೆ ಮೇಲೆ ಬರಕ್ಕಾಗಂಗಿಲ್ಲ, ನಾನು ನಿನಗೆ ಭೇಟಿ ಆಗಕ್ಕೆ ಬರಂಗಿಲ್ಲ, ನೀನು ಅದ್ರ ಕೆಲಸ ಬಿಟ್ಕೊಟ್ಟು ನನ್ನ ಕಡೆ ಬಾ, ನನ್ನ ಕೆಲಸಕ್ಕೆ ನನ್ನ ಕಾಯಕಕ್ಕೆ ಬಾ ಅಂತಕ್ಕಂಥ ಒಂದು ವಚನವನ್ನ ಹೇಳ್ತಾನ. ಇನ್ನೂ ಒಂದು ನೋವಿನ ಸಂಗತಿ ಅಂತಂದ್ರೆ ಉರ್ಲಿಂಗ ಪೆದ್ದಿಯ ವಚನದೊಳಗ 50% ಸಂಸ್ಕೃತ ಶಬ್ದಗಳನ್ನ ಸೇರಿಸ್ಬಿಟ್ಟಾರ. ಯಾವ ವ್ಯಕ್ತಿಗೆ ಕನ್ನಡವೂ ಕೂಡ ಕಠಿಣವಾಗಿತ್ತು, ಆತನ ವಚನಗಳಲ್ಲಿ ಸಂಸ್ಕೃತ ಒಂದು ಸೇರ್ಪಡೆ, ಕಲಬೆರಕೆ, ಪ್ರಕ್ಷಿಪ್ತತೆ ನಾನು ಬಹಳಷ್ಟು ಸಲ ಡಾಕ್ಟರ್ ಎಂ ಕಲಬುರ್ಗಿ ಸರ್ ಜೊತೆಗೆ ಮಾತಾಡ್ತಿದ್ದೆ. ಸರ್ ಇದು ಹೆಂಗೆ ಸಾಧ್ಯ? ಒಬ್ಬ ದಲಿತ, ಅಸ್ಪೃಶ್ಯ, ಅಶಿಕ್ಷಿತ ತಳ ಸಮುದಾಯದ ಬಂದವ ಕನ್ನಡನ ಕಲಿತಿರ್ಲಿಲ್ಲ, ಅವ ಮರಾಠಿ ಮಾತಾಡ್ತಕ್ಕಂಥ ವ್ಯಕ್ತಿಯ ವಚನದೊಳಗ ಇಂಥ ಒಂದು ಸಂಸ್ಕೃತ ಅದಾವಲ್ಲ ಅಂತಂದಾಗ ಅವ್ರು ಒಪ್ಕೊಂಡ್ರು. ಹಿಂಗಾಗಿ ಆ ಬಹಳಷ್ಟು ವಚನಗಳು ಸಂಸ್ಕೃತ ಪ್ರತಿಶತ 50% ವಚನಗಳು ಅಲ್ಲಿ ಕಾಣ್ತಾವು. ಹಿಂಗಾಗಿ ಅವುಗಳ ಪರಿಷ್ಕರಣೆ ಬಹಳ ಮುಖ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಗೌರಮ್ಮಕ್ಕ ನಿಜಕ್ಕೂ ಕೂಡ ಬಹಳ ಶಾಂತ ಚಿತ್ತವಾಗಿ ವಿಷಯವನ್ನು ಪ್ರತಿಪಾದನೆ ಮಾಡ್ತಾ ಸಾಧಾರಣವಾಗಿ ವಚನಗಳ ವಿಶ್ಲೇಷಣೆ, ಅವುಗಳ ಮೌಲಿಕ ಚಿಂತನೆಯ ಬಗ್ಗೆ ಒಳ್ಳೆಯ ವಿಚಾರಗಳನ್ನ ವ್ಯಕ್ತಪಡಿಸಿದರು. ಇನ್ನೊಂದು ವಿಶೇಷ ಅಂತಂದ್ರೆ ಡಾಕ್ಟರ್ ಸಾವಿತ್ರಿ ಹೊಸಮನಿ ಅವರು ಕಮಲಾಪುರ, ಇವತ್ತು ಅವರು ಕೈಗೊಂಡಂತ ವಚನ ವಿಶ್ಲೇಷಣೆ ಬಹುಶಃ ನಾನು ಅವ್ರ ಏನ್ ಮಾಡ್ತಾರೋ, ಯಾಕಂದ್ರೆ ಬಿಬಿ ಬಾಚಿದೇವನ ಬಗ್ಗೆ ಪ್ರಚಲಿತವಾಗಿ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಬಹಳ ಜನರಿಗೆ ಕಲ್ಯಾಣ ಮಹಾಮನೆಯೊಳಗೆ ಶುದ್ಧ ಅಡುಗೆ ಮಾಡಿ ಪ್ರಸಿದ್ಧ ಪ್ರಸಾದವನ್ನಾಗಿ ಮಾಡಿ ಎಲ್ಲರಿಗೂ ನೀಡುವಂತ ಕೆಲಸ ಮಾಡ್ತಿದ್ದ. ಅಷ್ಟೇ ಅಲ್ಲ, ಉಳಿದ ಆಹಾರವನ್ನ, ಅಡುಗೆಯಾಗಿ ಉಳಿದ ಆಹಾರವನ್ನ ನಿರ್ಗತಕರಿಗೆ, ಅಬಲರಿಗೆ, ಅಂಗವಿಕಲರಿಗೆ ಓಣಿ ಬಂಡಿಯೊಳಗೆ ಹಾಕೊಂಡು ಪ್ರಸಾದವನ್ನ ಹೋಗಿ ಮನೆ ಮುಟ್ಟಿಸಿ ಬರುವಂತ ಕೆಲಸ ಮಾಡಿದ್ದ. ಅಷ್ಟಾಗಿಯೂ ಉಳಿದಂತ ಪ್ರಸಾದವನ್ನ ಕಾಗಿ ಪಶು ಪಕ್ಷಿ ಪ್ರಾಣಿಗಳಿಗೆ ಹಂಚಿಸ್ತಿದ್ದ ಅಂತ. ಆತನ ವಚನದೊಳಗೆ ಪ್ರಸಾದಿ ಸ್ಥಳದ ವಚನಗಳ ಉಲ್ಲೇಖವನ್ನು ನೋಡಿದಾಗ ಬಹುಶಃ ಅಲ್ಲಮ, ಬಸವಣ್ಣ, ಚನ್ನಬಸವಣ್ಣ, ಸಿದ್ದರಾಮರೂ ಕೂಡ ಬಿಬಿ ಬಾಚಯ್ಯನ ಉಲ್ಲೇಖವನ್ನ ಮತ್ತು ಅವರ ವಚನದೊಳಗ ಇವರೆಲ್ಲರ ಉದಾಹರಣೆ ಮತ್ತು ಉಲ್ಲೇಖ ಇರುವ ಕಾರಣ ಬಸವಣ್ಣನಿಗೆ ಅತ್ಯಂತ ಆಪ್ತನಾಗಿದ್ದ ಬಿಬಿ ಬಾಚಿದೇವ ಅಂತಕ್ಕಂಥದ್ದು. ಈತ ಮೂಲತಃ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಗೊಬ್ಬೂರು ಅಂತಕ್ಕಂಥದ್ದು, ಅಲ್ಲಿ ಅರ್ಪಣಕಟ್ಟೆ ಅಂತಕ್ಕಂಥದ್ದು ಐತಿ. ಅರ್ಪಣಕಟ್ಟೆ ಅಂತಕ್ಕಂಥದ್ದು ಅದು ಬಿಬಿ ಬಾಚಯ್ಯನ ಗದ್ದುಗೆ ಸಮಾಧಿ ಸ್ಥಳ ಅಂತಕ್ಕಂಥದ್ದು ಇತ್ತೀಚೆಗೆ ಗೊತ್ತಾಗಿದೆ. ಡಾಕ್ಟರ್ ಬಸವಲಿಂಗ ಸೊಪ್ಪಿನಮಠರು ಅದೇ ಊರವರು, ಅವರು ಸಂಶೋಧನೆ ಮಾಡಿ ಅದನ್ನ ಕಂಡು ಹಿಡಿದವರು. ಅದು ಹೀಗಾಗಿ 102 ವಚನಗಳಲ್ಲಿಯೂ ಕೂಡ ತಾತ್ಪರ್ಯವಾಗಿ ವಚನಗಳನ್ನ ಹೇಳ್ತಾ ಅಲ್ಲಿ ಒಂದು ಬೆಡಗಿನ ಮೂಲಕ, ಅಲಂಕಾರಗಳ ಮೂಲಕ ಬದುಕಿನ ಮೌಲ್ಯಗಳನ್ನ ಅತ್ಯಂತ ಸರಳವಾಗಿ, ಸ್ಪಷ್ಟವಾಗಿ, ನಿಖರವಾಗಿ ಹೇಳ್ತಕ್ಕಂಥ ಕೆಲಸವನ್ನ ಅಲ್ಲಿ ಮಾಡ್ಯಾರ. ಅವ್ರು ಹೇಳಿದಾಗ ಬಹಳ ಜನ ನಾನು ಬಿಬಿ ಬಾಚಿದೇವರ ವಚನ ಓದ್ತಾ ಹೋದಾಗ ಮುಗಿಸಕ್ಕಾಗಂಗಿಲ್ಲ, ಅಂದ್ರೆ ಇದನ್ನ ಇನ್ನೂ ಸ್ವಲ್ಪ ಈ ರೀತಿಯಾಗಿ ಅರ್ಥ ಮಾಡ್ಬೋದಿತ್ತಲ್ಲ, ಈ ರೀತಿ ನೋಡ್ಬೋದಿತ್ತಲ್ಲ ಅಂತಕ್ಕಂಥ ಜಿಜ್ಞಾಸೆ ನಮ್ಮೊಳಗ ಬರ್ತೈತಿ. ಹಿಂಗಾಗಿ ಡಾಕ್ಟರ್ ಸಾವಿತ್ರಿ ನಿಜಕ್ಕೂ ಕೂಡ ಪರಿಶ್ರಮ ಜೀವಿ, ಬಹಳಷ್ಟು ಶರಣ ಸಂಸ್ಕಾರವನ್ನು ಹೊಂದತಕ್ಕಂಥವ್ರು. ಯಾವುದೇ ಉಪನ್ಯಾಸ ಕೊಡ್ಲಿ, ಲೇಖನ ಕೊಟ್ರಿ, ಆ ಪ್ರಾಮಾಣಿಕವಾಗಿ ಪರಿಪೂರ್ಣವಾಗಿ ಒಂದು ಸಬ್ಮಿಟ್ ಮಾಡ್ತಕ್ಕಂಥ ಒಂದು ಕಾರ್ಯವನ್ನ ಮಾಡಿದ್ದಾರೆ.
ಇವರಿಬ್ಬರಿಗೆ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳು ಮತ್ತು ಶ್ರೀ ಮಲ್ಲಿಕಾರ್ಜುನ್ ಕೋಟೂರ್ ಅವರಿಗೂ ಕೂಡ ದತ್ತಿ ದಾಸೋಹಿಗಳಿಗೆ ಡಾಕ್ಟರ್ ರೇಖಾ ಕೋಟೂರ್ ಅವರ ಸ್ಮರಣಾರ್ಥ ಇಟ್ಟಂತ ದತ್ತಿ ದಾಸೋಹ ಉಪನ್ಯಾಸಕ್ಕಾಗಿ ಅವರಿಗೂ ಕೂಡ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಶರಣಾರ್ಥಿ. ಶರಣಾರ್ಥಿಗಳು ಸರ್. ಅತ್ಯಂತ ಸುಂದರವಾಗಿ ನೀವು ತಮ್ಮ ಅನಿಸಿಕೆಗಳನ್ನು ಹೇಳಿದ್ರಿ. ಮುಂದೆ ಸಂವಾದ ಕಾರ್ಯಕ್ರಮ. ರೇಣುಕಾ ಬಾಗಲಕೋಟೆ ಅಂತ ಇದ್ದಾರೆ, ಹ್ಯಾಂಡ್ ರೈಸ್ ಮಾಡಿದ್ದಾರೆ. ರೇಣುಕಾ ಬಾಗಲಕೋಟೆ. ಓಂ ಶ್ರೀ ಗುರು ಬಸವಲಿಂಗಾಯನ್ಮ. ಎಲ್ಲರಿಗೂ ಶರಣಾರ್ಥಿ. ನನ್ಗೊಂದು ವಚನವನ್ನು ಹಂಚ್ಕೋಬೇಕು ಅಂತ ಅನಿಸ್ತಿವತ್ತು. ಅಲ್ಲಂ ಪ್ರಭುದೇವರು ನನಗನ್ಸದ ಅವ್ರು ತಮ್ಮ ಸಾಧನಾ ಕಾಲದಲ್ಲಿ ಇದನ್ನ ಬರ್ದಾರ ಅನ್ನೋಂತ ಅನಿಸ್ತದ. ಲಿಂಗ ಒಳಗೋ ಹೊರಗೋ ಬಲ್ಲಡೆ ನೀವು ಹೇಳಿರೆ, ಲಿಂಗ ಎಡನೋ ಬಲನೋ ಬಲ್ಲಡೆ ನೀವು ಹೇಳಿರೆ, ಲಿಂಗ ಮುಂದೋ ಹಿಂದೋ ಬಲ್ಲಡೆ ನೀವು ಹೇಳಿರೆ, ಲಿಂಗ ಸ್ಥೂಲವೋ ಸೂಕ್ಷ್ಮವೋ ಬಲ್ಲಡೆ ನೀವು ಹೇಳಿರೆ, ಲಿಂಗ ಪ್ರಾಣವೋ ಪ್ರಾಣವೇ ಲಿಂಗವೋ ಬಲ್ಲಡೆ ನೀವು ಹೇಳಿರೆ ಗುಹೇಶ್ವರ ಅಂತ ಹೇಳಿದಾರೆ. ಆಮೇಲೆ ಇನ್ನೊಂದು ನಂಗೆ ಹಿಂಗ ಅನಿಸ್ತದ, ಶಿವ ಚೈತನ್ಯ ನಮ್ಮ ಶರೀರದೊಳಗೆ ಇರುವ ತನಕ, ಶಿವ ಚೈತನ್ಯವಿರುವವರೆಗೆ ದೇಹ, ಚೈತನ್ಯ ಬಿದ್ದು ಹೋದಾಗ ಶವ ಆಗುವುದು ಸತ್ಯ. ಆದ್ರ ಶಿವ ಶಕ್ತಿಯಿಂದ ಕೂಡಿದ ಈ ಚೈತನ್ಯದ ಶರೀರವನ್ನ ಅನುಭವಿಸಬಹುದು ಶಿವಯೋಗದಿಂದ. ಅದೇ ಚೈತನ್ಯದಿಂದ ನಿರಾಕಾರವನ್ನೂ ಕಾಣಬಹುದು. ಆಧ್ಯಾತ್ಮದ ಅಂತಿಮ ಸ್ಥಳವನ್ನು ತಲುಪಬಹುದು ಈ ಚೈತನ್ಯದಿಂದ. ಈ ಶಿವ ಚೈತನ್ಯದ ಮಹಿಮೆಯ ಅರಿಮನುಜ ಅಂತ ನನಗನ್ನಿಸ್ತೈತಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿಗಳು. ಡಾಕ್ಟರ್ ರೇಣುಕಾ ಬಾಗಲಕೋಟೆ ಅಕ್ಕ ಅವರು ಒಬ್ಬ ಸ್ವಯಂ ಸಾಧಕರು, ಶಿವಯೋಗ ಸಾಧಕರೊಳಗೆ ಬಹುಶಃ ನಾನು ಕಂಡಂತ ಶಿವಯೋಗ ಸಾಧಕಿಯರೊಳಗೆ ರೇಣುಕಾ ಅಕ್ಕ ಅವರು 2 ಪುಸ್ತಕ ಬರೆದು, ಒಂದು ಪುಸ್ತಕ ಕಳಿಸ್ಯಾರ, ನಾನು ಅಪ್ರೂವ್ ಮಾಡೀನಿ, ಅದನ್ನ ಫೈನಲ್ ಮಾಡಿ ಕಳಿಸಿದ್ರೆ ಮಾಡಬಹುದು ಅಂತಕ್ಕಂಥದ್ದು. ಇದನ್ನ ಅಲ್ಲಮನೂ ಕೂಡ ಹೇಳ್ತಾರೆ, ಕಾಣಬಾರದ ಲಿಂಗವು ಎನ್ನ ಕರಸ್ಥಳಕ್ಕೆ ತಲುಪಿತು, ಎನಗಿದು ಸೋಜಿಗ ಹೇಳ್ತಾರೆ. ಎಡ ಬಲ ಹಿಂದು ಮುಂದು ಇದು ಯಾವನ್ನ ಎಲ್ಲಿ ನಾವು ಇಡ್ತೀವಿ, ಇಡೀ ಜಗತ್ತು ಬ್ರಹ್ಮ ಸಕಲ ವಿಸ್ತಾರದ ರೂಹು ನೀನೇ ದೇವ ಅಂತ ಹೇಳ್ತಕ್ಕಂಥ ಸಂದರ್ಭದೊಳಗ ನಾವು ಲಿಂಗ ಮಾಡಿ ಲಿಂಗಕ್ಕೊಂದು ಚುಕ್ಕಿ ಇಟ್ಟು ಅದನ್ನ ಹಿಂಗಿಟ್ಕೊಂಡು ಎಡಗೈ ಇಟ್ಕೊಂಡು ಅದು ಎಲ್ಲವೂ ಕೂಡ ನಿರಾಳವೆಂಬ ಬಯಲು ಎನ್ನ ಕರಸ್ಥಳಕ್ಕೆ ಬಂದಿತು ಅಂತಕ್ಕಂಥ ಅಲ್ಲಮನ ವಚನ. ಕಾಣಬಾರದ ಗುರು, ಕಾಣಬಾರದ ಲಿಂಗ, ಕಾಣಬಾರದ ಈ ಎಲ್ಲವೂ ಲಾಂಛನಗಳು, ಪ್ರಜ್ಞೆಗಳನ್ನಾಗಿ ಬಳಸಬೇಕು ಅಂತಕ್ಕಂಥ ಒಂದು ಒಳ್ಳೆಯ ವಚನವನ್ನ ರೇಣುಕಾ ಅಕ್ಕ ಅವರು ಹೇಳಿದ್ದಾರೆ. ಅವರಿಗೆ ಧನ್ಯವಾದಗಳು. ಮತ್ತೆ ಯಾರಾದರೂ ಸಂವಾದದೊಳಗ ಪಾಲ್ಗೊಳ್ಳೋರಿದ್ರಂದ್ರ ತಮ್ಮ ಹ್ಯಾಂಡ್ ರೈಸ್ ಮಾಡಿ ಇದ್ರೊಳಗ ಮಾತಾಡಬಹುದು ಅಂತ ತಿಳ್ಕೊಂಡು ನಾನು ಕೇಳ್ತೀನಿ. ಸರ್ ಸಿದ್ದಪ್ಪ ಸರ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಆದ್ಮೇಲೆ ಹೇಳೋಣಲ್ರಿ, ಅವ್ರದಾದ್ಮೇಲೆ ದತ್ತಿ ಅವ್ರದ್ದು ಹೇಳ ಅದ್ ಹೇಳೋಣ್ರಿ, ಅವ್ರದ್ದಾದ್ಮೇಲೆ ಸಂವಾದ ಆದ್ಮೇಲೆ. ಆಯ್ತಾಯ್ತು. ಶರಣಾರ್ಥಿರಮ್ಮ. ಎಲ್ಲರಿಗೂ ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನೋಡ್ರಿ, ನಮ್ಮಲ್ಲಿ ಪುರಾಣದೊಳಗ ವಾಲ್ಮೀಕಿ ಒಬ್ಬ ಬೇಡ, ಅದು ಕಾಲ್ಪನಿಕ ಕಥೆನೇ. ಆಕ್ಚುಲಿ ರಾಮಾಯಣ ನಾವು ನಂಬಂಗಿಲ್ಲ, ಅದು ಆಗಿ ಹೋದ ಘಟನೆ ಅಂತ ಏನಂತ ಒಪ್ಕೊಳ್ಳಂಗಿಲ್ಲ. ಅದು ಅದು ಏನಾರ ಇರ್ಲಿ, ಅದನ್ನ ಯಾಕೆ ಇದು ಮಾಡಿ. ಬಟ್ ಆ ಕಾಲ್ಪನಿಕ ಕಥೆಗಿಂತಲೂ ಎಷ್ಟು ಹತ್ರ ಅದ ನಮ್ಮಲ್ಲಿ ಉರ್ಲಿಂಗ ಪೆದ್ದಿದು ಅಂತಂದ್ರ, ಅವ್ರ ಆಕ್ಚುಲಿ ಒಬ್ಬ ಕಳ್ಳ ಇದ್ದವ ಎಂತ ಮಹಾ ಶರಣ ಆಗಿ ಒಂದು ಪೀಠದ ಅಧಿಪತಿ ಆಗ್ತಾನ ಅಂತಂದ್ರ ಆ ಮನುಷ್ಯನಲ್ಲಿ ಪರಿವರ್ತನೆ, ಸಂಸ್ಕಾರ ಹಾಗೂ ಇದರಿಂದ ಮನುಷ್ಯ ಮನಸ್ಸು ಮಾಡಿದ್ರೆ ಪರಿವರ್ತನೆ ಆಗ್ತಾನ ಅಂತ ಅನ್ನೋದಕ್ಕೆ ಬಹಳ ಸುಂದರವಾದ ಉದಾಹರಣೆ. ಅಂತವ್ರ ತಗೊಂಡು ಚರಿತ್ರೆ ತಗೊಂಡು ವಿಶ್ಲೇಷಣೆ ಮಾಡಿದ್ದು ಬಹಳ ತುಂಬಾ. ಸಾವಿತ್ರಿ ಅಮ್ಮವರು ಬಹಳಷ್ಟು ವಚನಗಳನ್ನು ಬಹಳ ಸುಂದರವಾಗಿ ವಿಶ್ಲೇಷಣೆ ಮಾಡಿದರು. ಆ ಎಲೆ ಇಲ್ಲದ ಹೂವು, ಎಲೆ ಇಲ್ಲದ ಗಿಡ, ಹೂವು ಇಲ್ಲದ ಕಾಯಿ, ಉದುರಿದ ಹಣ್ಣು, ಅವೆಲ್ಲ ಎಷ್ಟು ಜೀವ ದೇಹದ ಬಗ್ಗೆ ಜೋಡಣೆ ಆದದ್ದನ್ನ, ಆ ಜ್ಞಾನದ ದ್ವಾರ ಕಣ್ಣ ಅನ್ನೋದು, ಅದು ಬದುಕುವ ದಾರಿ ಒಂದು, ವಿದ್ಯಾ ಮತ್ತು ಸತ್ಯದ ದಾರಿ ಒಂದು, ಇವೆಲ್ಲ. ಮತ್ತು ನೋಡ್ರಿ, ಆ 3 ಮಂದಿ ಅಣ್ಣಂದಿರೊಳಗ ಸತ್ವ, ರಜ, ತಮ, ಅಥವಾ ಭಕ್ತಿ, ಜ್ಞಾನ, ವೈರಾಗ್ಯ ಅಥವಾ ಇದು ಅಂತನೋ ಇವೆಲ್ಲ ದೇಹ, ಮನಸ್ಸು, ಆತ್ಮ
ಇವೆಲ್ಲ ಅಲ್ಲಿ ನಮಗೆ ಗೊತ್ತೇ ಆಗಂಗಿಲ್ಲ. ಆ ಬೆಳಗಿನ ವಚನದೊಳಗ ಬಹಳಷ್ಟು ಗೊತ್ತಾಗಂಗಿಲ್ಲ ನಮ್ಗೆ ಏನಂತ ಹಚ್ಕೋಬೇಕು ಅಂತ ಅನ್ನೋದು ಗೊತ್ತಾಗಂಗಿಲ್ಲ. ಬಹಳ ಸುಂದರವಾಗಿ ವಿಶ್ಲೇಷಣೆ ಮಾಡಿದ್ರು ಅವರು. ವಚನಗಳ ವಿಶ್ಲೇಷಣೆ ಒಂದು ಏನಿದು ಅದಲ್ಲ ಬಹಳ ಹಿತಕರವಾಗಿತ್ತು. ಆ ಹುಳಿ ಹಣ್ಣು ಸಿಹಿ ಆಗ್ತದ, ಎಲ್ಲ ಸಾಮಾನ್ಯವಾಗಿ ಮಾವಿನ ಹಣ್ಣಾಗ್ಲಿ ಎಷ್ಟೋ ಹುಳಿ ಹಣ್ಣು ಇದ್ದು ಸಿಹಿ ಆಗ್ತಾವ. ಅಣ್ಣನವರು ಹೇಳಿದ ಒಂದು ವಚನದೊಳಗೆ ಕೈ ಸೋರೆ ಸಿಹಿ ಆಗುತ್ತದ ಅಂತ ಅನ್ನೋದೊಂದು ಹೇಳಿದಾರಲ್ಲ. ಹಾಗೆ ಅವು ಒಂದು ಇವು ಕಹಿ ಇದ್ದದ್ದು ಮತ್ತು ಉರ್ಲಿಂಗಿ ಪೆದ್ದಿಯ ಪರಿವರ್ತನೆ ಏನದಲ್ಲ, ಅದು ಕಹಿ ಇದ್ದದ್ದೇ ಸಿಹಿ ಆದಂಗ, ಹುಳಿ ಇದ್ದದ್ದೇ ಸಿಹಿ ಆದಂಗ, ಅವೆಲ್ಲ ನಮ್ಮ ಶರಣರಲ್ಲಿ ಅಂತ ಉದಾಹರಣೆಗಳನ್ನ ಸಿಗ್ತಾವ. ಮತ್ತ ಆ ಅರಗಿನ ಗೊಂಬೆ ತಿರುಗು ಅದು ಹೆಂಗ ಹೇಳಿದ್ರು, ಎಷ್ಟು ಉರಿಯ ಮೇಲಿನ ಅರಗಿನ ಗೊಂಬೆ ತಿರುಗುತ್ತು, ಮತ್ತ ಅದು ಗೊಂಬೆ ಉಳಿಯಿತ್ತು. ಎಷ್ಟು ಕೌತುಕವಾದಂತ ವಚನ, ಅದು ಬಹಳ ಸುಂದರವಾಗಿತ್ತು. ಮತ್ತ ಇನ್ನೊಂದು ಮೇಲಿನ ಗುರುಳಿ ಅಂತ ಗೊಂಬೆ ಉಳಿಯಿತು, ಮತ್ತ ಅದು ಯಾವಾಗ ಹೋಗ್ತದ ಅಂತ ಅನ್ನೋದನ್ನ ನಮ್ಮ ಶರಣರು ಹೇಳ್ಯಾರ. ಗಾಳಿಗಿಟ್ಟ ಶೊಡರಿನಂತೆ ನಮ್ಮ ಇದು ಶರೀರ, ಇದು ನಂಬಬೇಡ ಅಂತ ಅನ್ನೋದನ್ನಕ್ಕೆ ಅವ್ರು ಹೇಳಿದಾರ. ಹಾಗೆ ಇದು ಇಂಥ ಬಹಳಷ್ಟು ಸುಂದರವಾದ ಜ್ಞಾನದ ವಿರಾಣಗಳಿದ್ದು. ಆಕಾಶದ ಉರಿ, ನೆಲದ ಮಡಕೆ, ಇದು ನೋಡ್ರಿ, ಅದು ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ, ಅದು ಬ್ರಹ್ಮಾಂಡದ ರೂಪವೇ ನಮ್ಮ ಪಿಂಡಾಂಡ. ನಮ್ಮ ಪಿಂಡಾಂಡದೊಳಗೆ ಎಲ್ಲ ಬ್ರಹ್ಮಾಂಡದ ಅಂಶಗಳು ಎಲ್ಲಾ ಕೂಡ್ಯಾವು. ಅದಕ್ಕೆ ಶಿವನ ಅಂಶನು ಮತ್ತು ಬ್ರಹ್ಮಾಂಡ ಎಲ್ಲ ಶಿವ ತುಂಬಿದಾಗ ಇದರೊಳಗೆ ಶಿವ ಇರ್ಲಾರ್ದೆ ಎಂತ ಸತ್ಯವಾದಂತ ವಿಚಾರಗಳನ್ನು ನಮ್ಮ ಶರಣ ತುಂಬಿದ್ರು. ಎಷ್ಟ ಆಶ್ಚರ್ಯ ಅನ್ನಿಸ್ತದ ಇಂಥ ಜ್ಞಾನವನ್ನ ಬಿಟ್ಟು ಕೆಸಿಂದ ನಾವು ಎಲ್ಲೆಲ್ಲೋ ಏನೇನೋ ಸುತ್ತಾಡಿ ಕೆಸಿಂದ ಇದು ಮಾಡ್ತೇವೆ. ಇಂಥ ಜ್ಞಾನಾಮೃತವನ್ನ ವಿಶ್ಲೇಷಣೆ ಮಾಡಿ ನಮಗೆ ಒದಗಿಸಿ ಕೊಟ್ಟದ್ದಕ್ಕ ವೇದಿಕೆಗೂ ಹಾಗೂ ಉಪನ್ಯಾಸಕರಿಗೂ ಮತ್ತು ವ್ಯವಸ್ಥೆ ಮಾಡಿದ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಶರಣಾರ್ಥಿಗಳು. ನನಗೊಂದೇ ಎರಡು ಮಾತು ಹೇಳಕ್ ಅವಕಾಶ ಕೊಟ್ಟದ್ದಕ್ಕೂ ಧನ್ಯವಾದಗಳು. ಶರಣಾರ್ಥಿಗಳನ್ನ ಧನ್ಯವಾದಗಳು ಸರ್. ಭಾಳ ಚಂದ ನೀವು ಅದನ್ನ ಸ್ಪೀಚ್ ಮಾತಾಡಿದ್ರಿ. ಈಗ ಶರಣರಂತ ಶಂಕರಣ್ಣ ಅವರು ಹ್ಯಾಂಡ್ ರೈಸ್ ಮಾಡಿದರು. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಇವತ್ತಿನ ಒಂದು ಉಪನ್ಯಾಸದ ವಿಷಯ ಉರ್ಲಿಂಗ ಪೆದ್ದೆ ಮತ್ತು ಬಿಚ್ಚಿ ಬಾಚಿದೇವ ಅಂತಕ್ಕಂಥದ್ದು. ಬಹಳಷ್ಟು ಗೌರಮ್ಮ ನಾಶಕ್ ಅವರು ಬಹಳ ಉರ್ಲಿಂಗ ಪೆದ್ದೆಯ ಬಗ್ಗೆ ಹೇಳಿದರು. ನಾವು ಕೂಡ ಆ ಒಂದು ಅವರ ಒಂದು ಚರಿತ್ರೆಯನ್ನ ಅವಲೋಕನ ಮಾಡಿದಾಗ ಅವರು ಮೂಲತಃ ಅಸ್ಪೃಶ್ಯ ಜನಾಂಗದಿಂದ ಬಂದಂಥವರು ಮತ್ತು ಕಟ್ಟಿಗೆ ಮಾರಿ ತಮ್ಮ ಜೀವನವನ್ನ ಸಾಗಿಸ್ತಕ್ಕಂಥ ವ್ಯಕ್ತಿ. ಕಟ್ಟಿಗೆ ಮಾರದೇ ಇರ್ತಕ್ಕಂಥ ಸಂದರ್ಭ ಅಂದ್ರೆ ಕಟ್ಟಿಗೆ ಸಿಗ್ಲಾರ್ದಂಥ ಸಂದರ್ಭದೊಳಗೆ ಅವ್ರು ಕಳ್ಳತನ ಮಾಡ್ತಿದ್ರು. ಒಬ್ಬ ಕಳ್ಳ ಅಂತಕ್ಕಂಥದ್ದು ಅವರ ಚರಿತ್ರೆಯಲ್ಲಿ ಬರ್ತಕ್ಕಂಥದ್ದನ್ನ ನಾವು ನೋಡಿದ್ದೀವಿ. ಒಂದ್ಸಲ ಅವ್ರು ಹೇಳಿದ್ರು, ಅಕ್ಕ ಅವರು ಸೂರಯ್ಯನ ಮನೆಯೊಳಗ ಉರ್ಲಿಂಗ ಗುರುಗಳು ಅಲ್ಲಿ ಒಂದು ಲಿಂಗ ದೀಕ್ಷೆ ಕಾರ್ಯಕ್ರಮದೊಳಗ ಅವ್ರ ಮೇಲೆ ಹತ್ತಿ ಬೆಳಕಂಡಿ ಅಂದ್ರೆ ಅವ್ರ ಮನೆ ತುಡು ಮಾಡ್ಬೇಕಂತ ಬಂದವರು. ಅಲ್ಲೇ ಬೆಳಕಂಡಿ ಒಳಗೆ ನೋಡಿದಾಗ ಜನ ಬಹಳಷ್ಟು ಓಡಾಡಕತ್ತಿದ್ರು. ಅವ್ರು ಏನೋ ಒಂದು ತುಡು ಮಾಡಕ್ ಬಂದ್ರು. ಆ ಉರ್ಲಿಂಗ ದೇವರು ಲಿಂಗ ದೀಕ್ಷೆ ಮಾಡ್ತಕ್ಕಂಥ ಸಂದರ್ಭದೊಳಗ ಆ ಲಿಂಗವನ್ನ ತದೇಕ ಚಿತ್ತದಿಂದ ನೋಡಿ ತಮ್ಮ ಮನಸ್ಸು ಪರಿವರ್ತನೆ ಮಾಡಿ ಒಬ್ಬ ಶರಣ ಆದ ಅಂತಕ್ಕಂಥದ್ದು. ಅಂದ್ರೆ ಲಿಂಗದಲ್ಲಿ ಯಾವ ರೀತಿ ಒಂದು ಆಕರ್ಷಣ ಶಕ್ತಿ ಐತೆ ಅನ್ನೋದಕ್ಕ ನಮ್ಮ ಉರ್ಲಿಂಗ ಪೆದ್ದಿಗಳೇ ಕಾರಣ ಅಂತಕ್ಕಂಥದ್ದು. ಬಹಳ ಅದ್ಭುತವಾದಂತ ಒಂದು ಚರಿತ್ರೆಯನ್ನ ಕಟ್ಕೊಟ್ರು. ಇದೆಲ್ಲ ನಮ್ಮ ಜನಾಂಗಕ್ಕೆ ಗೊತ್ತಿರ್ಬೇಕು. ಇವರೆಲ್ಲ ಅಸ್ಪೃಶ್ಯರು, ಇವರೆಲ್ಲ ಬದಲಾವಣೆ ಆದ್ರು ಅಂತಕ್ಕಂಥದ್ದು ಬಹಳ ಜನಗಳಿಗೆ ಗೊತ್ತಿರುವುದಿಲ್ಲ. ಯಾಕಂತಂದ್ರೆ ಸುಮಾರು 770 ಅಮರಗಣಗಳದಾರಂತ ಹೇಳ್ತಾರ. ಆದ್ರೆ ಅವರ ಒಂದು ಕಸಬನ್ನ ಅಂದ್ರೆ ಕೈ ಕಸಬನ್ನ ನಾವು ಮಾಡಿ ಅವ್ರ ಜಾತಿಯಿಂದ ನಾವು ನೋಡಿದ್ರು ಕೂಡ ಅವರು ಒಬ್ಬ ಒಳ್ಳೆ ಶರಣರಾದ್ರು ಅಂತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ಉತ್ತಮವಾದದ್ದು. ಆ ದಿಶೆಯಲ್ಲಿ ಇವತ್ತು ಬಿಚ್ಚಿ ಬಾಚಿದೇವ ಮತ್ತು ನಮ್ಮ ಉರ್ಲಿಂಗ ಪೆದ್ದೆ ಬಗ್ಗೆ ಹೇಳಿರ್ತಕ್ಕಂಥ ಉಭಯ ಸಹೋದರಿಯರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಸರ್, ಡಾಕ್ಟರ್ ಎಸ್ ವಿ ಐನಗೌಡರು ವಿಶ್ರಾಂತ ಪ್ರಾಧ್ಯಾಪಕ ಮಾತಾಡಿ ಸರ್. ಸರ್ವರಿಗೂ ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.
ಪಟ್ಟಣ್ ಸರ್ ಅವರು ಹಾಕಿದ ಯೋಜನೆಗಳು ಒಳ್ಳೆ ರೀತಿಯೊಳಗ ಅವು ಬೆಳವಣಿಗೆಯನ್ನು ಪಡಿತಾ ಇವೆ. ಯಾವುದು ಗೊತ್ತಿಲ್ಲದ ವಿಷಯಗಳನ್ನ ಪರಿಚಯ ಮಾಡುವ ಒಂದು ಕ್ರಿಯೆ ಏನಿದೆ ಆ ಅಕ್ಕನ ಈ ವೇದಿಕೆ, ಇದು ಬಹಳ ಮಹತ್ವಪೂರ್ಣದ್ದಾಗಿದೆ. ಪಟ್ಟಣ್ ಸರ್ ಅವರು ಒಂದು ಮಾತನ್ನು ಸೂಚಿಸಿದ್ರು ಉರ್ಲಿಂಗ ಪೆದ್ದಿಗಳ ಬಗ್ಗೆ. ಅಲ್ಲಿ ಸಂಸ್ಕೃತದಲ್ಲಿ ಬರುವ ಶ್ಲೋಕಗಳ ಕೆಲವು ಭಾಗಗಳನ್ನ ಪರಿಷ್ಕರಣೆ ಆಗ್ಬೇಕು ಅಂತ. ನಮ್ಮಲ್ಲಿ ಬಸವಪೀಠದಲ್ಲಿ ಡಾಕ್ಟರ್ ಎಂ ಕಲಬುರ್ಗಿ ಸರ್ಗಿಂತ ಮೊದಲು ಪ್ರೊಫೆಸರ್ ಮಲ್ಯದೇವರು ಅಂತಿದ್ರು. ಆ ಮಲ್ಯದೇವರವರು ಅವರಿಗೆ ಸಂಸ್ಕೃತದ ಮೇಲೆ, ಕನ್ನಡದ ಮೇಲೆ, ಇಂಗ್ಲಿಷ್ ಮೇಲೆ ಬಹುಭಾಷಾ ಪ್ರಭುತ್ವ ಇತ್ತು. ಅವರು ಅದನ್ನ ಉರ್ಲಿಂಗ ಪೆದ್ದಿಗಳ ವಚನಗಳನ್ನ ಪರಿಷ್ಕರಣ ಮಾಡ್ಯಾರ. ಆ ಸಂಸ್ಕೃತದ ಕೆಲವು ಭಾಗಗಳನ್ನು ತಿದ್ದಿ ಅವರು ಸರಿಪಡಿಸಿದ್ದನ್ನ ತಮ್ಮ ಗಮನಕ್ಕೆ ತರಬಯಸ್ತೇನೆ. ಇನ್ನು ಎರಡನೇದ್ದು ಬಿಬ್ಬಿ ಬಾಚಯ್ಯ ಮತ್ತು ಉರ್ಲಿಂಗ ಪೆದ್ದಿ, ಎರಡೂ ವಿಷಯಗಳನ್ನ ಇಬ್ರು ಅಕ್ಕವರು ಬಹಳ ಚೆನ್ನಾಗಿ ನಿರೂಪಣೆ ಮಾಡಿದ್ರು. ಮತ್ತು ಎರಡನೇ ಭಾಗ ಬಿಬ್ಬಿ ಬಾಚಯ್ಯನವರ ವಚನಗಳ ವಿಶ್ಲೇಷಣೆ ಭಾಗ ಏನಿದೆ ಬಹಳ ಶಕ್ತಿಯುತವಾಗಿ ಕಂಡು ಬಂದದ್ದು ನಮ್ಗೆ ಗೊತ್ತಾಯ್ತು. ಇನ್ನು ಈ ವಿಷಯಗಳ ಕಡೆಗೆ ಯಾವ ನಮಗೆ ರೂಪಕಗಳಿವೆಯೋ, ಯಾವ ನಮಗೆ ಬೆಡಗಿನ ವಚನಗಳಿವೆಯೋ, ಆ ಬೆಡಗಿನ ವಚನಗಳಿಗೆ ಟೀಕೆಯನ್ನ ಡಾಕ್ಟರ್ MS ಸುಂಕಾಪುರ್ ಅವರು ಮತ್ತು ದಂಡೆ ಅವರು ಪ್ರಕಟ ಮಾಡಿದ್ದಾರೆ. ಅವುಗಳ ಒಳಕ್ಕೆ ಹೋಗಿ ಮತ್ತು ಅಲ್ಲಮ ಪ್ರಭುದೇವರ ವಚನಗಳ ಸಂಪುಟವನ್ನ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪ್ರಕಟ ಮಾಡಿದಂತ ಡಾಕ್ಟರ್ R ಸಿ ಹಿರೇಮಠ್ ಮತ್ತು ಸುಂಕಾಪುರ ಕೃತಿಗಳೇನಿವೆ ಅವುಗಳ ಆರಂಭದಲ್ಲಿ ಕೊಪ್ಪಳ ಮಾಸ್ತರ್ ಅವರು ದೀರ್ಘವಾದ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಆ ವಿಶ್ಲೇಷಣೆಯ ಭಾಗಗಳನ್ನ ಇಲ್ಲಿ ಚರ್ಚೆ ಮಾಡುವಲ್ಲಿ ಆ ಬೆಡಗಿನ ವಚನಗಳನ್ನ ಮತ್ತು ಆ ವಿಶ್ಲೇಷಣೆಗಳನ್ನ ಇನ್ನೂ ಸ್ವಲ್ಪ ಒಳಹೊಕ್ಕು ಅಡ್ಡಾಡುವುದರ ಮೂಲಕ ವಚನ ಪರಿಭಾಷಾ ಕೋಶಗಳು ಯಾರು ಹಳಕಟ್ಟಿಯವರು ಆಗ್ಲಿ, ಆಮೇಲೆ ಇತ್ತೀಚೆಗೆ ಬಂದ ಸಂಬಂಧಿ ಮಠರದಾಗ್ಲಿ, ಸೌದತ್ಯ ಮಠರದಾಗ್ಲಿ, ಹಾಗೆ ನಮ್ಮಲ್ಲಿ ಫಿಲಾಸಫಿ ಪ್ರೊಫೆಸರ್ ಮಹಾದೇವಪ್ಪ ಅವ್ರದ್ದಾಗ್ಲಿ, ಇವುಗಳ ಒಂದು ಆಂತರ್ಯದಲ್ಲಿ ಪ್ರವೇಶಿಸ್ತಾ ಪ್ರೊಫೆಸರ್ ಮಾಳವಾಡ್ ಅವರು ಒಂದು ವೀರಶೈವ ಪರಿಭಾಷಾ ಕೋಶ ಮಾಡ್ಯಾರ. ಅವುಗಳನ್ನ ಇನ್ನೂ ಸ್ವಲ್ಪ ಆಳಕ್ಕೆ ಇಳಿದು ನೋಡೋದ್ರಿಂದ ಇವರು ಹಿಂಜುವ ಎಲ್ಲ ವಿಷಯಗಳು ಇನ್ನೂ ಸ್ಪಷ್ಟತೆ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯ ಇದೆ. ಆದ್ರೆ ಬಹಳ ತುಂಬಾ ವ್ಯಾಪಕವಾದ ಅಧ್ಯಾತ್ಮದ ವಿಷಯ, ಅನುಭವದ ವಿಷಯ. ಯಾರ್ಯಾರ ಅನುಭವಕ್ಕೆ ಎಷ್ಟೆಷ್ಟು ಅದು ನಿರೂಪಣೆಗೊಳ್ತದೆಯೋ ಅಷ್ಟಷ್ಟು ಅದು ವ್ಯಾಪಕವಾಗ್ತಾ ಹಿಗ್ತಾ ಹೋಗುವಂತ ಒಂದು ಸಂಗತಿಯನ್ನ ತಾವು ಯೋಜಿಸಿದ ಈ ನಿರೂಪಣೆಯಲ್ಲಿ ನಾವು ಕಾಣ್ತೇವೆ. ತುಂಬಾ ಸಂತೋಷ ಆಗ್ತಿದೆ. ಇದು ಹೀಗೆ ಉದ್ದಕ್ಕೂ ಬೆಳೆಯಲಿ, ತಮ್ಮ ಪ್ರಚೋದನೆ ಇರಲಿ. ಅನೇಕ ಸ್ತ್ರೀಯರು ಬಾಯಿಗಳಾಗ್ತಿರುವಂಥದ್ದು ಕೂಡ ನಮಗ ಒಳ್ಳೆ ಶಕ್ತಿಯನ್ನು ನೀಡ್ತದ ಮತ್ತು ಅವರ ಆಲೋಚನೆಗಳು ತುಂಬಾ ಪ್ರಮುಖವಾಗಿ ಕಾಣ್ತವೆ. ಇವೆಲ್ಲ ಕ್ರಿಯೆಗಳು ನಾವು ದಾರ್ಶನಿಕ ವಿಮರ್ಶೆ ಕಡೆಗೆ ಹೆಚ್ಚು ಒತ್ತು ಕೊಡುವ ಕಡೆಗೆ ಅದು ನಡಿಬೇಕು. ಅಂತ ಕ್ರಿಯೆ ಈಗ ಇಂಥಲ್ಲಿ ಕಂಡು ಬರ್ತದೆ. ಅದಕ್ಕಾಗಿ ತಮಗೂ ಮತ್ತು ಸಂಯೋಜಕರಿಗೂ ಮಾತನಾಡಿದ ಎಲ್ಲರಿಗೂ ಅವಕಾಶಕ್ಕಾಗಿ ತಮಗೆ ಧನ್ಯವಾದಗಳು. ಪ್ರೊಫೆಸರ್ ಯಾರು ನಮ್ಮ ಸಫಿಮಠ್ ಅವ್ರದ್ದು ಒಂದು ಉಲ್ಲೇಖ ಮಾಡಿದ್ರಿ, ಬಹಳ ಸಂತೋಷ ಆಯ್ತು. ಅವರಿಗೆ ಹುಬ್ಬಳ್ಳಿ ಒಳಗಿದ್ದಾರ, ಬಹಳ ಸಂತೋಷದ ವಿಷಯ. ಬಿಬ್ಬಿ ಬಾಚಯ್ಯನ ಸಮಾಧಿ ಸ್ಥಳದ ಉಲ್ಲೇಖಕ್ಕಾಗಿ ತಮಗೂ ಮತ್ತು ಅವರಿಗೂ ಇಬ್ಬರಿಗೂ ಧನ್ಯವಾದಗಳು ಸರ್. ಶರಣಾರ್ಥಿಗಳು. ಧನ್ಯವಾದಗಳು. ಡಾಕ್ಟರ್ SV ಅಯ್ಯನಗೌಡ ಕನ್ನಡ ಡಿಪಾರ್ಟ್ಮೆಂಟ್ ನೊಳಗೆ ಹೆಚ್ಚಿನ PhD ಗೈಡ್ ಮಾಡಿದವರು ಕರ್ನಾಟಕ ವಿಶ್ವವಿದ್ಯಾಲಯ ಅಂದ್ರ ಡಾಕ್ಟರ್ SV ಅಯ್ಯನಗೌಡರು. ನಾವು ಸುಂಕಾಪುರ ಅವರ ಕಾರ್ಯಕ್ರಮ ಹೋದಾಗ ಪರಿಚಯ ಆದವರು. ಬಹಳಷ್ಟು ಅನ್ಯೋನ್ಯ ಸಂಬಂಧವನ್ನು ಹೊಂದಿ ಬಹಳಷ್ಟು ಆಳಕ್ಕೆ ಇಳಿದು ಮಾರ್ಗದರ್ಶನ ಮಾಡ್ತಕ್ಕಂತ ಒಬ್ಬ ಧೀಮಂತ ವ್ಯಕ್ತಿ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮುಂದುವ ಇವರು ಮಲ್ಲಿಕಾರ್ಜುನ್ ಕೋಟೆ ಅವ್ರ ಮಲ್ಲಿಕಾರ್ಜುನ್ ಕೋಟೆ ಸಾಹೇಬ್ರ. ವಿಜಯಲಕ್ಷ್ಮಿ ಅವರು ಹ್ಯಾಂಡ್ ರೈಸ್ ಮಾಡಿದಾರ್ರಿ. ಶರಣಿ ವಿಜಯಲಕ್ಷ್ಮಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹ್ಞೂನ್ರಿ ಮಾತಾಡ್ತೇನ್ರಿ ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ಈ ದತ್ತಿ ಉಪನ್ಯಾಸದಲ್ಲಿ ಪಾಲ್ಗೊಂಡಿರುವ ಎಲ್ಲರಿಗೂ ಶರಣಾರ್ಥಿ.
ಶರಣೆ ಗೌರಮ್ಮ ನಾಸಿ ಅವರು ತುಂಬಾ ಚೆನ್ನಾಗಿ ಉರ್ಲಿಂಗ ಪೆದ್ದಿಯವರ ಜೀವನ ಚರಿತ್ರೆ ಮತ್ತು ಅವ್ರು ಕಳ್ತನ ಮಾಡಿ ಪರಿವರ್ತನ ಆಗುವುದು, ಶರಣನಾದವರು ಮತ್ತು ಅವರ ವಚನಗಳನ್ನ ಬಹಳ ತುಂಬಾ ಸೊಗಸಾಗಿ ವಿವರಿಸಿದರು ಮತ್ತು ವಚನ ಹಾಗೂ ಜೀವನ ಚರಿತ್ರೆಯನ್ನು ಪರಿಚಯಿಸಿಕೊಟ್ಟು ತಮ್ಮ ಗುರುವಿನ ಮರಣದ ನಂತರ ಅವರು ಬೇಸರಗೊಂಡು ಉರ್ಲಿಂಗ ಪೆದ್ದಿಗಳು ಕಲ್ಯಾಣಕ್ಕೆ ಬಂದರು ಅಂತೂ ತಿಳಿದು ಬರ್ತದ. ಇವರ ಮಠಗಳು ಮತ್ತು ಸಮಾಧಿ ಕೂಡ ಇದೆ ಅಂತಲ್ಲಿ. ಹಾಗೆ ಗುಲ್ಬರ್ಗಾದ ಸೇಡಮ್ಮ ಹತ್ತಿರ ಕೊರಳಿ, ಬೇವಿನ ಚಿಂಚೋಳಿ ಮತ್ತು ಬಾಲ್ಕಿಯಲ್ಲಿ ಕೂಡ ಇಂದಿಗೂ ಉರ್ಲಿಂಗ ಪೆದ್ದಿಗಳ ಮಠಗಳಿವೆ ಎಂಬುದು ತಿಳಿದು ಬರ್ತದೆ. ಹಾಗೂ ಅಲ್ಲಿಯ ಭಕ್ತರು ಕೂಡ ಮಠಾಧಿಕಾರಿಗಳಾಗಿ ಮಾತ್ರ ಲಿಂಗಾಂಗಿಗಳೆಂದು ತಿಳಿಯುತ್ತದೆ ಎಂಬುದನ್ನು ನಾವು ಕಂಡುಕೊಳ್ತೇವೆ. ಇಂಥ ಭಾರತದ ಇತಿಹಾಸದಲ್ಲಿ ಇದು ಕ್ರಾಂತಿಕಾರಕ ಘಟನೆ ಅನ್ನೋದನ್ನು ನಾವು ಕಂಡುಕೊಂಡೆವು. ಮೇಡಮ್ ಅವರು ಚೆನ್ನಾಗಿ ಉಪನ್ಯಾಸ ಮಾಡಿದರು. ಹಾಗೆ ಡಾಕ್ಟರ್ ಸಾವಿತ್ರಿ ಮೇಡಮ್ ಅವರು ಬಿಚ್ಚಿ ಬಾಚಿ ದೇವರ ಬಗ್ಗೆ 10 ವಚನಗಳನ್ನು ತುಂಬಾ ಸೊಗಸಾಗಿ ವಿಶ್ಲೇಷಣೆ ಮಾಡುತ್ತಾ ಅವರ ಚೈತನ್ಯ ಅಂದ್ರೆ ನಮ್ಮಲ್ಲಿರುವ ಚೈತನ್ಯವನ್ನು ಪರಮಾತ್ಮನ ಭಕ್ತಿ ಎಂದು ಅವರು ಹೇಳಿ ಅವುಗಳನ್ನು ಅಳವಡಿಸಿಕೊಳ್ಳಲು ಹೇಳಿದ್ದು ಹಾಗೂ ಬಹಳ ತುಂಬಾ ಮಾರ್ಮಿಕವಾಗಿ ಹೇಳಿದ್ರು. ಭಕ್ತಿ, ಯೋಗ, ವಚನ, ಜ್ಞಾನ, ವೈರಾಗ್ಯಗಳನ್ನು ಯಾವ ರೀತಿ ಪ್ರಸಿದ್ಧ ಇವರ ವಚನಗಳಲ್ಲಿ ಕಂಡುಕೊಳ್ತೇವು ಅನ್ನೋದನ್ನು ತುಂಬಾ ಚೆನ್ನಾಗಿ ಹೇಳಿದರು ಮತ್ತು ಸರಳವಾಗಿ ಹೇಳಿ ಅವುಗಳ ಮಹತ್ವವನ್ನು ವಿಸ್ತಾರವಾಗಿ ವಿವರಿಸ್ತಾ ಜೀವನದಲ್ಲಿ ಅಳವಡಿಸಿಕೊಂಡು ಅರ್ಥಪೂರ್ಣವಾಗಿ ಮಾಡಿರುವ ಇಬ್ಬರು ಮೇಡಮ್ ಅವರಿಗೆ ಅನಂತ ಧನ್ಯವಾದಗಳು. ಎಲ್ಲರಿಗೂ ಶರಣ. ಆದ್ರಲ್ರಿ ಇಲ್ಲಿಯವರೆಗೆ ಸಂವಾದದಲ್ಲಿ ಭಾಗವಹಿಸಿದಂತ ಎಲ್ಲ ಶರಣೆ ರೇಣುಕಾ ಬಾಗಲಕೋಟೆಯವರು, ಶರಣ ಸಿದ್ದಪ್ಪಣ್ಣ ಅವರು, ಶರಣ ಶಂಕರಣ್ಣ ಅವರು, ಶರಣ ಶ್ರೀಕಾಂತಣ್ಣ ಅವರು, ಅದೇ ರೀತಿ ಈಗ ಶರಣೆ ವಿಜಯಲಕ್ಷ್ಮಿಯವರು ತಮ್ಮ ತಮ್ಮ ಅನಿಸಿಕೆಗಳನ್ನು ಹೇಳಿದರು. ಇಲ್ಲಿಯವರೆಗೆ ಇದು ಒಂದು ಉತ್ತಮವಾಗಿ ಮೂಡಿ ಬಂದಿತ್ತು ಇದು ಕಾರ್ಯಕ್ರಮ. ಇನ್ನು ಮುಂದೆ ಇವತ್ತಿನ ವಿಶೇಷ ಉಪನ್ಯಾಸ ಮಾಲಿಕೆಯ ದತ್ತಿದಾನಿಗಳಾದಂಥ ಶರಣರಾದ ಮಲ್ಲಿಕಾರ್ಜುನ್ ಕೋಟೂರ್ ಸರ್ ಇವರು 4 ಮಾತುಗಳನ್ನು ಆಡಬೇಕೆಂದು ಕೇಳ್ಕೊಳ್ತೇವೆ. ಅವ್ರು ಇಲ್ಲ ಬಿಟ್ಟಾರ್ರಿ. ಓಕೆ. ಹಲೋ ಮೇಡಮ್, ಒಂದು ಕನ್ಫ್ಯೂಸ್ ರೀ ನನಗೆ. ಹೇಳ್ರಿ ಮಾತಾಡ್ರಿ. ಅದು ಇಲ್ಲಿ ಗೊಬ್ಬೂರ್ ಅಂತ ಹೇಳಿ ನಮ್ಮ ಗುಲ್ಬರ್ಗ ಡಿಸ್ಟಿಕ್ ಅಲ್ಲಿ ಇದೆ ರೀ ಅಣ್ಣ. ಅಂದ್ರೆ ಗೊಬ್ಬೂರ್ ಅಂತ ನಮ್ ತವ್ರ ಮನೆ ಊರ್ರಿ ಗೊಬ್ಬೂರು. ಬಾಜರ್ಸ ಅವರು ಶರಣರ ಅಲ್ಲಿನೂ ಒಂದು ದೇವಸ್ಥಾನ ಇದೆ ರೀ. ಅಲ್ಲೇನು ಜಾತ್ರೆ ಮಾಡ್ತಾರೆ. ಆಮೇಲೆ ಗೊಬ್ಬೂರ್ ಬಿಬ್ಬಿ ಬಾಚರ್ಸ ಸಾಕಿತು ಗೊಬ್ಬೂರು ಇತಿಹಾಸ ಅಂತ ಹೇಳಿ ಏನೇನೋ ಪ್ರವಚನ ಮಾಡ್ತಿದ್ರಿ ಅಣ್ಣ. ಅದಕ್ಕೆ ಅಲ್ಲಿಯವ್ರೆ ಅಂತ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗಿತ್ತು. ಆಮೇಲೆ ಗೊತ್ತಾಯ್ತ್ರಿ ಇಲ್ಲಿ ರಾಯಚೂರು ಡಿಸ್ಟಿಕ್ ಅಲ್ಲಿ ಗಬ್ಬೂರ್ ಅಂತಿದೆ ಅಲ್ಲಿ. ಅದು ಎರಡು ಸ್ವಲ್ಪ ಕನ್ಫ್ಯೂಸ್ ಆಗಿತ್ರಿ ಅದಕ್ಕೆ. ಅವರು ಮತ್ತು ಶಂಕರ ದಾಶಿಮಯ್ಯ ಹೋದಂತ ದಾರಿಗಳು ನಿಮ್ಮ ಏನು ಹೇಳಿದ್ರಲ್ಲ ಕಲಬುರಗಿ ಜಿಲ್ಲಾ ಗೊಬ್ಬೂರು ಅಂತಕ್ಕಂಥದ್ದು. ಅಲ್ಲಿ ಶರಣರು ಚದುರಿದಾಗ ಶಂಕರ ದಾಶಿಮಯ್ಯ ಅಲ್ಲೇ ದೇವದುರ್ಗ ತಾಲೂಕಿನ ನವಿಲೆ ಗ್ರಾಮದೊಳಗೆ ಐಕ್ಯಕನ ಇವು ಅಲ್ಲೇ ಪಕ್ಕದೊಳಗೆ ಇರ್ತಕ್ಕಂಥ ಗೊಬ್ಬೂರದೊಳಗ ಅಲ್ಲಿ ಅರ್ಪಣಕಟ್ಟೆ ಅಂತಕ್ಕಂಥದ್ದು ಅಲ್ಲಿ ಈತ ಆಯ್ಕೆ ಆಗ್ಯಾರ. ಒಬ್ರು ಮತ್ತೊಬ್ರು ಖಾಸಗಿ ಹೊಲ್ದಾಗ ಐತ್ರಿ. ಇನ್ನು ಸರ್ಕಾರ ಆಗ್ಲಿ ಬಸವ ಸಮಿತಿ ಆಗ್ಲಿ ಯಾರು ಕೂಡ ಅದನ್ನ ಸ್ಮಾರಕ ಅಂತ ಘೋಷಣೆ ಆಗಿಲ್ಲ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಈಗ ನನಗೊಂದು ಸಂದೇಹ ಏನಂತಂದ್ರೆ, ಬಿಬ್ಬಿ ಬಾಚಯ್ಯನವರ ಅಂಕಿತ ನಾಮ ಏನಾಂಕಧರನು ಅಥವಾ ಏನಾಂಕಾಧರನು ಅಂತ ಹೇಳಿ ತಿಳ್ಕೊಬೇಕಾಗಿತ್ರಿ. ಏನಾಂಕಧರ ಅನ್ಬೇಕಲ್ರಿ. ಅದು ಮೇಡಮ್ ಒಂದ್ ಸ್ವಲ್ಪ ತಮ್ಮ ಸ್ಪೀಚದಲ್ಲಿ ಏನಾಂಕಾಧರ ಅಂತ ಇದ್ರ ಅದಕ್ಕೆ ನನಗೊಂದ್ ಸ್ವಲ್ಪ ಕನ್ಫ್ಯೂಸ್ ಆಗಿ ತಿಳ್ಕೊಂಡ್ರಿ ಅಷ್ಟೇ. ಸೋಮೇಶ್ವರ ಸೋಮೇಶ್ವರ. ಶ್ರೀದೇವಿ ಪಾಟೀಲ್ ಅವ್ರು ಮಾತಾಡ್ತಾರ ನೋಡ್ರಿ. ಶ್ರೀದೇವಿ ಪಾಟೀಲ್ ಮೇಡಮ್ ಮಾತಾಡ್ರಿ. ಸರ್ ಎಲ್ಲರಿಗೂ ಶರಣಾರ್ಥಿಗಳ್ರಿ. ನಾನು ಫಸ್ಟ್ ಟೈಮ್ ಇದನ್ನ ಗೂಗಲ್ ಮೀಟಿಗೆ ಜಾಯ್ನ್ ಆಗೇನ್ರಿ ಇವತ್ತ. ಈ ಗ್ರೂಪ್ ನಲ್ಲಿ ಭಾಗವಹಿಸಿಂತ್ರಿ ಇದ್ರು ಕೂಡ ನನಗ ಇವತ್ ಒಂದು ಅವಕಾಶ ಸಿಕ್ತು. ಅಷ್ಟೊತ್ತಿಗೆ ಮೇಡಮ್ ಅವ್ರ ನನ್ ಡ್ಯೂಟಿ ಮುಗಿಸ್ಕೊಂಡ್ ಬರೋದ್ರ ಮೇಡಮ್ ಅವ್ರದ್ದು ಮುಗಿಲಿಕ್ ಬಂದಿತ್ತು, ಸಾವಿತ್ರಿ ಮೇಡಮ್ ಅವ್ರದ್ದು. ಕೇಳಿದಾಗ ಒಂಥರ ರೋಮಾಂಚನ ಆಯ್ತ್ರಿ.
ಮೋಸ್ಟ್ಲಿ 12ನೇ ಶತಮಾನದೊಳಗ ಅನುಭವ ಮಂಟಪದೊಳಗ ಹಿಂಗ ಚರ್ಚೆ ಆಗ್ತಿರ್ತಾವೇನೋ ಇದ್ದು ಏನೋ ಆ ಕಲ್ಪನೆ ಇದ ಗ್ಯಾರಂಟಿ ಅನುಭವ ಮಂಟಪ ಅಂತ ನಂಗ ಅನಿಸ್ತ. ಬಹಳ ಖುಷಿ ಅನಿಸ್ತ್ರಿ. ಇಂಥ ಒಂದ್ ಹಿಂಗ ಆರ್ಗನೈಸ್ ಮಾಡಿದಾಗ ಇನ್ನೊಂದ್ಸಲ ನಾ ಮತ್ತೆ ಕಂಟಿನ್ಯೂ ಆಗಿ ಜಾಯ್ನ್ ಆಗ್ತೀನ್ರಿ ಅಷ್ಟೇ ರೀ. ವಿವರಣೆ ಬಾಳ ಚಲೋ ಇತ್ರಿ. ಆಮೇಲೆ ಎಲ್ಲರೂ ಕೂಡ ಬಾಳ ಚಂದ ಹೇಳಿದ್ರಿ ವಿಷಯ ನಾ ತಿಳ್ಕೊಂಡೆ. ಶರಣಾರ್ಥಿಗಳು. ವಿಜಯಪುರದೊಳಗ 25ನೇ ತಾರೀಕು ಹೇಮರೆಡ್ಡಿ ಮಲ್ಲಮ್ಮ ಕಲ್ಯಾಣ ಮಂಟಪ ಅಲ್ಲಿ ಮನೆಗೆ ಹತ್ರ ಆಗುತ್ತೆ, ಬರ್ರಿ. ಆಮೇಲೆ ವಜ್ರಮುಟ್ಟಿ ಸಾಹೇಬ್ರಿಗೂ ಪ್ರತಿ ಶನಿವಾರ 5 ಗಂಟೆಗೆ, ಪ್ರತಿ ರವಿವಾರ ಬೆಳಿಗ್ಗೆ 11:25ಕ್ಕೆ ಇದೇ ಲಿಂಕ್ನಿಂದ ಆಗತ್ತೆ ರೀ. 6 ವರ್ಷ ಆಯ್ತದು ಫ್ರಮ್ ಲಾಸ್ಟ್ 6 years. ಸರ್ ಅದೇ ರೀ ಇವತ್ತು ನಮ್ಗ ಕೂಡಿ ಬಂದಿತ್ರಿ ಎಮ್ಮವರು ಬೆಸಗೊಂಡರಿ ಶುಭ ಲಗ್ನವೆನ್ನಿರಯ್ಯ ಅನ್ನೋಂಗ ಇವತ್ತು ನಂಗ ಬಾಳ ಒಂಥರ ಖುಷಿ ಆಯ್ತ್ರಿ. ಇಬ್ರು ಕೂಡ ಕೇಳಿಕತ್ತೀವ್ರಿ ಸರಿ ಗೂಗಲ್ ಮೀಟ್. ಧನ್ಯವಾದ. ಶರಣಾರ್ಥಿ. ಮತ್ತಾರು ಮಾತಾಡೋದ್ರಿ ಸರ್? ಯಾರಿಲ್ಲ. ಈಗ ಶರಣು ಸಮರ್ಪಣೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿಯ ಅಭ್ಯಾಗತರಿಗೆ ಹಾಗೂ ಸರ್ವ ಸದಸ್ಯರಿಗೆ ಶರಣು ಸಮರ್ಪಿಸಲು ಬರುತ್ತಿದ್ದಾರೆ ವೇದಿಕೆಗೆ ಶರಣೆ ಅಕ್ಕ ಮಹಾದೇವಿ ತೆಗ್ಗಿ ಮೇಡಮ್ ಇವರು. ಮೇಡಮ್, ಅಕ್ಕ ಮಹಾದೇವಿ ತೆಗ್ಗಿ ಮೇಡಮ್. ಆಯ್ತು ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣ ಬಿಬ್ಬಿ ಬಾಚಯ್ಯನ ವಚನ. ಸ್ವಾದವಿಲ್ಲದ ಹಣ್ಣು, ಸೌರಭವಿಲ್ಲದ ಕುಸುಮ, ಸೌರವಿಲ್ಲದ ದ್ರವ್ಯ, ಅದಾರಿಗೆ ಯೋಗ್ಯ, ಅರಿವಿಲ್ಲದವನ ಇಷ್ಟದ ಬರಿಯ ಡಂಬಕದ ಪೂಜೆ, ಅಡಿಯಿಡಲಿಲ್ಲ ಏಣಾಂಕದರ ಸೋಮೇಶ್ವರ ಲಿಂಗಕ್ಕೆ. ಇದು ಬಿಬ್ಬಿ ಬಾಚಯ್ಯನವರ ವಚನ. ಬಸವ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಅತ್ಯಂತ ಅದ್ಭುತವಾಗಿ ನಡೆಯುತ್ತಿರುವ ಅಂತರ್ಜಾಲದ ಕಾರ್ಯಕ್ರಮ ತುಂಬಾ ಹೆಮ್ಮೆಯ ವಿಷಯ. ಇಂದು ಶರಣ ಮಲ್ಲಿಕಾರ್ಜುನ್ ಕೋಟೂರ್ ಅವರು ತಮ್ಮ ಪತ್ನಿಯಾದ ಲಿಂಗೈಕ್ಯ ಶರಣೆ ರೇಖಾ ಮಲ್ಲಿಕಾರ್ಜುನ್ ಕೋಟೂರ್ ಅವರ ಸ್ಮರಣಾರ್ಥ ದತ್ತಿ ಉಪನ್ಯಾಸ ಏರ್ಪಡಿಸಿದ್ದಾರೆ. ಅವರಿಗೆ ಭಕ್ತಿಯ ಶರಣು ಶರಣಾರ್ಥಿಗಳು. ಇದು ಅತ್ಯಂತ ವಿಶೇಷವಾದಂತ ದತ್ತಿ ಉಪನ್ಯಾಸ, 357ನೇ ಉಪನ್ಯಾಸ. ನೋಡ್ರಿ, ಇಷ್ಟೊಂದು ಅದ್ಭುತವಾದಂತ ಉಪನ್ಯಾಸಗಳನ್ನು ನಿರಂತರವಾಗಿ ಏರ್ಪಡಿಸುತ್ತಿದ್ದಾರೆ. ಇದು ಒಂದು ದೊಡ್ಡ ಸಾಧನೆ ಅಂತ ನಾವು ಹೇಳ್ಬೋದು. ಪ್ರಪ್ರಥಮವಾಗಿ ವಚನ ಪ್ರಾರ್ಥನೆ ಮಾಡಿದಂತ ಶರಣೆ ಛಾಯಾ ಭರತ್ನೂರ್ ಅವರಿಗೆ ಅವರು ಸುಂದರವಾಗಿ ಪ್ರಾರ್ಥನೆಯನ್ನು ಮಾಡಿದ್ದಕ್ಕೆ ಅನಂತ ಶರಣು ಶರಣಾರ್ಥಿಗಳು. ಇನ್ನು ಸ್ವಾಗತ, ಪ್ರಾಸ್ತಾವಿಕ ಪರಿಚಯವನ್ನು ಮಾಡಿರುವ ಶರಣೆ ಜಯಶ್ರೀ ಹಸಬಿ ಅವರಿಗೂ ಅತ್ಯಂತ ಸುಂದರವಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅವರಿಗೂ ಸಹ ಅನಂತ ಧನ್ಯವಾದಗಳು. ಇನ್ನು ಉಪನ್ಯಾಸ ಇಬ್ಬರು ಮಾಡಿದ್ದಾರೆ. ಪ್ರಥಮವಾಗಿ ವಿಶೇಷ ಉಪನ್ಯಾಸ ಮಾಡಿರುವಂತ ಶರಣೆ ಗೌರಮ್ಮ ನಾಶಿ ಮೇಡಮ್ ಅವರು ಶ್ರೇಷ್ಠ ಸಾಹಿತಿಗಳು. ಅವರು ಉರಿಲಿಂಗ ಪೆದ್ದಿ ಕುರಿತು ವಿವರವಾಗಿ ತಿಳಿಸಿದರು. ಉರಿಲಿಂಗ ಪೆದ್ದಿ ಶರಣರು ಕಳ್ಳನಾದರೂ ಹೇಗೆ ಪರಿವರ್ತನೆ ಆದದ್ದು ಹಾಗೂ ಗೆ ಜಾ ದಗಡಿ ಚಾ ಎಂದು ಗುರು ತೋರಿಸಿದಾಗ ಭಕ್ತಿಯಿಂದ ಪೂಜಿಸಿದ್ದು ಮತ್ತು ಲಿಂಗಜ್ಞಾನ ಕುರಿತು ಎಲ್ಲವನ್ನು ಸವಿಸ್ತರವಾಗಿ ತಿಳಿಸಿದ್ದಾರೆ. ಅವರಿಗೂ ಸಹ ಭಕ್ತಿಯ ಶರಣು ಶರಣಾರ್ಥಿಗಳು. ಇಬ್ಬರು ನಮಗೆಲ್ಲ ಜ್ಞಾನಾಮೃತವನ್ನು ಉಣಬಡಿಸಿದ್ದಾರೆ. ಇನ್ನೋರ್ವ ವಿಶೇಷ ಉಪನ್ಯಾಸಕರಾದಂತ ಡಾಕ್ಟರ್ ಸಾವಿತ್ರಿ ಹೊಸಮನಿ ಪ್ರಾಚಾರ್ಯರು ಖಣಗಾಂವ್, ಅವರಿಗೂ ಸಹ ಭಕ್ತಿಯ ಶರಣು ಶರಣಾರ್ಥಿಗಳು. ಶರಣ ಬಿಬ್ಬಿ ಬಾಚಯ್ಯನ ಕುರಿತು ವಚನಗಳ ಮುಖಾಂತರ ವಿವರಿಸಿ ಹೇಳಿದರು. ರೂಪಗಳಿಂದ ಕೂಡಿದ ವಚನಗಳನ್ನು ರಚಿಸಿದ್ದಾರೆ. ಅವರು ಒಟ್ಟು 102 ವಚನಗಳು ರಚಿಸಿದ್ದಾರೆ. ಮೇಡಮ್ ಅವರು 10 ವಚನಗಳನ್ನು ವಿವರಿಸಿ ಸ್ಪಷ್ಟವಾಗಿ ನಮಗೆಲ್ಲ ತಿಳಿಸಿ ಮನದಟ್ಟು ಮಾಡಿಕೊಟ್ಟರು. ಇನ್ನು ಮಾರ್ಗದರ್ಶಕರಾದಂತ ಈ ವೇದಿಕೆ ಅಧ್ಯಕ್ಷರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಅವರು ಅತ್ಯುತ್ತಮವಾಗಿ ಬಸವಾದಿ ಶರಣರ ತತ್ವಗಳನ್ನು ಪ್ರಚುರ ಹಾಗೂ ಪ್ರಸಾರ ಪಡಿಸುತ್ತಿದ್ದಾರೆ. ಅವರು ಶ್ರೇಷ್ಠ ಸಾಹಿತಿಗಳು, ವಿಮರ್ಶಕರು, ಸಂಪಾದಕರು, ಲೇಖಕರು ಆಗಿದ್ದಾರೆ. ಉರಿಲಿಂಗ ಪೆದ್ದಿಯವರ ವಚನಗಳಲ್ಲಿ ಸಂಸ್ಕೃತ ಶಬ್ದಗಳು ಹೆಚ್ಚಾಗಿವೆ ಎಂದು ಅವುಗಳನ್ನ ಪ್ರಕ್ಷಿಪ್ತ ಮಾಡಬೇಕೆಂದು ತಿಳಿಸಿದರು. ಅವುಗಳನ್ನೆಲ್ಲ ಪರಿಶೀಲಿಸಬೇಕು. ಬಸವಣ್ಣನಿಗೆ ತುಂಬಾ ಆತ್ಮೀಯರಾಗಿದ್ದರು.
ಬಿಬ್ಬಿ ಬಾಚೆಯನ್ನು ಕುರಿತು ಸಹ ಮಾರ್ಗದರ್ಶನ ಮಾಡಿದರು. ಇನ್ನು ಕಾರ್ಯಕ್ರಮ ನಿರ್ವಹಣೆ ಶರಣೆ ವಿದ್ಯಾ ಮುಗುದುಂ ಮೇಡಮ್ ಅವರು ನಿರರ್ಗಳವಾಗಿ ಸ್ಪಷ್ಟವಾಗಿ ಸುಂದರವಾಗಿ ನಿರ್ವಹಿಸಿದ್ದಾರೆ. ಅವರಿಗೂ ಸಹ ತುಂಬು ಹೃದಯದ ಧನ್ಯವಾದಗಳು. ಇನ್ನು ತಾಂತ್ರಿಕ ಸಹಾಯಕರಾದಂಥ ನಿರಂತರವಾಗಿ ತಾಂತ್ರಿಕ ಸಹಾಯ ಮಾಡುತ್ತಿರುವ ಡಾಕ್ಟರ್ ದಾನಮ್ಮ ಜಳಕಿ ಮತ್ತು ಡಾಕ್ಟರ್ ಜಯಶ್ರೀ ಪಟ್ಟಣ್ ಮೇಡಮ್ ಅವರಿಗೂ ಸಹ ಭಕ್ತಿಯ ಶರಣು ಶರಣಾರ್ಥಿಗಳು. ಮೊನ್ನೆ ಡಾಕ್ಟರ್ ಜಯಶ್ರೀ ಪಟ್ಟಣ್ ಮೇಡಮ್ ಅವರಿಗೆ ಆನಂದ ಕಂದ ಪ್ರಶಸ್ತಿಯ ಭಾಜನರಾಗಿದ್ದಾರೆ. ಅವರಿಗೆ ವೈಯಕ್ತಿಕವಾಗಿ ವೇದಿಕೆ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಹಾಗೂ ವೇದಿಕೆ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇನ್ನು ಸಂಯೋಜಕರಾದಂಥ ಶರಣ ಮಹಾದೇವ್ ಹೊರಟ್ಟಿ, ಶರಣೆ ಪ್ರೇಮಕ್ಕ ಹೊರಟ್ಟಿ, ಶರಣೆ ನೈನಾ ಗಿರಿಗೌಡರ್, ಗಿರಿಜಾ ಮುಳುಗುಂದ್, ಶರಣೆ ಸರಸ್ವತಿ ಬಿರಾದಾರ್, ಶರಣೆ ಪ್ರೇಮಾದೇವಿ ಅನ್ನಿಗೇರಿ ಅವರಿಗೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಇನ್ನು ಸಂಘಟಕರಾದಂಥ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಮೇಡಮ್ ಅವರಿಗೂ, ಶರಣೆ ಗೌರಮ್ಮ ನಾಶಿ ಮೇಡಮ್ ಅವರಿಗೂ ಮತ್ತು ಸುಧಾ ಪಾಟೀಲ್ ಮೇಡಮ್ ಅವರಿಗೆಲ್ಲ ಭಕ್ತಿಯ ಶರಣು ಶರಣಾರ್ಥಿಗಳು. ಅಂತರ್ಜಾಲದಲ್ಲಿ ಭಾಗವಹಿಸಿದಂತ ಅಧ್ಯಕ್ಷರಿಗೂ ಸದಸ್ಯರಿಗೂ ಶ್ರೋತೃಗಳಿಗೂ ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಅವಕಾಶಕ್ಕಾಗಿ ಅನಂತ ಧನ್ಯವಾದಗಳು. ಶರಣು ಶರಣಾರ್ಥಿ. ಅತ್ಯಂತ ಆತ್ಮೀಯತೆಯಿಂದ ಎಲ್ಲರಿಗೂ ಶರಣು ಸಮರ್ಪಣೆಯನ್ನು ಮಾಡಿದಂಥ ಅಕ್ಕ ಮಹಾದೇವಿ ತೆಗ್ಗಿಯವರಿಗೆ ನಾನು ವೇದಿಕೆಯ ವತಿಯಿಂದ ಅನಂತ ಶರಣು ಶರಣಾರ್ಥಿಗಳನ್ನು ತಿಳಿಸ್ತೇನೆ. ಈಗ ಕೊನೆಯದಾಗಿ ವಚನ ಮಂಗಳ. ಈ ವಚನ ಮಂಗಳವನ್ನು ಮಾಡಲು ಬರ್ತಿದ್ದಾರೆ ವೇದಿಕೆಗೆ ಶರಣೆ ತ್ರಿವೇಣಿ ವಾರದೇವರು. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಒಡೆಯಂಗೊಡಲ ತೋರಿ ಎನ್ನ ಬಡತನವ ಬಿನ್ನೈಸುವೆ, ಒಡೆಯ ಮಹಾದಾನಿ ಕೂಡಲ ಸಂಗನ ದೇವರಿಗೆ ಶರಗೊಡ್ಡಿ ಬೇಡುವೆ, ದೇವರಿಗೆ ಶರಗೊಡ್ಡಿ ಬೇಡುವೆ. ಹಾಡುವೆ ಬೇಡುವೆ, ಹಾಡುವೆ ಬೇಡುವೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು. ಇಲ್ಲಿಗೆ ಇವತ್ತಿನ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ಪ್ರತಿ ಶನಿವಾರ ಸರಿಯಾಗಿ 5 ಗಂಟೆಗೆ ಹಾಗೂ ಪ್ರತಿ ರವಿವಾರ ಸರಿಯಾಗಿ 11:25ಕ್ಕೆ ಗೂಗಲ್ ಮೀಟ್ಗಳಲ್ಲಿ ಅನೇಕ ವಿಶೇಷ ಉಪನ್ಯಾಸಗಳ ಕಾರ್ಯಕ್ರಮ ಇರುತ್ತವೆ. ಎಲ್ಲ ಶರಣ ಶರಣೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸೇರಬೇಕು ಎಂದು ಕೇಳ್ಕೊಳ್ತೇನೆ. ಸರ್ವರಿಗೂ ಮತ್ತೊಮ್ಮೆ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣು ಶರಣಾರ್ಥಿಗಳು.